ನಾವು ಆತ್ಮಹಂತಕರಾಗಬಾರದು. ನಾವು ಆತ್ಮಹಂತಕರಾಗಬಾರದು. ಏನಾಗಬೇಕು? ನಮ್ಮ ಆತ್ಮದ ಆರಾಧಕರಾಗಬೇಕು. ನಮ್ಮ ಆತ್ಮದ ಉನ್ನತಿಗಾಗಿ ನಮ್ಮ ಜೀವನದ ಪ್ರತಿ ಕ್ಷಣವನ್ನು ನಾವು ಕಳಿಬೇಕು ಅನ್ನೋದನ್ನ ನಾವು ನೋಡ್ತಾ ಬಂದ್ವಿ. ಹಾಗೆ ಮನುಷ್ಯ ತಾನು ಇಲ್ಲಿ ಯಾಕಾಗಿ ತನ್ನ ಇಡೀ ಬದುಕನ್ನ ತನ್ನ ಆತ್ಮದ ಉನ್ನತಿಗಾಗಿ ತನ್ನ ಆತ್ಮದ ಉನ್ನತಿಗಾಗಿ ಅಂತ ಯಾಕೆ ಅವನು ತನ್ನ ಜೀವನವನ್ನ ಕಳಿಬೇಕು ಅಂತಂದ್ರೆ, ಮುಂದೆ ಏನಾಗ್ತದೆ ಅನ್ನೋದನ್ನ ತಿಳ್ಕೊಳ್ಬೇಕು ಅಲ್ವಾ? ಕಳೆಯದೇ ಹೋದ್ರೆ ಏನಾಗ್ತದೆ, ಕಳೆದ್ರೆ ಏನಾಗ್ತದೆ, ಯಾಕೆ ನಾವು ಯಾವ ದೇಶದಿಂದ ಬಂದಿದ್ದೇವೆ, ಏನು ಮಾಡಬೇಕಾಗಿದೆ, ಏನು ಮಾಡ್ತಾ ಇದ್ದೇವೆ ಅನ್ನೋದರ ಅರಿವು ಇರ್ಬೇಕಲ್ವಾ? ಹಾಗಾಗಿ ಇದ್ದಾಗಂತೂ ಓಕೆ, ಸತ್ತ ಮೇಲೆ ಏನಾಗ್ತದೆ ಅಲ್ವಾ? ಎಲ್ಲರೂ ಒಂದು ದಿನ ಹೋಗ್ಲೇಬೇಕಲ್ವಾ? ಯಾರಾದ್ರೂ ಇರೋರಿದ್ದಾರ? ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ದಿನ ಗಂಟು ಮೂಟೆ ಕಟ್ಟಲೇಬೇಕು. ಅದು ನಾಳೆ ಇರ್ಬೋದು, ನಾಡ್ದು ಇರ್ಬೋದು, ಒಂದು ತಿಂಗಳು ಬಿಟ್ಟು, ಇಲ್ಲ ವರ್ಷ ಬಿಟ್ಟು, 10 ವರ್ಷವೋ, 20 ವರ್ಷವೋ, 50 ವರ್ಷವೋ, 100 ವರ್ಷವೋ. ಆದರೆ ಹೋಗುವುದು ನಿಶ್ಚಿತ. ಖಂಡಿತ ಒಂದು ದಿವಸ ಹೋಗುವುದು ನಿಶ್ಚಿತ. ಹೋದ್ಮೇಲೆ ಏನಾಗ್ತದೆ ಅಂತ ಹೇಳಿ ನಿನ್ನೆ ದಿವಸ ನಾವು ನೋಡ್ತಾ ಇದ್ದೀವಿ. ಯಾವಾಗ ದೇಹದಿಂದ ಆತ್ಮ ಹೊರಗೆ ಬರುತ್ತದೆ, ಹೊರಗೆ ಬಂದ ಕೂಡಲೇ ಒಬ್ಬ ಮೂರ್ಖಾತ್ಮ, ಅಜ್ಞಾನಿಯಾದಂತಹ ಆತ್ಮ ಏನ್ ಮಾಡ್ತದೆ? ಇಡೀ ಜೀವನ ಪರ್ಯಂತ ನಾನು ಆತ್ಮ ಅಲ್ಲ, ನಾನು ದೇಹ ಅನ್ನುವ ಮಾಯೆಯಲ್ಲಿ, ಮೋಹದಲ್ಲಿ ಸಿಲುಕಿ ತನ್ನ ಈ ಅಶಾಶ್ವತವಾದ ಅಸತ್ಯವಾದದ್ದು ಏನು ತನ್ನ ಕಣ್ಣು ಮುಂದೆ ನಡೀತಾ ಇದೆ, ಈ ಕುಟುಂಬ, ಗಂಡ, ಮನೆ, ಹೆಂಡತಿ, ಮಕ್ಕಳು, ಸಂಸಾರ ಏನೆಲ್ಲ ತನಗೆ ಕಾಣ್ತಾ ಇದೆ, ಇದೇ ಪರಮ ಸತ್ಯ ಅಂತ ಹೇಳಿ ನಂಬಿ ಬದುಕಿದಂತಹ ಜೀವ ಒಂದೇ ಸಾರಿ ಆ ದೇಹದಿಂದ ಆತ್ಮ ಹೊರಗೆ ಬಂದಾಗ ಆ ಸಾವನ್ನ ನಾನು ಸತ್ತಿದ್ದೇನೆ ಅನ್ನುವುದನ್ನು ಕೂಡ ಅದು ಒಪ್ಪಿಕೊಳ್ಳೋದಕ್ಕೆ ರೆಡಿ ಇರೋಲ್ಲ. ಆ ಸಾವನ್ನ ತಾನು ಒಪ್ಪಿಕೊಳ್ಳೋದಕ್ಕೆ ರೆಡಿ ಇಲ್ಲದೆ ಪುನಃ ಆ ದೇಹವನ್ನ ಸೇರ್ಲಿಕ್ಕಾಗಿ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇರ್ತದೆ. ಮತ್ತೆ 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 ಪ್ರಯತ್ನ ಮಾಡ್ತದೆ. ಅದೇ ಸಮಯಕ್ಕೆ ಯಾವಾಗ ಆ ದೇಹದಿಂದ ಆತ್ಮ ಹೊರಗೆ ಬಂತೋ ಆ ಕೂಡಲೇ ಮೇಲಿನ ಲೋಕದಿಂದ, ಮೇಲಿನ ಲೋಕಗಳಿಂದ ಯಾರು ಬರ್ತಾರೆ? ದೇವದೂತರು ಬರ್ತಾರೆ. ದೇವದೂತರು ಬಂದು ಯಾವ ಲೋಕದಿಂದ ಬರ್ತಾರೆ? ಮೇಲಿನ 2 ಲೋಕದಿಂದ ಬರ್ತಾರೆ. ಒಂದು ಭುವರ್ಲೋಕ ಮತ್ತೆ ಸುವರ್ಲೋಕ. ಆ ಆತ್ಮದ ಸ್ಥಿತಿಗೆ ಅನುಗುಣವಾಗಿ ಅವರು ಬರ್ತಾರೆ. ಬಂದು ಆ ಆತ್ಮವನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆಗ ಆ ಆತ್ಮ ಏನ್ ಹೇಳ್ತದೆ? ಇಲ್ಲ, ನಾನು ಬರುವುದಿಲ್ಲ. ಯಾಕೆ? ನನ್ನದು ಮನೆ, ನನ್ನದು ಗಂಡ, ನನ್ನದು ಹೆಂಡತಿ, ನನ್ನದು ಮಕ್ಕಳು, ನನ್ನದು ಆಸ್ತಿ ಎಲ್ಲವೂ ಇಲ್ಲಿದೆ. ಅದನ್ನು ಬಿಟ್ಟು ನಾನು ಹೇಗೆ ಬರಲಿ? ಇದೇ ನನ್ನದು, ಇದೇ ನನ್ನ ಸ್ವಂತದ್ದು, ಬೇರೆ ಇನ್ನೆಲ್ಲೂ ಇಲ್ಲ ನಂದು ಅಂತ ಹೇಳಿ ಆ ಮಾಯೆಯಲ್ಲಿ ಸಿಲುಕಿದಂತಹ ಆತ್ಮ ಆ ಬಂದಂತಹ ದೇವದೂತರ ಜೊತೆಗೆ ಹೋಗುವುದಿಲ್ಲ. 11 ದಿನಗಳವರೆಗೆ ಕಾಯ್ತಾರೆ. 11 ದಿನಗಳಾದರೂ ಕೂಡ ಕೊನೆಗೆ ಕೇಳ್ತಾರೆ, ನೋಡಯ್ಯ, ನಾವು ಕೊನೆಯದಾಗಿ ಕೇಳ್ತಾ ಇದ್ದೀವಿ, ನೀವು ಬರ್ತೀವ ಇಲ್ಲಿ ಅಂತ ಹೇಳಿದಾಗಲೂ ಕೂಡ ಆತ್ಮ ಹೋಗದೇ ಇದ್ರೆ ಆತ್ಮ ಕೆಳಗೆ ಉಳಿದು ಬಿಡ್ತದೆ. ಅದಕ್ಕಾಗಿ ಏನ್ ಮಾಡಬೇಕು? ನಾವು ಕೂಡ ಪ್ರಾಣವನ್ನ ತ್ಯಾಗ ಮಾಡಿದ ಮೇಲೆ ಪ್ರೇತಾತ್ಮ ಆಗಬಾರದು ಅಂತಂದ್ರೆ ಕೆಲವು ವಿಷಯಗಳನ್ನು ನಾವು ಜೀವಂತ ಇರುವಾಗಲೇ ಅರ್ಥ ಮಾಡಿಕೊಂಡಿರ್ಬೇಕು, ತಿಳ್ಕೊಂಡಿರ್ಬೇಕು. ಏನು ಮುಖ್ಯವಾಗಿ ಮೊದಲನೇದು ಪಾಯಿಂಟ್ ಯಾವುದು? ನಾನು ದೇಹ ಅಲ್ಲ, ಆತ್ಮ. ನಾನು ದೇಹ ಅಲ್ಲ, ಆ ಆತ್ಮ ಅನ್ನುವ ಪರಮ ಸತ್ಯವನ್ನ ಮೊದಲು ತಿಳ್ಕೊಂಡಿರ್ಬೇಕು. ಮೊದಲು ತಿಳ್ಕೊಂಡಿರ್ಬೇಕು. ತಿಳ್ಕೊಂಡ ನಂತರ ಎರಡನೇದೇನು? ಮೊದಲು ಮರಣಿಸಿದ ನಂತರ ಏನಾಗ್ತದೆ ಅನ್ನೋದನ್ನ ಮೊದಲೇ ತಿಳ್ಕೊಂಡಿರ್ಬೇಕು. ನಾನು ಯಾಕೆಂದ್ರೆ ಪ್ರತಿಯೊಬ್ಬರು ಅದು ಬೇರೆ ಇಷ್ಟ ಇದ್ದವರಿಗೆ ಇಷ್ಟ ಇಲ್ಲದವರಿಗೆ ಅನ್ನುವ ಪ್ರಶ್ನೆ ಬರೋಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬರು ಮರಣ ಹೊಂದುವವರು ಪ್ರತಿಯೊಬ್ಬರು ಕೂಡ ತಿಳಿದುಕೊಳ್ಳಲೇಬೇಕು. ಏನು ಸತ್ತ ಮೇಲೆ ಏನಾಗ್ತದೆ ಅನ್ನೋದನ್ನ, ಪ್ರಾಣ ತ್ಯಾಗ ಆದ್ಮೇಲೆ ಏನಾಗ್ತದೆ ಅನ್ನೋದನ್ನ ಮೊದಲೇ ತಿಳ್ಕೊಂಡಿರ್ಬೇಕು. ನಂತರ ಯಾವುದೋ ಮರಣ. ಮರಣ ಅನ್ನುವುದು ಈ ಯುಗ ಚಕ್ರದಲ್ಲಿ, ಈ ಜನನ ಮರಣ ಚಕ್ರದಲ್ಲಿ ಒಂದು ಸಹಜವಾದ ಕ್ರಿಯೆ. ಹುಟ್ಟಿದ ಮನುಷ್ಯ ಸಾಯಲೇಬೇಕು, ಸತ್ತಂತಹ ಮನುಷ್ಯ ಮತ್ತೆ ಹುಟ್ಟಿ ಬರಲೇಬೇಕು. ಅದು ಪ್ರಕೃತಿ ಧರ್ಮ. ಅದನ್ನ ನಾವೇನ್ ಮಾಡ್ಬೇಕು? ಸ್ವೀಕಾರ ಮಾಡ್ಬೇಕು. ಅಯ್ಯೋ ಸತ್ತೋಗ್ಬೇಕಾ, ಅಯ್ಯೋ ಸತ್ತೋಗ್ಬಿಡ್ತೀನ ಅನ್ನುವ ಚಿಂತೆಯಲ್ಲಿ ಮುಳುಗಬಾರದು, ಭಯದಲ್ಲಿ ಮುಳುಗಬಾರದು. ಮೊದಲೇ ನಾವು ಯಾವುದಕ್ಕೆ ಸಿದ್ಧರಾಗಿರ್ಬೇಕು? ಸಾವನ್ನ ಸ್ವೀಕಾರ ಮಾಡ್ಲಿಕ್ಕೆ ಸಿದ್ಧರಾಗಿರ್ಬೇಕು.
ನಾಲ್ಕನೇದೇನು, ಹಾಗೇ ತಾನು ಸಂಪಾದನೆ ಮಾಡಿದಂತಹ ಈ ಕುಟುಂಬವನ್ನು, ಸಂಪತ್ತನ್ನ, ಆಸ್ತಿಯನ್ನ, ಅದರ ಮೇಲೆ ಅತಿಯಾದ ಮಮಕಾರ ಇರಬಾರ್ದು. ನಾನು ಮಾಡಿದ ಆಸ್ತಿ, ನಾನು ಮಾಡಿದ ತೋಟ, ನಾನು ಮಾಡಿದ ಹೊಲ, ಆ, ನಾನು ಮಾಡಿದ್ದು ನಂದು 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 ಅನ್ನುವ ಮಮಕಾರ ಇರಬಾರ್ದು. ಅದಕ್ಕಾಗಿ ಇಡೀ ಜೀವನ ಸವಿಸಿರ್ತಾನೆ. ಇಡೀ ಜೀವನ ಏನಕ್ಕೆ? ದುಡ್ದು 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 ಸಂಪಾದನೆ ಮಾಡಿದ ಅದಕ್ಕಾಗಿಯೇ ಜೀವನ. ಹಾಗಾಗಿ ಅದನ್ನ ಮಮಕಾರವನ್ನು ಬಿಡಬೇಕು. ಆದರೆ ಇದು ನಮ್ಮದಾದರೆ, ನಾವು ಬೇರೆಯವರ ವಿಷಯದಲ್ಲಿ ಏನಾಗ್ತದೆ, ಬೇರೆಯವರು ಅಂದ್ರೆ ನಮಗೆ ಸಂಬಂಧಪಟ್ಟವರು ದೇಹ ತ್ಯಾಗ ಮಾಡಿದಾಗ ಸಂಬಂಧಿಕರು ಏನು ಮಾಡಬಾರ್ದು, ಅಧಿಕವಾಗಿ ಅಳುವುದನ್ನ, ರೋಧಿಸುವುದನ್ನ, ಅವರನ್ನ ಮತ್ತೆ ಮತ್ತೆ ನೆನಪು ಮಾಡಿಕೊಂಡು ಗೋಳಾಡುವುದನ್ನ ನಿಲ್ಲಿಸಬೇಕು. ಏನೋ ಅವತ್ತೊಂದು ದಿನ ಹತ್ರಿ, ಆಮೇಲೆ ಸುಮ್ಮನಾಗ್ಬೇಕು. ಅದನ್ನು ನೆನೆಸ್ಕೊಂಡು ನೀವು, ಅಯ್ಯೋ ನಾನು ಅಳದೇ ಇದ್ರೆ ಬೇರೆಯವ್ರು ಏನ್ ತಿಳ್ಕೊಳ್ತಾರೆ ಅಂತನೋ, ಅಥವಾ ಪ್ರೀತಿ ಇಲ್ಲ ನಮಗೆ ಅವ್ರ ಮೇಲೆ, ಗೌರವ ಇಲ್ಲ ಅಂತ ತಿಳ್ಕೊಂಡ್ ಬಿಡ್ತಾರೇನೋ ಅಂತ ಹೇಳಿ ಸತ್ತವರು, ಅಲ್ವಾ? ಸತ್ತವರು ನಮ್ಮನ್ನೇನ ನೋಡ್ತಾ ಇರ್ತಾರೆ ಅಂತ ನಾವು ಅಳ್ಳಿಲ್ಲ ಅಂದ್ರೆ ಕೆಲವರು ಹೇಳೋದುಂಟು ಅಲ್ವಾ, ಅಯ್ಯೋ ಅಳು, ಒಂದ್ಸರಿನಾದ್ರೂ ಅಳ್ಬೇಕು, ಅಳು ಅಳು. ಏನು ಕೇಳಬೇಕು, ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ತದಂತೆ, ಖುಷಿ ಆಗ್ತದಂತೆ. ಇಲ್ಲ, ಅದಕ್ಕೆ ದುಃಖ ಆಗ್ತದೆ. ಯಾಕೆ? ನಾವು ಯಾವಾಗ ಅಳ್ಲಿಕ್ಕೆ ಶುರು ಮಾಡ್ತೀವಿ ಅದಕ್ಕೂ ಬೇಜಾರಾಗ್ತದೆ. ಯಾಕೆ ಅಳ್ತಾ ಇದ್ದೀರಿ? ಅಯ್ಯೋ ನಾನು ಹೋಗಿ ಇವರಿಗೆಲ್ಲ ಎಷ್ಟು ನೋವಾಗಿದೆ ಅಲ್ವಾ, ನನ್ನನ್ನು ಬಿಟ್ಟು ಇವ್ರು ಹೇಗಿರ್ತಾರೆ, ಖಂಡಿತ ನಾನು ಇವರನ್ನ ಬಿಟ್ಟು ಹೋಗಬಾರ್ದು ಅಂತ ಹೇಳಿ ಅದು ಇನ್ನೂ ಗಟ್ಟಿ ಮಾಡ್ಕೊಳ್ತದೆ. ಅದಕ್ಕೆ ಇನ್ನೂ ಮಮಕಾರ ಜಾಸ್ತಿ ಆಗ್ತದೆ. ರೋಧಿಸುವುದನ್ನ ಬಿಡಬೇಕು. ಆ ಅದಕ್ಕೆ ಹೇಳೋದು 11 ದಿನ. ಆ 3-4 ದಿವಸದಲ್ಲೇ ಏನ್ ಮಾಡ್ಬೇಕು, ನಮ್ಮ ಇಲ್ಲಿರುವ ಎಲ್ಲ ದುಃಖವನ್ನ ಕಳ್ಕೊಂಡು ಏನ್ ಮಾಡ್ಬೇಕು, ಸಹಜ ಸ್ಥಿತಿಗೆ ಬರ್ಬೇಕು. 11 ದಿನ ಮುಗಿಯೋದ್ರೊಳಗೆ ನಾವು ನಾರ್ಮಲ್ ಆಗಿಬಿಡ್ಬೇಕು. ಏನು ನಡೆದೇ ಇಲ್ಲ ಏನೋ ಅನ್ನೋ ಸ್ಥಿತಿಗೆ ಬರ್ಬೇಕು. ಅವಾಗ ಅದಕ್ಕೆ ಅರಿವಿಗೆ ಬರ್ತದೆ. ಇಲ್ಲ, ನಾವು ಅಷ್ಟು ದಿವಸ ಊಟ ಬಿಟ್ಟು, ತಿಂಡಿ ಬಿಟ್ಟು, ಗೋಳಾಡೋದು, ಅಳೋದು ಎಲ್ಲ ಮಾಡಿದ್ರೆ ಏನಾಗ್ತದೆ, ಆತ್ಮ ಇನ್ನೂ ಗಟ್ಟಿ ಆಗ್ತದೆ. ಮೇಲೆ ಹೋಗುವ ಬುದ್ಧಿ ಅದಕ್ಕೆ ಬರುವುದಿಲ್ಲ. ಅವ್ರು ಹೇಳಿದ್ರು ಕೂಡ, ಆ ದೇವದೂತರು ಹೇಳಿದ್ರು ಕೂಡ ಅದಕ್ಕೆ ಅರ್ಥ ಆಗೋದಿಲ್ಲ. ಮಾಡ್ಬೇಕು ಏನ್ ಮಾಡ್ಬೇಕು, ನಾವು ಹೀಗೆ ರೋಧಿಸುವುದನ್ನ ಕಡಿಮೆ ಮಾಡಬೇಕು. ರೋಧಿಸುವುದನ್ನ ಕಡಿಮೆ ಮಾಡಬೇಕು. ಇಷ್ಟೆಲ್ಲ ಆಗಿಯೂ ಕೂಡ ಆತ್ಮ ತನ್ನ ಮಾಯೆಯಿಂದಲೂ ಈ ವ್ಯಾಮೋಹಕ್ಕೆ ಒಳಗಾಗಿ ಅಜ್ಞಾನದಿಂದ, ಪಾಪಕರ್ಮದಿಂದ, ಮೂರ್ಖತನದಿಂದ, ಮೂರ್ಖಾತ್ಮ ಏನ್ ಮಾಡ್ತದೆ, ಹೋಗೋದಿಲ್ಲ. ಇಲ್ಲೇ ಉಳ್ಕೊಳ್ತದೆ. ಕೊನೆಯದಾಗಿ 11ನೇ ದಿವಸ, ಆ ದಿನ ಮುಗಿಯುವ ಸಮಯದಲ್ಲಿ ಕೇಳ್ತಾರೆ ಯಾರೋ ದೇವದೂತರು, ನೋಡು ಕೊನೆಯದಾಗಿ ಕೇಳ್ತಾ ಇದ್ದೇವೆ, ನಾವು ಬಲವಂತ ಮಾಡೋಲ್ಲ, ಹೇಳೋಷ್ಟು ಹೇಳಿದ್ದೇವೆ, ಕೇಳೋಷ್ಟು ಕೇಳಿದ್ದೇವೆ, ನಿನ್ನ ಒಳ್ಳೇದಕ್ಕಾಗಿ ಹೇಳಿದ್ದೇವೆ. ಇದು ಯಾವುದೂ ಸತ್ಯ ಅಲ್ಲ, ಇದು ಅಸತ್ಯ. ನೋಡು, ನೀನು ಬರೋದಾದ್ರೆ ಬಾ, ನಮ್ಮ ಜೊತೆಗೆ ಕರ್ಕೊಂಡು ಹೋಗ್ತೇವೆ, ಇಲ್ಲ ಅಂದ್ರೆ ನಾವು ನಮ್ಮ ಪಾಡಿಗೆ ಹೊರಟು ಹೋಗ್ತೇವೆ ಅಂತ ಆ ದೇವದೂತರು ಹೇಳ್ತಾರೆ. ಇದಕ್ಕೂ ಅದೇ ಬೇಕಾಗಿರ್ತದೆ, ಮೊದ್ಲು ಹೋಗ್ರಿ ಮಾರೆ, ನಿಮ್ ಸಹವಾಸ ಬೇಡ ಅಂತ ಹೇಳಿಬಿಡ್ತದದು ಮೂರ್ಖಾತ್ಮ. ಕೊನೆಗೆ ಅವ್ರೇನ್ ಮಾಡ್ತಾರೆ, ಆಯ್ತು ನಿನ್ ಕರ್ಮ ಅನುಭವಿಸು ಅಂತ ಹೇಳಿ ಬಿಟ್ಟು ಹೋಗ್ತಾರೆ. ಮೇಲೆ ಏನ್ ಮಾಡ್ತದೆ ಆತ್ಮ, ಎಲ್ಲಿ ಹೋಗ್ತದೆ, ಮನೆಯಲ್ಲಿ ಸುತ್ತರಿತಾ ಸುತ್ತರಿತಾ ತನ್ನ ಪ್ರೀತಿಯ ಗಂಡನ ಹತ್ರ ಹೋಗ್ತದೆ, ತನ್ನ ಪ್ರೀತಿ ಪಾತ್ರರ ಬಳಿ ಹೋಗ್ತದೆ, ಹೆಂಡತಿಯ ಬಳಿಗೆ ಹೋಗ್ತದೆ. ತಾನು ಜೀವಂತ ಇದ್ದಾಗ ತನ್ನ ಕುಟುಂಬದವರೊಂದಿಗೆ ಹೇಗೆ ಬದುಕ್ತಾ ಇತ್ತೋ ಹಾಗೆ ಬದುಕಲಿಕ್ಕೆ ಶುರು ಮಾಡ್ತದೆ. ಆದ್ರೆ ದೇಹ ಮಾತ್ರ ಇರುವುದಿಲ್ಲ. ಹೇಗೆ ಬದುಕ್ತದೆ? ಮನೆಯಲ್ಲೇ ಸುತ್ತಾಡ್ತಾ ಇರ್ತದೆ. ಅವರ ಅವ್ರು ಎಲ್ಲಿ ಒಳಗಡೆ ಹೋದ್ರೆ ಒಳಗಡೆ ಬರ್ತದೆ, ಹೊರಗಡೆ ಬಂದ್ರೆ ಹೊರಗಡೆ ಬರ್ತದೆ, ಮುಟ್ಟಿ ಮಾತನಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತದೆ. ಗಂಡ ಆಗ್ಲಿ ಹೆಂಡತಿ ಆಗ್ಲಿ, ಇನ್ನೂ ಅವ್ರೇನಾದ್ರೂ ಅತಿಯಾಗಿ ಅದನ್ನ ಹಚ್ಚಿಕೊಂಡಿದ್ರೆ, ಪ್ರೀತಿ ಮಾಡ್ತಾ ಇದ್ರೆ, ಇನ್ನೂ ಅವ್ರನ್ನ ನೆನೆಸಿಕೊಳ್ತಾ ಇದ್ರೆ, ಅವರು ಜೀವಂತ ಇದ್ದಾಗ ಅವ್ರ ಜೊತೆಗೆ ಏನೆಲ್ಲ ಚಟುವಟಿಕೆಗಳನ್ನು ಮಾಡ್ತಾ ಇತ್ತು ಅದೆಲ್ಲವನ್ನ ಕೂಡ ಆ ಪ್ರೇತ ಜನ್ಮದಲ್ಲಿ ಅದು ಮಾಡ್ಲಿಕ್ಕೆ ಶುರು ಮಾಡ್ತದೆ. ಅಂದ್ರೆ ಒಂದ್ ವೇಳೆ ಗಂಡ ಆಗಿದ್ರೆ, ಹೆಂಡತಿ ಸತ್ತೋಗಿದ್ಲು ಅಂತಂದ್ರೆ, ಗಂಡನ ಜೊತೆಗೆ ತಾನು ರಾತ್ರಿ ಎಲ್ಲ ಹೇಗೆ ಕಳೀತಾ ಇದ್ಲೋ ಅದನ್ನ ಅದು ಏನ್ ಮಾಡ್ತದೆ, ಅದೇ ರೀತಿ ತಾನು ಬದುಕುವುದಕ್ಕೆ ಪ್ರಯತ್ನ ಮಾಡ್ತದೆ. ದೇಹ ಇರುವುದಿಲ್ಲ ಅಷ್ಟೇ, ಆದ್ರೆ ಅದೆಲ್ಲವನ್ನ ಫೀಲ್ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಒಂದು ವೇಳೆ ಗಂಡ ಆಗಿದ್ರೆ ತನ್ನ ಹೆಂಡತಿಯನ್ನ ತಾನು ಹೇಗೆ ರಾತ್ರಿ ಭೋಗಿಸ್ತಾ ಇದ್ನೋ ಹಾಗೆ ಪ್ರಯತ್ನ ಮಾಡ್ತದೆ ಅದು. ಆವಾಗ ಇವರು ಅಳ್ತಾ ಇರ್ತಾರೆ, ರಾತ್ರಿ ನೆನೆಸ್ಕೊಂಡು ಅಳ್ತಾ ಇರ್ತಾರೆ, ಅವರ ಜೊತೆಗೆ ಕಳೆದ ಕ್ಷಣಗಳನ್ನ ನೆನಪು ಮಾಡಿಕೊಳ್ತಾ ಇರ್ತಾರೆ.
ಅವಾಗ ಅದಕ್ಕೆ ಆ ಪ್ರೇತಾತ್ಮಕ್ಕೆ ಏನಾಗ್ತದೆ, ಇನ್ನೂ ಗಟ್ಟಿ ಆಗ್ತದೆ. ಓ, ಇವರು ನನ್ನನ್ನು ಬಯಸ್ತಾ ಇದ್ದಾರೆ, ಇವರು ನಾನು ಇನ್ನೂ ಪ್ರೀತಿ ಮಾಡ್ತಾ ಇದ್ದಾರೆ, ಆ ಪ್ರೀತಿಯನ್ನ ನಾನು ಕೊಡಬೇಕು ಅಂತ ಹೇಳಿ ಏನ್ ಮಾಡ್ತದದು, ಅವರ ಜೊತೆಗೆ ಎಲ್ಲ ಕ್ರಿಯೆಗಳನ್ನು ಮಾಡ್ಲಿಕ್ಕೆ ಶುರು ಮಾಡ್ತದೆ. ಅವಾಗ ಏನಾಗ್ತದೆ, ಅವರ ಫ್ರೀಕ್ವೆನ್ಸಿ ಡೌನ್ ಆಗ್ತದೆ. ಪ್ರೇತ ಜನ್ಮ ಅನ್ನೋದು ಲೋ ಲೋ ಫ್ರೀಕ್ವೆನ್ಸಿಯಲ್ಲಿ ಇರ್ತದೆ. ಅದು ವೇದನೆಯ ಜನ್ಮ, ಅದು ವೇದನೆಯಲ್ಲಿರ್ತದೆ. ಅವಾಗ ಅವರಲ್ಲೂ ಕೂಡ ಏನಾಗ್ಲಿಕ್ಕೆ ಶುರುವಾಗ್ತದೆ, ವೇದನೆಗಳು ಆಗ್ಲಿಕ್ಕೆ ಶುರುವಾಗ್ತದೆ, ವೇದನೆ ಆಗ್ಲಿಕ್ಕೆ ಶುರುವಾಗ್ತದೆ. ಅದನ್ನೇ ನಾವು ಏನಂತ ಕರೆಯೋದು, ಪ್ರೇತ ಬಾಧೆ. ಪ್ರೇತ ಬಾಧೆ ಯಾರು ಮಾಡ್ಕೊಂಡಿದ್ದು? ನಾವೇ ಮಾಡ್ಕೊಂಡಿದ್ದು. ಏನನ್ನ ನೆನ್ಪಿಟ್ಕೊಳ್ಬೇಕು, ಏನನ್ನ ಬಯಸ್ಬಾರ್ದು, ಅದನ್ನ ಪುನಃ ಗಟ್ಟಿ ಮಾಡಿ ನಾವು ಹಿಡ್ಕೊಂಡಿದ್ದಕ್ಕೆ ಅದೇನ್ ಮಾಡ್ತಾ ಇದೆ, ನಮ್ಮನ್ನೇ ಬಾಧಿಸ್ತಾ ಇದೆ. ಅದನ್ನ ಏನಂತ ಕರಿತೀವಿ, ಪ್ರೇತ ಬಾಧೆ ಅಂತ ಕರಿತೀವಿ. ಇಷ್ಟೆಲ್ಲ ಆಯ್ತು. ಅದು ತನ್ನ ಆಸ್ತಿಯನ್ನ ನೋಡ್ತದೆ, ಮಕ್ಕಳನ್ನ ನೋಡ್ತದೆ, ತಾನು ಎಲ್ಲೆಲ್ಲ ವ್ಯಾಮೋಹ ಇರ್ತದೆ, ಹೀಗೆ ಸುತ್ತಾ ಇರ್ತದೆ. ಕಾಲಗಳು ಕಳೀತದೆ. 1 ವರ್ಷ ಆಗ್ತದೆ, 2 ವರ್ಷ ಆಗ್ತದೆ, 3 ವರ್ಷ ಆಗ್ತದೆ. ಕೆಲವು ದಿನಗಳು ಕಳೆದ ಮೇಲೆ ಮನೆಯವರು ಕೂಡ ಎಲ್ಲರೂ ಮರಿಲಿಕ್ಕೆ ಶುರು ಮಾಡ್ತಾರೆ. ಅವರನ್ನು ನೆನೆಸಿಕೊಳ್ಳೋದಿಲ್ಲ, ಅವರ ನೆನಪು ಮಾಡೋದಿಲ್ಲ. ಕೊನೆಗೆ ಕೊನೆಗೆ ಅವರ ಯಾವ ನೆನಪುಗಳು, ಯಾವ ಕಾರ್ಯಗಳು ಅದಕ್ಕೆ ಗೊತ್ತಾಗೋದಿಲ್ಲ. ಕೊನೆಗೆ ಅನಿಸ್ತದೆ, ಹೀಗೆ ಕೆಲವು ದಿನಗಳು, ಕೆಲವು ವರ್ಷಗಳು ಕಳೆದ ಮೇಲೆ, ಅಯ್ಯೋ, ನನ್ನನ್ನು ಯಾರು ನೆನಪು ಮಾಡ್ಕೊಳ್ತಾ ಇಲ್ವಲ್ಲ, ಯಾರಿಗೂ ನಾನು ಬೇಕಾಗಿಲ್ವಲ್ಲ, ನಾನು ಇದ್ದೆ ಅನ್ನುವುದನ್ನು ಕೂಡ ಯಾರಿಗೂ, ಎಷ್ಟು ಚೆನ್ನಾಗಿದ್ದಾರಲ್ವ, ನಾನು ಇಲ್ಲದೆ ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಖುಷಿಯಾಗಿದ್ದಾರೆ ಅಂತ ಹೇಳಿ ಅದಕ್ಕೆ ಬೇಜಾರಾಗ್ಲಿಕ್ಕೆ ಶುರುವಾಗ್ತದೆ. ಆಗ ಅದು ನಿಧಾನವಾಗಿ ಆ ಮಮಕಾರವನ್ನ ಕಳ್ಕೊಳ್ಳಿಕ್ಕೆ ಶುರು ಮಾಡ್ತದೆ. ಹೀಗೆ 106 ವರ್ಷ ಇನ್ನು ಏನ್ ಮಾಡಬೇಕು ಅಂತ ಗೊತ್ತಾಗದೆ ಆ ಮನೆಯನ್ನ ಬಿಡ್ತದೆ. ಯಾಕೆಂದ್ರೆ ತನ್ನವರು ಯಾರೂ ಇಲ್ಲ ಅಂತ ಗೊತ್ತಾಗ್ತದೆ. ಆಗ ನಿಧಾನವಾಗಿ ಅದಕ್ಕೆ ಅರಿವಿಗೆ ಬರಲಿಕ್ಕೆ ಶುರುವಾಗ್ತದೆ, ಇವ್ರು ನಾನು ಇಲ್ಲ ಅಂದ್ರೂ ಕೂಡ ಚೆನ್ನಾಗಿರ್ತಾರೆ ಅನ್ನೋದು ಗೊತ್ತಾಗ್ತದೆ. ಆಗ ತಾನು ಏನ್ ಮಾಡ್ತದೆ, ಅಷ್ಟರೊಳಗನೆ ಇವರು ಮನೆಯಲ್ಲಿ ಅದು ಇದು ಪಾಸಿಟಿವ್ ಎನರ್ಜಿ, ಯಂತ್ರ ತಂತ್ರ ಮಂತ್ರ ಕಾಯಿಗಿ ಅಂತ ಎಲ್ಲ ಕಟ್ಟಿ ಬಂದೋಬಸ್ತ್ ಮಾಡ್ತಾರೆ. ಅದು ಸ್ವಲ್ಪ ಅದಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಅವಾಗ ಅದೇನಾಗ್ತದೆ, ಓಹೋ, ನನ್ನಿಂದ ಇವರು ಆ ರಕ್ಷಣೆ ಪಡಿತಾರೆ ಅಂದ್ರೆ, ಆಗ ಅದೇನ್ ಮಾಡ್ತದೆ, ದೂರ ಹೋಗ್ತದೆ. ಎಲ್ಲೋ ಒಂದು ಮರದ ಮೇಲೋ, ಎಲ್ಲೋ ಒಂದು ಹಾಳು ಗುಡಿಯಲ್ಲೋ, ದೇವಸ್ಥಾನದಲ್ಲೋ, ಮನೆಯಲ್ಲೋ, ಹಾಳು ಪೀಳು ಎಲ್ಲೋ ಒಂದು ರಸ್ತೆಯಲ್ಲೋ, ಒಂದು ಮೂಲೆಯಲ್ಲೋ ಅದು ವಾಸ ಮಾಡ್ಲಿಕ್ಕೆ ಶುರುವಾಗ್ತದೆ. ಎಷ್ಟು ದಿವಸ? ವರ್ಷಗಳು. ಕೆಲವೊಮ್ಮೆ ಅದು 50 ವರ್ಷ, 100 ವರ್ಷ, 200 ವರ್ಷ ಆಗ್ಬೋದು, 300 ವರ್ಷಗಳು ಕಳೆದು ಹೋಗ್ಬೋದು. ಅಷ್ಟು ವರ್ಷಗಳ ಕಾಲ ಅದು ಏನ್ ಮಾಡ್ತದೆ, ಸುಮ್ಮನೆ ಏನೂ ಮಾಡ್ಲಿಕ್ಕಾಗದೆ, ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಾಗದೆ, ಸುಮ್ಮನೆ ಕುತ್ಕೊಂಡು ಹಾದಿಲಿ ಬೀದಿಲಿ ಹೋಗೋರು ಬರೋರ್ನ ನೋಡ್ತಾ ಕೂತಿರ್ತದೆ. ಆಗ ಅದು ಯೋಚನೆ ಮಾಡ್ತದೆ, ಓ, ನಾನು ತಪ್ಪು ಮಾಡಿದೆ. ಅವತ್ತು ಬಂದಿದ್ರು ಯಾರು, ಮೇಲಿನ ಲೋಕದ ಮಾಸ್ಟರ್ಸ್ ಬಂದಿದ್ರು. ಅವ್ರು ಕರೆದ್ರು, ಎಷ್ಟು ಬುದ್ಧಿವಾದ ಹೇಳಿದ್ರು. ಅವ್ರ ಜೊತೆಗೆ ನಾನು ಹೋಗ್ಬೇಕಿತ್ತು. ಆದ್ರೆ ನನಗೀಗ ಹೋಗ್ಬೇಕು ಅನ್ನುವ ಇಚ್ಛೆ ಬರ್ತಾ ಇದೆ. ಆದ್ರೆ ಹೋಗುವ ದಾರಿ ಗೊತ್ತಿಲ್ಲ, ಹೇಗ್ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಏನ್ ಮಾಡ್ತಾ ಇರ್ತದೆ, ಅದು ರೋದನೆಯಲ್ಲಿ ಬದುಕ್ತಾ ಇರ್ತದೆ. ನಾನು ಏನಾದ್ರೂ ಮಾಡಿ ಹೋಗ್ಬೇಕು ಇಲ್ಲಿಂದ, ಈ ನರಕದಿಂದ ಹೋಗ್ಬೇಕು, ನನಗೆ ಇಲ್ಲಿ ಬದುಕಕ್ ಆಗ್ತಾ ಇಲ್ಲ, ನನಗೆ ಸಾಕಾಗ್ತಾ ಇಲ್ಲ, ನಾನು ಹೋಗ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಯಾರಾದ್ರೂ ನನಗೆ ದಾರಿ ತೋರಿಸ್ತಾರಾ, ನಾನು ಮೇಲೆ ಹೋಗ್ತೀನಾ ಅಂತ ಹೇಳಿ ಪ್ರಯತ್ನ ಮಾಡ್ತದೆ. ನಿರಂತರವಾಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಯಾರನ್ನ, ಬಂದಿದ್ರಲ್ವಾ, ಅವರು ಇದು ಕರೆದ ತಕ್ಷಣ ಬರ್ತಾರಾ? ಇಲ್ಲ, ಇವರು ಕರೆದ ತಕ್ಷಣ ಬರೋದಿಲ್ಲ ಅವರು. ಅವಾಗ ಏನಾಗ್ತದೆ, 106 ವರ್ಷಗಳ ಕಾಲ ಪ್ರೇತಾತ್ಮವಾಗಿ ತಿರುಗ್ತಾ ಇರ್ತದೆ. ಅದು ಹೀಗೆ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಮಾಡ್ತಾ ಕೊನೆಗೆ ಒಮ್ಮೆ ಯಾವಾಗ್ಲೋ ಒಂದು ಸಾರಿ ಅವರಿಗೆ ಇದ್ರ ಮೇಲೆ ಏನೋ ಒಂದು ಕರುಣೆ ಬಂದಂಗ ಆಗಿ, ಆ ಮೇಲಿನ ಲೋಕದ ಮಾಸ್ಟರ್ಸ್ ಬಂದಿದ್ರಲ್ವಾ, ದೇವದೂತರು, ಪುನಃ ಅವರು ಬರ್ತಾರೆ, ಬಂದು ಕರ್ಕೊಂಡು ಹೋಗ್ತಾರೆ. ಯಾವಾಗ 106 ವರ್ಷಗಳು ಕಳೆದ್ಮೇಲೆ ಒಂದೇ ಸಾರಿ ಬರೋದಿಲ್ಲ. ಅಥವಾ ಬೇರೆ ಇನ್ನೂ ಒಂದು ರೀತಿ ಹೇಗಾಗ್ತದೆ ಹೋಗ್ತದೆ ಅಂತಂದ್ರೆ, ಬೇರೆ ಯಾರಾದರೂ ಅದಕ್ಕೆ ಗೊತ್ತಿರುವವರು, ಧ್ಯಾನಿಗಳು, ಯೋಗಿಗಳು, ಅದರ ಬಗ್ಗೆ ಮಾಹಿತಿ ಗೊತ್ತಿದ್ದವರು, ಅದನ್ನ ಕಳಿಸಿಕೊಡುವ ಮಾರ್ಗದ ಉಪಾಯ ಗೊತ್ತಿದ್ದವರು ಏನಾದರೂ ಮಾಡಿದ್ರೆ ಅವರನ್ನ ಕಳಿಸಿಕೊಡಬಹುದು. ಉದಾಹರಣೆಗೆ, ಯಾರದಾದ್ರೂ ದೇಹದಲ್ಲಿ ಸೇರ್ಕೊಂಡಿರ್ತವೆ, ಅವಾಗ ಆಗ ಆ ದೇವದೂತರನ್ನ ಕರೆದು ಅವರ ಜೊತೆಗೆ ಆ ಆತ್ಮವನ್ನು ನಾವು ಕಳಿಸಿಕೊಟ್ರೆ ಏನಾಗ್ತದೆ, ಆಗ ಕೂಡ ಅದು ಮುಕ್ತಿಯನ್ನು ಹೊಂದುತ್ತದೆ. ಅಂದ್ರೆ ಪ್ರೇತ ಜನ್ಮದಿಂದ ಶಾಶ್ವತವಾಗಿ ಹೊರಟು ಹೋಗ್ತದೆ. ಹೀಗೆ ಪ್ರೇತ ಜನ್ಮವನ್ನು ಪಡೆದವರು ಕಥೆ ಹೀಗಾದರೆ, ಪ್ರೇತ ಜನ್ಮವನ್ನು ಪಡೆದವರ ಕತೆ ಹೀಗಾದ್ರೆ, ಇನ್ನು
ಅವ್ರ ಜೊತೆಗೆ. ಹಾಗಾಗಿ ನಾವು ತಿಳಿದುಕೊಳ್ಬೇಕಾಗಿದ್ದು ಏನಪ್ಪಾ ಅಂತಂದ್ರೆ, ಯಾರು ಧ್ಯಾನವನ್ನು ಮಾಡ್ತಾರೋ, ಯಾರು ಜ್ಞಾನವನ್ನ ಸಂಪಾದನೆ ಮಾಡ್ಕೊಳ್ತಾರೋ, ಅವರು ಸತ್ತ ಮೇಲೆ ಏನು ನಡೀತದೆ ಅನ್ನೋದನ್ನ ತಿಳ್ಕೊಂಡಿರ್ತಾರೆ. ಸತ್ತ ನಂತರ ಈ ಮೇಲಿನ ಲೋಕಗಳಿಗೆ ಕರೆದುಕೊಂಡು ಹೋಗಲಿಕ್ಕೆ ಬರುವಂತಹ ಏನು ಮೇಲಿನ ಲೋಕದ ಮಾಸ್ಟರ್ಸ್ ಬಂದಾಗ ಏನ್ ಮಾಡ್ತಾರೆ, ಹೇಳದೆ ಕೇಳದೆ ಅವರು ಬಂದ ತಕ್ಷಣ ಹೊರಟು ಹೋಗ್ತಾರೆ. 11 ದಿವಸದವರೆಗೂ ಕೂಡ ಇಲ್ಲಿ ವೇಟ್ ಮಾಡೋದಿಲ್ಲ. ಯಾವಾಗ ಆ ದೇಹದಿಂದ 3ನೇ ದಿವಸಕ್ಕೆ ಏನ್ ಮಾಡ್ತಾರೆ, ಹೊರಟು ಹೋಗ್ತಾರೆ. ಅದಕ್ಕಿಂತ ಮುಂಚೆ ಹೋಗ್ಲಿಕ್ಕೆ ಆಗೋಲ್ಲ, 3 ದಿವಸ ಇರ್ಲೇಬೇಕು. 3 ದಿವಸದ ನಂತರ ಏನ್ ಮಾಡ್ತಾರೆ, ಆ ದೇವದೂತರ ಜೊತೆಗೆ ಹೊರಟು ಹೋಗ್ತಾರೆ. 11ನೇ ದಿವಸದವರೆಗೂ ಕೂಡ ಕೆಲವರು ಇರೋದಿಲ್ಲ. ಪುಣ್ಯಾತ್ಮ ಜೀವಗಳು 11ನೇ ದಿನದವರೆಗೂ ಇರೋದಿಲ್ಲ. ಧ್ಯಾನ ಮಾಡುವವರು 11 ದಿನಗಟ್ಟಲೆ ಇರೋದಿಲ್ಲ. ಅವರಿಗೆ ಎಲ್ಲ ಗೊತ್ತಿರ್ತದೆ, ಎಲ್ಲ ಜ್ಞಾನ ಇರ್ತದೆ, ಅರಿವಿರ್ತದೆ. ಅವರು ಬಂದು ಕೂಡಲೇ ಅವ್ರ ಜೊತೆಗೆ ಹೊರಟು ಹೋಗ್ತಾರೆ. ಹೋಗಿ ಅಲ್ಲಿ ನಾವು ಹೊಸ ಜೀವನವನ್ನು ಆರಿಸಿಕೊಳ್ಬೇಕಾಗ್ತದೆ. ಹೊಸ ಪ್ರಣಾಳಿಕೆಯನ್ನು ನಾವು ಆರಿಸಿಕೊಂಡು ಮತ್ತೊಂದು ಜನ್ಮವನ್ನು ತೆಗೆದುಕೊಳ್ಬೇಕಾಗ್ತದೆ. ಈ ಅರಿವು ನಮಗೆ ಗೊತ್ತಿರ್ತದೆ. ಹಾಗಾಗಿ ನಾವು ಅವ್ರು ಬಂದ ಕೂಡಲೇ ಏನ್ ಮಾಡ್ತೀವಿ, ಹೊರಡ್ಲಿಕ್ಕೆ ಸಿದ್ಧರಾಗ್ತೀವಿ. ಮಮಕಾರ ಇರೋದಿಲ್ಲ, ವ್ಯಾಮೋಹ ಇರೋದಿಲ್ಲ. ಅಷ್ಟೇ ಅಲ್ಲ, ಅವರೆಲ್ಲ ನಾನು ಹೇಗೆ ಬಂದೆನೋ ಹಾಗೆ ಇವರು ಬಂದವರು ಅಂತ ಹೇಳಿ ತಿಳಿದುಕೊಂಡು, ಇದೆಲ್ಲ ಶಾಶ್ವತವಲ್ಲ, ಇದು ಅಶಾಶ್ವತವಾದದ್ದು, ನಾನು ಇಲ್ಲಿರೋದಲ್ಲ, ನಂದು ಕೆಲಸ, ನಾನು ಬಂದ ಕೆಲಸ ಮುಗೀತು, ನಾನು ಮೇಲಕ್ಕೆ ಹೋಗುವವನು ಅಂತ ತಿಳ್ಕೊಂಡು ಆ ದೇವದೂತರ ಜೊತೆಗೆ ಹೊರಟು ಹೋಗ್ತದೆ. ಆಗ ಹೊರಟು ಹೋಗ್ಲಿಕ್ಕೆ ತಾನು ತಯಾರಾಗ್ತದೆ. ತಯಾರಾದಾಗ ಏನಾಗ್ತದೆ, ಅವರು ಕರ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಹೇಗೆ ಕರ್ಕೊಂಡು ಹೋಗ್ತಾರೆ ಅಂತಂದ್ರೆ, ಎರಡು ರೀತಿಯ, ಎರಡು ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಎರಡು ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಈ ಭೂಮಿಯಿಂದ ಮೇಲೆ ಇರುವ ಲೋಕ ಭುವರ ಲೋಕ, ಆ ಭುವರ ಲೋಕದ ಮೇಲೆ ಇರುವ ಲೋಕ ಸುವರ್ ಲೋಕ. ಯಾರು ಪಾಪಾತ್ಮರಿದ್ದಾರೆ, ಯಾರು ಪಾಪಿಗಳಿದ್ದಾರೆ, ಯಾರು ಜೀವನದಲ್ಲಿ ಅತಿ ಹೆಚ್ಚು ಪಾಪಗಳನ್ನೇ ಮಾಡಿ ಪ್ರಾಣಿಗಳ ಹಾಗೆ ಬದುಕಿದ್ರು, ತಾಮಸ ರೂಪದಿಂದ ರಾಜಸ ರೂಪದಿಂದ ಪ್ರಾಣಿಗಳ ಹಾಗೆ ಬದುಕಿ ಮಾಡಬಾರದ ಪಾಪಗಳನ್ನು ಮಾಡಿದ್ರು, ಅವರನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ, ಭೋರ್ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಯಾರು ಪುಣ್ಯಜೀವಿಗಳಿದ್ದಾರೆ, ಸಾತ್ವಿಕ ಜೀವರಿದ್ದಾರೆ, ಯಾರು ಪೂಜೆ ಪುನಸ್ಕಾರ ಯಜ್ಞ ಯಾಗಾದಿಗಳು ಮಂತ್ರ ಸ್ತೋತ್ರಗಳನ್ನು ಹೇಳಿ ಪುಣ್ಯವನ್ನು ಸಂಪಾದನೆ ಮಾಡಿದ್ದಾರೆ, ದಾನ ಧರ್ಮವನ್ನು ಮಾಡಿ ಅವರನ್ನ ಸುವರ್ಲೋಕಕ್ಕೆ ಅಂದ್ರೆ ಸ್ವರ್ಗಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಹೀಗೆ ಕರ್ಕೊಂಡು ಹೋಗ್ತಾರೆ. ಒಂದು ಕತ್ತಲೆಯ ಸುರಂಗ ಮಾರ್ಗದ ಒಳಗೆ ಆತ್ಮ ಪ್ರಯಾಣ ಮಾಡಬೇಕಾಗಿ ಬರ್ತದೆ. ಒಂದು ಕತ್ತಲೆಯ ಸುರಂಗ ಮಾರ್ಗ, ಅದು ಕೋಟಿ ಗಟ್ಟಲೆ ಕಿಲೋಮೀಟರ್ ದೂರ ಪ್ರಯಾಣ ಅದು. ಆದ್ರೆ ಪ್ರಯಾಣದ ಆಯಾಸ ಅದಕ್ಕೆ ಗೊತ್ತಾಗೋದಿಲ್ಲ. ಕೆಲವು ದಿನಗಳು ಹೀಗೆ ಪ್ರಯಾಣ ಮಾಡ್ತಾ ಮಾಡ್ತಾ ಆ ಲೋಕಗಳು ಹತ್ತಿರ ಬಂದಾಗ ದೂರದಲ್ಲಿ ಬೆಳಕು ಕಾಣಿಸಿಕೊಳ್ತದೆ. ಅಲ್ಲಿಯವರೆಗೆ ಬರೀ ಕತ್ತಲೆ, ಎಲ್ಲಿ ಹೋಗ್ತಾ ಇದ್ದೇನೆ ಗೊತ್ತಾಗಲ್ಲ. ಇದು ಕೆಲವರಿಗೆ ಧ್ಯಾನದಲ್ಲೂ ಕೂಡ ಅನುಭವಕ್ಕೆ ಬರ್ತದೆ. ನಾನು ಯಾವುದೋ ಒಂದು ಸುರಂಗ ಮಾರ್ಗದಲ್ಲಿ, ಕತ್ತಲೆಯ ಸುರಂಗ ಮಾರ್ಗದಲ್ಲಿ ಹೋಗ್ತಾ ಇದ್ದೇನೆ, ಹೋಗ್ತಾ ಇದ್ದೇನೆ, ಹೋಗ್ತಾ ಇದ್ದೇನೆ, ಎಲ್ಲಿವರೆಗೆ ಹೋಗ್ತಾ ಇದ್ದೇನೆ ಗೊತ್ತಿಲ್ಲ. ಕೊನೆಗೆ ಎಲ್ಲೋ ದೂರದಲ್ಲಿ ಒಂದು ಬೆಳಕು ಕಾಣಿಸಿಕೊಳ್ತದೆ. ದೂರದಲ್ಲಿ ಒಂದು ಬೆಳಕು ಕಾಣಿಸಿಕೊಳ್ತದೆ. ಆಗ ಆ ಲೋಕವನ್ನ ಹೋಗಿ ಸೇರಿದ್ರು ಅಂತ ಅರ್ಥ. ಹಾಗೆ ಭೂಲೋಕ ಅಲ್ಲದೆ ಭೂಲೋಕದ ನಂತರ ಇರುವ ಲೋಕವನ್ನ ಏನಂತ ಕರಿತೀವಿ, ಭುವರ್ ಲೋಕ. ಆ ಭುವರ್ ಲೋಕದ ನಂತರ ಬರೋದು ಸುವರ್ಲೋಕ ಅಂದ್ರೆ ಸ್ವರ್ಗಲೋಕ. ಹೀಗೆ ಸ್ವರ್ಗಲೋಕ, ಅದರ ಮೇಲೆ ಇರುವ ಲೋಕ ಯಾವುದು, ಜನರ್ ಲೋಕ. ಹೀಗೆ ಆ ಲೋಕಗಳ ಬಗ್ಗೆ ನಾವು ಆಮೇಲೆ ತಿಳ್ಕೊಳ್ಳೋಣ. ನಾವು ಹೀಗೆ ಭುವರ್ ಲೋಕ ಅಂದ್ರೇನು, ಅದೇ ನರಕಲೋಕ. ಭುವರ್ ಲೋಕ ಅಂದ್ರೇನು, ನರಕಲೋಕ. ಅದರ ಮೇಲೆ ಇರೋದು ಯಾವುದು, ಸುವರ್ಲೋಕ. ಯಾವುದು, ಸ್ವರ್ಗಲೋಕ. ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಆ ದೇವದೂತರು ಏನ್ ಬಂದಿರ್ತಾರೆ ಅವರನ್ನ ಅಲ್ಲಿ ಬಿಟ್ಟು ಹೋಗ್ತಾರೆ. ಅದಕ್ಕಾಗಿ ನಾವು ಏನ್ ಮಾಡಬೇಕು, ನಮ್ಮ ಬದುಕಿನಲ್ಲಿ ಪತ್ರಿಜಿಯವರು ಹೇಳಿದಂತಹ ಏನು ಧ್ಯಾನ ಸಾಧನೆಯ ಮಾರ್ಗವನ್ನ ನಾವು ಅಳವಡಿಸಿಕೊಳ್ಳಬೇಕು. ಅದಕ್ಕಾಗಿ ಪ್ರತಿನಿತ್ಯ ನಮ್ಮ ಇಡೀ ಬದುಕಿನಲ್ಲಿ ಯಾವುದಕ್ಕಾಗಿ ಪ್ರಯತ್ನ ಮಾಡಬೇಕು, ಆತ್ಮದ ಉನ್ನತಿಗಾಗಿ, ಆತ್ಮದ ಸಾಧನೆಗಾಗಿ ಅಂತ ಪ್ರಯತ್ನ ಮಾಡಬೇಕು. ಆತ್ಮದ ಉನ್ನತಿಗಾಗಿ ಹೇಗೆ, ದೇಹಕ್ಕೆ ಏನ್ ಬೇಕು, ಶುದ್ಧವಾದ ಸಾತ್ವಿಕವಾದ ಆಹಾರ ಬೇಕು. ದೇಹಕ್ಕೆ
ಶುದ್ಧವಾದ ಸಾತ್ವಿಕವಾದ ಆಹಾರ ಬೇಕು. ಮನಸ್ಸಿಗೆ ಏನ್ ಬೇಕೋ ಮನಸ್ಸಿಗೆ ಏನ್ ಬೇಕು? ಸಜ್ಜನರ ಸಹವಾಸ ಬೇಕು. ಬುದ್ಧಿಗೆ ಬುದ್ಧಿಗೆ ಏನ್ ಬೇಕು? ಸ್ವಾಧ್ಯಾಯ ಬೇಕು. ಆತ್ಮಕ್ಕೆ ಆತ್ಮಕ್ಕೆ ಏನ್ ಬೇಕು? ಧ್ಯಾನ ಬೇಕು. ತೀವ್ರವಾದ ಧ್ಯಾನ ಸಾಧನೆ ಬೇಕು. ಭಗವಂತನಿಗೆ ಏನ್ ಬೇಕು? ಸೇವೆ ಬೇಕು. ಹೀಗೆ ಈ 5 ಸಮಾನವಾಗಿ ನಮ್ಮ ಸಾಧನೆಯಲ್ಲಿ ಅಳವಡಿಸಿಕೊಳ್ಳಬೇಕು. ಯಾವುದೋ ಒಂದು ದೈಹಿಕ ದೇಹಕ್ಕೆ ಶುದ್ಧವಾದ ಸಾತ್ವಿಕವಾದ ಆಹಾರ. ಎರಡನೇದು, ನಮ್ಮ ಮನಸ್ಸಿಗೆ ಸಜ್ಜನರ ಸಾಂಗತ್ಯ. ಯಾರು ಸಜ್ಜನರು, ಯಾರು ಸತ್ಯವನ್ನ ಕುರಿತು ಮಾತನಾಡ್ತಾ ಇದ್ದಾರೆ, ಸತ್ಯವನ್ನೇ ಆಶ್ರಯಿಸಿದ್ದಾರೆ, ಅಂತಹವರ ಸಹವಾಸದಲ್ಲಿರಬೇಕು. ಮೂರನೇದು, ಬುದ್ಧಿಗೆ ಏನ್ ಬೇಕು? ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳನ್ನ, ಸತ್ಯವನ್ನ ಬೋಧನೆ ಮಾಡ್ತಾ ಇರುವ ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳನ್ನೇ ಅಧ್ಯಯನ ಮಾಡಬೇಕು. ನಾಲ್ಕನೇದು ಏನು? ಆತ್ಮಕ್ಕೆ ಏನ್ ಬೇಕು? ತೀವ್ರವಾದ ಧ್ಯಾನ ಸಾಧನೆ ಬೇಕು. ಐದು, ಏನ್ ಬೇಕು? ಸೇವೆ ಮಾಡಬೇಕು, ಆತ್ಮಗಳ ಸೇವೆ. ಹೀಗೆ ನಾವು ಮಾಡ್ತಾ ಹೋದಾಗ ಏನಾಗ್ತದೆ? ನಾವು ಮೇಲಿನ ಲೋಕಗಳನ್ನ, ಉನ್ನತ ಲೋಕಗಳನ್ನ ಪಡಿಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾದ್ರೆ ಯಾರ್ಯಾರು ಯಾವ್ಯಾವ ಲೋಕಗಳನ್ನ ಹೋಗಿ ಸೇರ್ಕೊಳ್ತಾರೆ? ಮೇಲೆ ಯಾವ್ಯಾವ ಲೋಕಗಳಿವೆ? ಯಾಕಾಗಿ ನಾವು ಇಷ್ಟೆಲ್ಲ ಪ್ರಯತ್ನ ಮಾಡಬೇಕಾಗಿದೆ? ಅದನ್ನು ನಾವು ಈಗ ತಿಳ್ಕೊಳ್ಳೋಣ. ಹಾಗಾಗಿ ನೀವು ಈಗ ಬರ್ಕೊಳ್ಳಬೇಕಲ್ಲಿ, ಆಯ್ತಾ? 2 ಲೈನ್, ಅವತ್ತೆರಡು ಪಾಠ ಮಾಡಿದಿರಲ್ವ, ಹಾಗೆ ಒಂದು ಸೈಡು ಇನ್ನೊಂದು ಸೈಡು 2 ಪಾಠ ಮಾಡಿ. ಒಟ್ಟಿನಲ್ಲಿ ಒಟ್ಟು 7. ಏನಂತಂದ್ರೆ 7 ನಾವು ಹೇಳ್ತೀವಲ್ಲ, ಅಂಡಾಂಡ ಬೇರೆ ಅಲ್ಲ, ಪಿಂಡಾಂಡ ಬೇರೆ ಅಲ್ಲ. ಈ ಬ್ರಹ್ಮಾಂಡದಲ್ಲಿರುವುದೇ ನಮ್ಮ ದೇಹದಲ್ಲಿದೆ, ನಮ್ಮ ದೇಹದಲ್ಲಿರುವುದೇ ಬ್ರಹ್ಮಾಂಡದಲ್ಲಿದೆ. ನಮ್ಮ ಬ್ರಹ್ಮಾಂಡಕ್ಕೂ ನಮ್ಮ ಈ ಪಿಂಡಾಂಡಕ್ಕೂ ನೇರ ಸಂಬಂಧ ಇದೆ. ಮೇಲೆ ಈ ಭೂಮಿಯನ್ನು ಕೂಡ ಹಿಡಿದ ಮೇಲೆ ಒಟ್ಟು 7 ಲೋಕಗಳಿದ್ದಾವೆ. ನಮ್ಮ ದೇಹದಲ್ಲಿ 7 ಶರೀರಗಳಿದ್ದಾವೆ. ನಮ್ಮ ದೇಹದಲ್ಲಿ 7 ಚಕ್ರಗಳಿದ್ದಾವೆ. ಅದು ಒಂದೊಂದು ದೇಹ ಒಂದೊಂದು ಲೋಕಕ್ಕೆ ಸಂಬಂಧಪಟ್ಟದ್ದು, ಒಂದೊಂದು ಚಕ್ರ ಒಂದೊಂದು ಲೋಕಕ್ಕೆ ಸಂಬಂಧಪಟ್ಟದ್ದು. ಹಾಗಾಗಿ ನಾವು ಈಗ ಮೇಲಿಂದ ಬರ್ಕೊಳ್ಳಿ. ಮೇಲೆ ಸತ್ಯಲೋಕ, ಮೇಲಿಂದ ಲೈನಲ್ಲಿ ಬರ್ಕೊಳ್ಳಿ ಸತ್ಯಲೋಕ. ಅದರ ಕೆಳಗೆ ಯಾವುದು? ತಪೋಲೋಕ. ಅದ್ರ ಕೆಳಗೆ ತಪೋಲೋಕ. ಅದರ ಕೆಳಗೆ 3ನೇದು ಮಹರ್ಲೋಕ ಅಥವಾ ಮಹಾಲೋಕ. ಅದರ ಕೆಳಗೆ 4ನೇದು ಜನರ್ಲೋಕ. ಅದರ ಕೆಳಗೆ 5ನೇದು ಸುವರ್ಲೋಕ ಅಥವಾ ಸ್ವರ್ಗಲೋಕ. ಅದರ ಕೆಳಗೆ 6ನೇದು ಭುವರ್ಲೋಕ. ಅದರ ಕೆಳಗೆ 7ನೇದು ಭೂಲೋಕ. ಈಗ ನೋಡಿ, ಕೆಳಗಡೆಯಿಂದ ಭೂಲೋಕ, ಅದರ ಮೇಲೆ ಭುವರ್ಲೋಕ, ಅದರ ಮೇಲೆ ಸುವರ್ಲೋಕ, ಅದರ ಮೇಲೆ ಜನರ್ಲೋಕ, ಅದರ ಮೇಲೆ ಮಹರ್ಲೋಕ, ಅದರ ಮೇಲೆ ತಪೋಲೋಕ, ಅದರ ಮೇಲೆ ಸತ್ಯಲೋಕ. ಈ 7 ಲೋಕಗಳು ಮೇಲಿನ ಲೋಕಗಳು. ಅದರ ಪಕ್ಕದಲ್ಲಿ ಬರ್ಕೊಳ್ಳಿ, ನಮಗೆ 7 ಶರೀರಗಳಿದ್ದಾವೆ. ಒಂದೊಂದು ಶರೀರ ಈ 7 ಲೋಕಗಳಿಗೆ ಸಂಬಂಧಪಟ್ಟದೆ. ಮೊದಲನೇದು ಯಾವುದೋ? ಸ್ಥೂಲ ಶರೀರ. ಎಲ್ಲಿ ಬರ್ಕೊಳ್ಳಿ? ಕೆಳಗಡೆ ಬರ್ಕೊಳ್ಳಿ. ಭೂಮಿ ಇದೆ ಅಲ್ವಾ, ಅಲ್ಲಿ ಬರ್ಕೊಳ್ಳಿ. ಭೂಮಿಯ ಪಕ್ಕದಲ್ಲಿ ಅಂದ್ರೆ ಭೂಲೋಕದ ಪಕ್ಕದಲ್ಲಿ ಬರ್ಕೊಳ್ಳಿ ಸ್ಥೂಲ ಶರೀರ, ಅಥವಾ ಇಂಗ್ಲಿಷ್ ಅಲ್ಲಿ ಫಿಸಿಕಲ್ ಬಾಡಿ, ಸ್ಥೂಲ ಶರೀರ. ಎರಡನೇದು ಮೇಲೆ ಭೂವರ್ಲೋಕ ಇದೆ ಅಲ್ವಾ, ಅಲ್ಲಿ ಬರ್ಕೊಳ್ಳಿ ಪ್ರಾಣಮಯ ಶರೀರ ಅಥವಾ ಎಥಿರಿಕ್ ಬಾಡಿ, ಎನರ್ಜಿ ಬಾಡಿ, ಏನಾದ್ರೂ ಬರ್ಕೊಳ್ಳಿ. ಮೂರನೇದು ಯಾವುದು? ಸುವರ್ಲೋಕದ ಪಕ್ಕದಲ್ಲಿ ಬರ್ಕೊಳ್ಳಿ ಸೂಕ್ಷ್ಮ ಶರೀರ ಅಥವಾ ಆಸ್ಟ್ರಲ್ ಬಾಡಿ ಅಥವಾ ಸೂಕ್ಷ್ಮ ಶರೀರ. ಅದರ ಮೇಲೆ ಬರ್ಕೊಳ್ಳಿ 4ನೇದು ಯಾವುದು? ಜನರ್ಲೋಕ. ಅದರ ಪಕ್ಕದಲ್ಲಿ ಬರ್ಕೊಳ್ಳಿ ಕಾರಣ ಶರೀರ. ಜನರ್ಲೋಕ ಅಥವಾ ಕಾರಣಲೋಕ ಅಂತಾನೂ ಹೇಳ್ಬೋದು. ಕಾರಣಲೋಕ ಅಥವಾ ಜನರ್ಲೋಕ. ಅದರ ಪಕ್ಕದಲ್ಲಿ ಯಾವುದು? ಕಾರಣ ಶರೀರ. ಅದರ ಮೇಲೆ ಬರುವುದು ಯಾವುದು? ಮಹರ್ಲೋಕ. ಅದರ ಪಕ್ಕದಲ್ಲಿ ಯಾವ್ದು ಬರಬೇಕು? ಯಾವುದು ಶರೀರ? ಮಹಾಕಾರಣ ಶರೀರ.
ಮಹಾಕಾರಣ ಶರೀರ. ಮೇಲೆ ಯಾವುದು? ತಪೋಲೋಕ. ತಪೋಲೋಕದ ಪಕ್ಕದಲ್ಲಿ ಬರ್ಕೊಡಿ. ಯಾವುದು ಶರೀರ? ತಪೋಲೋಕದ ಪಕ್ಕದಲ್ಲಿ ಯಾವುದು? ವಿಶ್ವಮಯ ಶರೀರ. ಕೊನೆಗೆ ಸತ್ಯಲೋಕ. ಸತ್ಯಲೋಕ ಅದರ ಪಕ್ಕದಲ್ಲಿ ಯಾವುದು? ನಿರ್ವಾಣಮಯ ಶರೀರ ಅಥವಾ ನಿರ್ವಾಣಿಕ. ನೀವು ಈಗ ಬೇಕಾದ್ರೆ ಚಕ್ರಗಳನ್ನು ಕೂಡ ಬರ್ಕೊಳ್ಬಹುದು ಕೆಳಗಡೆಯಿಂದ, ಬೇಕಾದ್ರೆ ಆಮೇಲೆ ಬರ್ಕೊಳ್ಳಿ ಅದನ್ನ. ಅಥವಾ ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ, ಮಣಿಪೂರಕ. ಆಯ್ತಾ? ಅದಾದ್ಮೇಲೆ ಯಾವುದು? ಆ ಅನಾಹತ, ಆಮೇಲೆ ವಿಶುದ್ಧಿ. ಆಯ್ತಾ? ಆಜ್ಞಾಚಕ್ರ, ಸಹಸ್ರಾರ. ಹೀಗೂ ಬರ್ಕೊಳ್ಬಹುದು. ಕೆಳಗಡೆಯಿಂದ ಮೇಲ್ಗಡೆ ಹೋಗ್ಬೇಕು. ಆಯ್ತಾ? ಇವೆರಡು ಸದ್ಯಕ್ಕೆ ಎರಡು ಇಂಪಾರ್ಟೆಂಟ್ ಇದೆ. ಆಯ್ತಾ? ಚಕ್ರಗಳದ್ದು ಏನು ನಡೀತದೆ ಈ ಎರಡು ಇಟ್ಕೊಳ್ಬೇಕು. ಈಗ ಅದನ್ನ ಒಂದೊಂದೇ ಆ ಲೋಕದ ಮಹತ್ವವನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಯಾರ್ಯಾರು ನಾವು ಎಲ್ಲಿದ್ದೇವೆ, ಎಲ್ಲಿ ಹೋಗಬೇಕಾಗಿದೆ, ಏನು ಮಾಡಿದ್ರೆ ಎಲ್ಲಿ ಹೋಗ್ತೇವೆ, ಅದನ್ನ ತಿಳ್ಕೊಳ್ಬೇಕೀಗ. ಅದೇ ಸಾಧನೆಯಲ್ಲಿ ತಿಳ್ಕೊಳ್ಬೇಕಾದ ಅತ್ಯಂತ ಮುಖ್ಯವಾದದ್ದು. ಸಾಧನೆಯಲ್ಲಿ ತಿಳ್ಕೊಳ್ಬೇಕಾದ ಅತ್ಯಂತ ಮುಖ್ಯವಾದದ್ದು. ಇದರಲ್ಲಿ ದೇಹದಿಂದ ಆತ್ಮ ಹೊರಗೆ ಬರ್ತದೆ. ಏನಾಗ್ತದೆ? ಸಾವಿನ ನಂತರ ಏನಾಗ್ತದೆ? ದೇಹದಿಂದ ಆತ್ಮ ಹೊರಗೆ ಬರ್ತದೆ. ಹೊರಗೆ ಬಂದ ಕೂಡಲೇ ಫಿಸಿಕಲ್ ಬಾಡಿ, ಸ್ಥೂಲ ಶರೀರ, ಮತ್ತೆ ಎರಡನೇ ಶರೀರ ಯಾವುದು? ಪ್ರಾಣಮಯ ಶರೀರ. ಆ ಎರಡನ್ನು ಕೂಡ ಈ ಭೂಮಿಯ ಮೇಲೆ ಬಿಟ್ಟು ಬಿಡ್ತೇವೆ. ಎರಡು ಕೂಡ ಎಲ್ಲಿ ಹೋಗ್ತದೆ? ಭೂಮಿ ಮೇಲೆ ಬಿಟ್ಟು ಹಾಕ್ತೀವಿ. ನಂತರ ಉಳಿಯೋದು ಯಾವುದು? ಇನ್ನು 5 ಶರೀರಗಳು ಉಳಿತವೆ. ಅದರಲ್ಲಿ ಮೂರನೇ ಶರೀರ ಯಾವುದು? ಸೂಕ್ಷ್ಮ ಶರೀರ ಅಥವಾ ಮನೋಮಯ ಶರೀರ. ಅದೇನ್ ಮಾಡ್ತದೆ? ಭುವರ್ ಲೋಕಕ್ಕೆ ಅಥವಾ ಸುವರ್ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಯಾರು ಕರ್ಕೊಂಡು ಹೋಗ್ತಾರೆ? ದೇವದೂತರು ಕರ್ಕೊಂಡು ಹೋಗ್ತಾರೆ. ಹೇಗೆ ಕರ್ಕೊಂಡು ಹೋಗ್ತಾರೆ? ಅವರವರ ಕರ್ಮದ ಅನುಸಾರ. ಒಂದು ವೇಳೆ ಅದು ಪುಣ್ಯಾತ್ಮ ಜೀವ ಆಗಿದ್ರೆ ಸುವರ್ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ ಅಥವಾ ಸ್ವರ್ಗ ಲೋಕ. ಒಂದು ವೇಳೆ ಅದು ಪಾಪಾತ್ಮ ಆಗಿದ್ರೆ, ತುಂಬಾ ಕರ್ಮ ಮಾಡಿ ಜೀವನ ಪರ್ಯಂತ ಬರೀ ಬಡದು ಬಡದು ಮಾಂಸ ತಿಂದು ಬೇಟೆಯಾಡಿ ಹೀಗೆ ಬದುಕಿ ಪ್ರಾಣಿಯ ಹಾಗೆ ಬದುಕಿ ಹೋದ, ತಾಮಸ ರೂಪದಿಂದ ರಾಜಸ ಗುಣಗಳಿಂದ ಅವನು ಬದುಕಿದ್ದ ಅಂತಂದ್ರೆ ಏನಾಗ್ತಾನೆ? ಅವನನ್ನ ಭುವರ್ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಒಂದು ವೇಳೆ ಅವನು ಪುಣ್ಯಾತ್ಮನಾಗಿದ್ರೆ ಸುವರ್ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಎರಡರಲ್ಲಿ ಒಂದು ಯಾವ್ದು ಹೋಗ್ತಾರೆ? ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರವನ್ನು ಕರ್ಕೊಂಡು ಹೋಗ್ತಾರೆ. ಸೂಕ್ಷ್ಮ ಶರೀರ ಮಾತ್ರ ಹೋಗ್ತದೆ. ಎರಡರಲ್ಲಿ ಒಂದು ಲೋಕಕ್ಕೆ ಸೂಕ್ಷ್ಮ ಶರೀರ ಹೋಗ್ತದೆ, ಎಲ್ಲವೂ ಹೋಗಲ್ಲ. ಒಂದು ಮೊದಲನೇದು ಫಿಸಿಕಲ್ ಬಾಡಿ, ಎರಡನೇದು ಯಾವುದು? ಎಥರಿಕ್ ಬಾಡಿ. ಅವೆರಡು ಭೂಮಿಯಲ್ಲೇ ಉಳಿದು ಬಿಡ್ತವೆ. ಮೂರನೇದು ಯಾವುದು? ನಮ್ಮ ಸೂಕ್ಷ್ಮ ಶರೀರ ಅಥವಾ ಆಸ್ಟ್ರಲ್ ಬಾಡಿ. ಅದು ಯಾವ್ದಾದ್ರು ಒಂದು ಲೋಕಕ್ಕೆ ಹೋಗ್ತದೆ. ಯಾವ ಲೋಕ? ಒಂದು ಸುವರ್ ಲೋಕಕ್ಕೆ ಹೋಗ್ತದೆ, ಇಲ್ಲ ಭುವರ್ ಲೋಕಕ್ಕೆ ಹೋಗ್ತದೆ. ಅವನು ಪುಣ್ಯಾತ್ಮ ಜೀವಿ ಆಗಿದ್ರೆ, ಪುಣ್ಯ ಮಾಡಿದ್ರೆ ಸುವರ್ ಲೋಕ ಸ್ವರ್ಗ ಲೋಕಕ್ಕೆ ಹೋಗ್ತದೆ, ಇಲ್ಲ ಭುವರ್ ಲೋಕಕ್ಕೆ ಹೋಗ್ತದೆ ಅಲ್ವಾ? ಇನ್ನು ನಾಲ್ಕನೇ ಶರೀರ ಯಾವುದು? ಕಾರಣ ಶರೀರ. ಕಾರಣ ಶರೀರ ಎಲ್ಲಿಗೆ ಹೋಗ್ತದೆ? ಜನರ ಲೋಕಕ್ಕೆ ಹೋಗ್ತದೆ ಅಥವಾ ಕಾರಣ ಲೋಕಕ್ಕೆ ಹೋಗ್ತದೆ. ಐದನೇ ಶರೀರ ದೇಹ ಬಿಟ್ಟ ಮೇಲೆ ಇಷ್ಟೆಲ್ಲ ನಡೆಯೋದು. ಅದು ಯಾವಾಗ? ಅದು ಯಾವಾಗ? ಒಂದು ವೇಳೆ ಅವನು ಆ ದೇವದೂತರ ಜೊತೆಗೆ ಹೊರಟರೆ ಇಷ್ಟೆಲ್ಲ ನಡೀತದೆ. ಹಾ, ಕಾರಣ ಶರೀರ ಜನಲೋಕಕ್ಕೆ ಹೋಗಿ ಸೇರಿಕೊಳ್ತದೆ. ಐದನೇದು ಮಹಾಕಾರಣ ಶರೀರ, ಅದು ಮಹಾಕಾರಣ ಲೋಕಕ್ಕೆ ಹೋಗಿ ಸೇರಿಕೊಳ್ತದೆ. ಆರನೇದು ವಿಶ್ವಮಯ ಶರೀರ, ಅದು ತಪೋಲೋಕವನ್ನು ಹೋಗಿ ಸೇರಿಕೊಳ್ತದೆ. ಏಳನೇದು ನಿರ್ವಾಣಮಯ ಶರೀರ, ಸತ್ಯಲೋಕವನ್ನು ಹೋಗಿ ಸೇರಿಕೊಳ್ತದೆ. ಹೀಗೆ ಮೊದಲು ಯಾವಾಗ ದೇಹದಿಂದ ಆತ್ಮ ಹೊರಗೆ ಬಂತು, ಆಗ ಆತ್ಮ ಫಿಸಿಕಲ್ ಬಾಡಿಯನ್ನ ಹೊರಗೆ ಬಿಟ್ಟು ಬಿಡ್ತು. ನಂತರ ಭೂಲೋಕದಲ್ಲಿ ಫಿಸಿಕಲ್ ಬಾಡಿ ಸುಟ್ಟು ಭಸ್ಮ ಆಗ್ತದಲ್ವಾ, ನಂತರ ಎಥಿರಿಕ್ ಬಾಡಿ ಅನ್ನೋದನ್ನ ಮೂರನೇ ದಿವಸ ಬಿಟ್ಟು ಹೋಗ್ತಾರೆ. ಮೂರನೇ ದಿವಸ ಎರಡನೇ ಶರೀರ ಎಥಿರಿಕ್ ಬಾಡಿಯನ್ನ ಭೂಮಿಯಲ್ಲೇ ಬಿಟ್ಟು ಹೋಗ್ತಾರೆ. ಆಗ ಆತ್ಮವಾದ ನಾವು ಸೂಕ್ಷ್ಮ ಶರೀರದಲ್ಲಿ ಭುವರ್ ಲೋಕದಲ್ಲಿ ಅಥವಾ
ಸುವರ್ಲೋಕದಲ್ಲಿ ಹೋಗಿ ಸೇರಿಕೊಳ್ತೇವೆ. ಆ ಎರಡೂ ಲೋಕಗಳಲ್ಲಿ ಯಾವ ಲೋಕಕ್ಕೆ ನಮಗೆ ಅರ್ಹತೆ ಇರ್ತದೋ ಆ ಲೋಕಕ್ಕೆ ಸಹಾಯಕರು ನಮ್ಮನ್ನು ತೆಗೆದುಕೊಂಡು ಹೋಗಿ ಬಿಟ್ಟು ಅವ್ರ ಪಾಡಿಗೆ ಅವ್ರು ಹೋಗಿ ಬಿಡ್ತಾರೆ. ಅರ್ಹತೆ ಅನ್ನೋದು ಯಾವುದರ ಮೇಲೆ ಡಿಪೆಂಡ್ ಆಗಿರ್ತದೆ? ನಾವು ಬದುಕಿದ್ದಾಗ ಹೇಗೆ ಎಂತಹ ಜೀವನವನ್ನು ಮಾಡಿದ್ವಿ ಅನ್ನುವುದರ ಮೇಲೆ ಅದು ಡಿಪೆಂಡ್ ಆಗಿರ್ತದೆ. ಭೂಲೋಕದಲ್ಲಿ ನಾವು ಬದುಕಿದ್ದಾಗ ಈ ಸೃಷ್ಟಿಯಲ್ಲಿ ಸ್ವಲ್ಪ ಜನ ಪಾಪಗಳನ್ನು ಮಾಡ್ತಾರೆ, ಸ್ವಲ್ಪ ಜನ ಪಾಪ ಪುಣ್ಯಗಳ ಎರಡನ್ನೂ ಮಾಡ್ತಾರೆ, ಕೆಲವರು ಬರೀ ಪುಣ್ಯವನ್ನು ಮಾಡ್ತಾರೆ. ಹಾಗೆ ಮಾಡಿರೋರು ಯಾಕೆ ಅವರಲ್ಲಿ ತಮೋಗುಣ ರಜೋಗುಣ ದಾಟಿ ಸಾತ್ವಿಕ ಗುಣಕ್ಕೆ ಬರುವವರು ಪಾಪಗಳನ್ನ ಮಾಡೋದಿಲ್ಲ. ಸಾಮಾನ್ಯವಾಗಿ ಪುಣ್ಯವನ್ನೇ ಮಾಡಿರ್ತಾರೆ, ಅಂದ್ರೆ ಒಳ್ಳೆ ಕೆಲಸವನ್ನ ಮಾಡಿರ್ತಾರೆ. ಈ ಎರಡೂ ಗುಣಗಳನ್ನು ದಾಟಿ, ಅಂದ್ರೆ ತಮೋಗುಣ ದಾಟಿ ಸಾತ್ವಿಕ ಗುಣಕ್ಕೆ ಬರ್ತಾರೆ. ಅವರು ಪಾಪಗಳನ್ನು ಮಾಡುವುದಿಲ್ಲ, ಪುಣ್ಯವನ್ನೇ ಮಾಡಿ ಒಳ್ಳೆಯ ಕೆಲಸವನ್ನೇ ಮಾಡ್ತಾರೆ, ಸುವರ್ಲೋಕವನ್ನು ಹೋಗಿ ಸೇರ್ಕೊಳ್ತಾನೆ. ಅದಕ್ಕೆ ಕನಿಷ್ಠ ಪಕ್ಷ ಧ್ಯಾನ ಮಾಡಿದವರು ಎಲ್ಲರೂ ಸತ್ಯಲೋಕವನ್ನು ಹೋಗಿ ಸೇರುವುದಿಲ್ಲ. ನೆನಪಿರಲಿರ್ಬೇಕು, ತಲೆಯಲ್ಲಿರಬೇಕು. ಧ್ಯಾನ ಮಾಡಿದವರೆಲ್ಲರೂ ಸತ್ಯಲೋಕವನ್ನು ಹೋಗಿ ಸೇರುವುದಿಲ್ಲ. ಧ್ಯಾನ ಮಾಡಿದವರು ಎಲ್ಲರೂ, ಆಮೇಲೆ ಇನ್ನೊಂದು ಮಧ್ಯೆ ಇರುವುದು ಯಾವುದು? ಜನರ ಲೋಕ. ಜನರ ಲೋಕದಿಂದ ಮೇಲಿರುವಂತಹ ಜನರ ಲೋಕದವರಿಗೆ ಎಲ್ಲರೂ ಹೋಗ್ಬೋದು, ಎಲ್ಲರೂ ಹೋಗ್ತಾರೆ. ಅಂದ್ರೆ ಪಾಪ ಮಾಡಿದವನು ಹೋಗ್ತಾನೆ, ಪುಣ್ಯ ಮಾಡಿದವನು ಹೋಗ್ತಾನೆ. ಯಾಕೆ? ಕಾರಣ ಲೋಕದವರೆಗೂ ಎಲ್ಲ ಆತ್ಮಗಳು ಸತ್ತ ಮೇಲೆ ಹೋಗ್ತಾರೆ. ಆದರೆ ಕಾರಣ ಲೋಕವನ್ನು ದಾಟಿ ಅಥವಾ ಜನರ ಲೋಕವನ್ನು ದಾಟಿ ಮೇಲೆ ಇರುವಂತಹ 3 ಲೋಕಗಳನ್ನ ಯಾರು ಹೋಗ್ತಾರೆ? ಪುಣ್ಯಾತ್ಮ ಜೀವಿಗಳು ಮಾತ್ರ ಹೋಗ್ತಾರೆ. ಯಾವ ಪುಣ್ಯಾತ್ಮರು? ಮುಕ್ತಿ ಕಾರ್ಯಗಳನ್ನ ಯಾರು ಮಾಡಿರ್ತಾರೆ, ಮುಕ್ತಿ ಯೋಗ್ಯ ಕಾರ್ಯಗಳನ್ನ ಕರ್ಮಗಳನ್ನ ಯಾರು ಮುಕ್ತಿ ಕರ್ಮಗಳನ್ನ ಯಾರು ಮಾಡಿರ್ತಾರೆ ಅವರು ಮಾತ್ರ ಜನರ ಲೋಕವನ್ನು ದಾಟಿ ಮಹರ್ಲೋಕ, ತಪೋಲೋಕ, ಸತ್ಯಲೋಕವನ್ನು ಹೋಗಿ ಸೇರ್ತಾರೆ. ಇಲ್ಲೇ ಇರುವುದು ಮ್ಯಾಟ್ರು. ಇದೇ ಬಹಳ 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 ಮುಖ್ಯವಾದದ್ದು, ಬಹಳ ಮುಖ್ಯವಾದದ್ದು. ಏನೋ ಯಾರು ದೇಹಕ್ಕೆ ಸಂಬಂಧಪಟ್ಟಂತಹ ಕರ್ಮಗಳನ್ನ ಮಾಡ್ತಾರೆ ಅಥವಾ ಪುಣ್ಯಗಳನ್ನು ಮಾಡ್ತಾರೆ, ಯಜ್ಞ ಯಾಗಾದಿಗಳು, ಮಂತ್ರ ಸ್ತೋತ್ರ, ಜಪ ತಪ, ಪೂಜೆ ಪುನಸ್ಕಾರ, ದಾನ ಧರ್ಮ, ಅನ್ನದಾನ, ನೇತ್ರದಾನ, ಆದಾನ ಈ ದಾನ, ಜನಸೇವೆ ಎಲ್ಲವನ್ನ ಮಾಡಿದವರು ಎಲ್ಲಿವರೆಗೆ ಹೋಗ್ತಾರೆ? ಸ್ವರ್ಗದವರೆಗೆ ಹೋಗ್ತಾರೆ. ಅಂದ್ರೆ ಜನರ ಲೋಕದವರೆಗೆ ಹೋಗ್ತಾರೆ. ಜನರ ಲೋಕ ಅನ್ನೋದು ಅದು ಇರುವ ಜಾಗ ಅಲ್ಲ, ಮತ್ತೆ ಅದು ಕೌನ್ಸಿಲಿಂಗ್ ನಡೆಯುವಂತಹ ಲೋಕ. ಕೌನ್ಸಿಲಿಂಗ್ ನಡೀತದೆ, ಆಮೇಲೆ ಹೇಳ್ತೀನಿ ನಾನು ಹೇಗೆ ನಡೀತದೆ ಏನು ಅದನ್ನೆಲ್ಲ ಆಮೇಲೆ. ಮೊದಲು ನಮ್ಮ ಸೂಕ್ಷ್ಮ ಶರೀರದ ಮೂಲಕ ಒಂದು ಸ್ವರ್ಗಕ್ಕೆ ಹೋಗಿರ್ತೀವಿ, ಇಲ್ಲ ಭುವರ್ಲೋಕಕ್ಕೆ ಹೋಗಿರ್ತೀವಿ. ಭುವರ್ಲೋಕ ಇಲ್ಲ ಸುವರ್ಲೋಕ. ಅದಕ್ಕೆ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಏನು ತೇತಂ ಭೋಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿತ ಏವಂ ತ್ರಯಾ ಧರ್ಮಾನು ಪ್ರಪನ್ನ ಗತಾಗತಂ ಕಾಮ ಕಾಮ ಲಭಂತೆ. ಅಂತಂದ್ರೆ ಯಾರು ಈ ಪುಣ್ಯವನ್ನ ಮಾಡಿ ಪುಣ್ಯ ಫಲಗಳನ್ನ ಮುಗಿದ ನಂತರ ಪುಣ್ಯವನ್ನ ಮಾಡಿ ಏನ್ ಮಾಡ್ತಾರೆ? ಸ್ವರ್ಗವನ್ನು ಹೋಗಿ ಸೇರ್ಕೊಳ್ತಾರೆ. ಯಜ್ಞ ಯಾಗಾದಿಗಳನ್ನ ಮಾಡಿ ದೇವತೆಗಳನ್ನ ಮೆಚ್ಚಿಸಿ ಪ್ರಕೃತಿಯನ್ನ ಮೆಚ್ಚಿಸಿ ಏನ್ ಮಾಡ್ತಾರೆ? ಸಂಕಲ್ಪಗಳನ್ನ ಮಾಡಿ ಏನ್ ಮಾಡ್ತಾರೆ? ದಾನ ಧರ್ಮಗಳನ್ನೆಲ್ಲ ಮಾಡಿ ಸ್ವರ್ಗ ಬೇಕು, ಒಳ್ಳೇದಾಗ್ಲಿ, ನಾವೆಲ್ಲ ಸ್ವರ್ಗ ಸೇರ್ಕೊಳ್ಬೇಕು ಅಂತ ಹೇಳಿ ಪುಣ್ಯ ಫಲಗಳನ್ನ ಮಾಡಿ ಸ್ವರ್ಗವನ್ನು ಹೋಗಿ ಸೇರ್ಕೊಳ್ತಾರೆ. ಸ್ವರ್ಗವನ್ನು ಹೋಗಿ ಸೇರ್ಕೊಂಡು ಎಷ್ಟು ದಿವಸ ಇರ್ತಾರಲ್ಲಿ? ತಮ್ಮ ಪುಣ್ಯದ ಫಲ ಮುಗಿಯುವವರೆಗೆ. ಮತ್ತೆ ಪುನಃ ಮೃತ್ಯು ಲೋಕವನ್ನು ಬಂದು ಸೇರ್ತಾರೆ. ಯಾವುದು ಮೃತ್ಯು ಲೋಕ? ಭೂಲೋಕ. ಮತ್ತೆ ಭೂಲೋಕವನ್ನು ಬಂದು ಸೇರ್ತಾರೆ. ಅಂದ್ರೆ ಸಕಾಮ ಕರ್ಮಗಳಲ್ಲಿ ಆಶ್ರಯಿಸಿದವರು, ಭೋಗದ ಅಪೇಕ್ಷೆಯುಳ್ಳವರು ಪದೇ ಪದೇ ಜನನ ಮರಣಗಳನ್ನು ಪಡಿತಾ ಅರ್ಥಾತ್ ಪುಣ್ಯದ ಪ್ರಭಾವದಿಂದ ಸ್ವರ್ಗವನ್ನು ಸೇರ್ತಾ ಇರ್ತಾರೆ. ಮತ್ತೆ ಪುಣ್ಯ ಮುಗಿದ ಮೇಲೆ ಮೃತ್ಯು ಲೋಕಕ್ಕೆ ಬರ್ತಾ ಇರ್ತಾರೆ. ಹೀಗೆ ಪುನರಪಿ ಜನನಂ ಪುನರಪಿ ಮರಣಂ. ಯಾರು ಆತ್ಮವನ್ನ ಆಶ್ರಯಿಸುವುದಿಲ್ಲ, ಯಾರು ಮುಕ್ತಿ ಕರ್ಮಗಳನ್ನು ಮಾಡ್ತಾ ಇಲ್ಲ, ಕೇವಲ ದೇಹ ಸಂಬಂಧವಾದ ಕರ್ಮಗಳಲ್ಲೇ ನಿರತರಾಗಿದ್ದಾರೋ ಅವರು ಎಲ್ಲಿವರೆಗೆ ಹೋಗ್ತಾರೆ? ಸ್ವರ್ಗದವರೆಗೆ ಮಾತ್ರ ಹೋಗಿ ವಾಪಸ್ ಮತ್ತೆ ಪುಣ್ಯ ಮುಗಿದ ಮೇಲೆ ವಾಪಸ್ ಬರ್ತಾರೆ. ಮುಕ್ತಿ ಕರ್ಮಗಳನ್ನು ಅವರು ಮಾಡಿರುವುದಿಲ್ಲ. ಮುಕ್ತಿ ಕರ್ಮಗಳನ್ನ ಮಾಡಿದವರು ಮಾತ್ರ ಜನರ ಲೋಕವನ್ನ ದಾಟಿ ಮೇಲಿರುವ ಮಹರ್ಲೋಕ, ತಪೋಲೋಕ, ಸತ್ಯಲೋಕವನ್ನ ಪಡೆಯುವ ಅರ್ಹತೆಯನ್ನು ಪಡಿತಾರೆ. ಭುವರ್ಲೋಕಕ್ಕೆ ಸೇರಿದ ಮೇಲೆ ಏನಾಗ್ತದೆ? ಭುವರ್ಲೋಕ
ಅಲ್ವಾ? ಹಾಗಾಗಿ ಭೂಲೋಕದಲ್ಲಿ ಸುಮಾರು 700 ಕೋಟಿ ಮನುಷ್ಯ ಆತ್ಮಗಳು ಇರ್ತಾವಂತೆ, ಜೀವಿ ಅಂದ್ರೆ ಬದುಕಿರ್ತಾರಂತೆ ಎಲ್ಲ ಇಡೀ ಭೂಮಿಯಲ್ಲಿ. ಅದು ಪ್ಲಸ್ ಆರ್ ಮೈನಸ್ ಹೆಚ್ಚು ಕಡಿಮೆ ಆಗೋದು ಸುಮಾರು 700 ಕೋಟಿ. ಆದ್ರೆ ಬೇರೆ ಬೇರೆ ಲೋಕದಲ್ಲಿ ಮನುಷ್ಯ ಆತ್ಮಗಳು ಇನ್ನೂ ಹೆಚ್ಚು ಹೆಚ್ಚು ಕೋಟಿಗಟ್ಟಲೆ ಇರ್ತಾವಂತೆ. ಈಗ ಭೂವರ್ ಲೋಕಕ್ಕೆ ನಾವು ಹೋಗಿ ಸೇರ್ಕೊಳ್ತೇವೆ. ನಂತರ ಏನಾಗ್ತದೆ, ಏನ್ ನಡೀತದೆ? ಅವರವರ ಆತ್ಮಾನುಸಾರ ಇಲ್ಲಿ ತುಂಬಾ ನೊಂದು, ಯಾಕೆಂದ್ರೆ ಭೂವರ್ ಲೋಕ ಅಂದ್ರೇನೆ ಅದು ಪಾಪ ಮಾಡಿದಂತಹ ಆತ್ಮಗಳು ಹೋಗಿ ಸೇರ್ಕೊಳ್ತವೆ. ಅದನ್ನ ನಾವು ನರಕ ಅಂತ ಕರೆಯುವುದು, ನರಕ ಲೋಕ. ಅಲ್ಲಿ ಹೋಗಿ ಹೋಗಿ ಸೇರ್ಕೊಳ್ತವೆ. ಸೇರ್ಕೊಂಡು ಹೋದ ಕೂಡಲೇ ಏನ್ ಮಾಡ್ತಾರೆ? ಬಾಂಡ್ಲಿಲಿ ಹಾಕಿ ಕರಿಯೋದಿಲ್ಲ. ಏನ್ ಮಾಡ್ತಾರೆ? ಅವರು ರೆಸ್ಟಿಗೆ ಬಿಡ್ತಾರೆ. ಯಾಕೆಂದ್ರೆ ಇಡೀ ಜೀವನ ಇಲ್ಲಿ ಕಷ್ಟ, ನಷ್ಟ, ನೋವು, ದುಃಖ, ಅಸಮಾಧಾನ, ತೃಪ್ತಿ ಬದುಕಿ ನೊಂದು ಬೆಂದಿರುವ ಆತ್ಮಗಳು ಅವು ಹೋಗಿ ಏನ್ ಮಾಡ್ತವೆ? ಅಪ್ಪ ಸಾಕು ಸಾಕು ಅಂತ ಹೇಳಿ ಏನ್ ಮಾಡ್ತವೆ? ರೆಸ್ಟ್ ಮಾಡ್ತವೆ ಕೆಲವು ದಿನಗಳು. ಆದ್ಮೇಲೆ ಅವರಿಗೆ ತಮ್ಮ ಎಲ್ಲ ನೆನಪುಗಳು ಮರುಕರಳಿಕೆ ಶುರುವಾಗ್ತದೆ. ನಾನು ಹೋಗಿದ್ದೆ, ಜನ್ಮ ತಗೊಂಡಿದ್ದೆ, ಏನು ಮಾಡಿದೆ ನಾನು, ಎಂತೆಂತಹ ಪಾಪಗಳನ್ನು ಮಾಡಿದೆ. ಆ ಭುವರ್ಲೋಕ ಮತ್ತೆ ಸ್ವರ್ಗಲೋಕದ ಒಂದು ವಿಶಿಷ್ಟತೆ ಏನು ಅಂತಂದ್ರೆ, ಅವ್ರು ಏನನ್ನ ಬಯಸ್ತಾರೋ ಅದು ಸಿಗ್ತದೆ, ಅವ್ರು ಏನನ್ನ ಅನ್ಕೊಳ್ತಾರೋ ಅದು ಅವರಲ್ಲಿ ಮ್ಯಾನಿಫೆಸ್ಟ್ ಆಗ್ತಾ ಇರ್ತದೆ. ಅದೇ ಆ ಲೋಕದ ವೈಶಿಷ್ಟ್ಯತೆ. ಅವರು ಒಳ್ಳೆ ಭಕ್ಷ್ಯ ಭೋಜ್ಯ ಊಟ ಮಾಡಬೇಕು ಅಂದ್ರೆ ಅದು ಅವ್ರ ಮುಂದೆ ಬಂದು ನಿಲ್ತದೆ. ಒಳ್ಳೆ ಹುಡುಗಿ ಬೇಕು ಅಂದ್ರೆ ಒಳ್ಳೆ ಹುಡುಗಿ ಬರ್ತಾರೆ, ಒಳ್ಳೆ ಹುಡುಗ ಬೇಕಂದ್ರೆ ಹುಡುಗ ಬಂದು ಅದೇ ಅದರ ವೈಶಿಷ್ಟ್ಯತೆ. ಆದ್ರೆ ಯಾರು ಭುವರ್ ಲೋಕಕ್ಕೆ ಹೋಗಿದ್ದಾರೆ ಅವರಲ್ಲಿ ಏನ್ ಬರ್ತದೆ? ಆ ಆತ್ಮ ರೋಧಿಸ್ಲಿಕ್ಕೆ ಶುರು ಮಾಡ್ತದೆ. ಈ ನಾನು ಯಾವ ಉದ್ದೇಶದಿಂದ ಭೂಮಿಗೆ ಹೋಗಿದ್ದೆ, ಆದ್ರೆ ಏನೆಲ್ಲ ಮಾಡಿದೆ ನಾನು? ಆ, ಬರೀ ಮಾಂಸ ತಿಂದೆ, ಪ್ರಾಣಿ ಪಕ್ಷಿಗಳನ್ನ ಹತ್ಯೆ ಮಾಡಿದೆ, ಮಾಡಬಾರದ ಕರ್ಮಗಳನ್ನು ಮಾಡಿದೆ ಅಂತ ಹೇಳಿ ತಾನು ಮಾಡಿದ ಒಂದೊಂದೇ ಕರ್ಮಗಳನ್ನ ನೆನೆಸ್ಲಿಕ್ಕೆ ಶುರು ಮಾಡ್ತದೆ. ಆಗ ಅದು ಫೀಲ್ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಒಂದು ನಾನು ಕುರಿಯನ್ನ ಕುರಿಯನ್ನ ಕಡಿದೆ, ಅಯ್ಯೋ ಕಡಿದೆ ಅಲ್ವಾ, ಅವಾಗ ಅದು ಎಷ್ಟು ವೇದನೆಯಿಂದ ಒದ್ದಾಡ್ತಾ ಇತ್ತಲ್ವಾ, ಹಾಗಾದ್ರೆ ಅದು ಆ ವೇದನೆ ಹೇಗಿದಿರ್ಬೋದು ಅಂತ ತಾನು ಅನ್ಕೊಳ್ತದೆ. ಆಗ ಆ ವೇದನೆಯನ್ನ ಅದು ಅನುಭವಿಸ್ತದೆ. ಅದೇ ನರಕ. ಯಾರೋ ಶಿಕ್ಷೆ ಕೊಡೋರು ಅಂತ ಯಾರೋ ಇರೋದಿಲ್ಲ. ಯಾಕೆಂದ್ರೆ ಆತ್ಮಕ್ಕೆ ಅತಿ ಬುದ್ಧಿವಂತಿಕೆ ಮನಸ್ಸಿಗೆ ಇರೋದು, ಇದು ಒಳ್ಳೇದು, ಇದು ನನಗೆ ಬೇಕು ಬೇಡ. ಆದ್ರೆ ಆತ್ಮಕ್ಕೆ ಅದಿಲ್ಲ, ಅದು ಪರಿಶುದ್ಧ ಸ್ಥಿತಿಯಲ್ಲಿ ಇರ್ತದೆ. ಆತ್ಮ ತಾನು ಮಾಡಿದ ತನ್ನೆಲ್ಲ ತಪ್ಪುಗಳನ್ನ ಮ್- ಮನನ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಯಾವಾಗ ಅದು ಮನನ ಮಾಡ್ಲಿಕ್ಕೆ ಶುರು ಮಾಡ್ತದೆ, ಅದೆಲ್ಲ ತನ್ನಲ್ಲಿ ಆ ನೋವುಗಳು, ಆ ಅನುಭವಿಸಿದಂತಹ ನೋವು ಎಲ್ಲ ತನ್ನಲ್ಲಿ ಜಾಗೃತ ಆಗ್ಲಿಕ್ಕೆ ಶುರು, ಅದನ್ನು ಫೀಲ್ ಮಾಡ್ತದೆ ಅದು. ಆಗ ಅದೇ ನೋವು ಅವ್ರಿಗೆ, ಯಾರನ್ನೋ ಕಡ್ದಿದ್ದ, ಆ ಕಡ್ದಾಗ ಅವನೇನೋ ನೋವು ಅನುಭವಿಸಿದ, ಆ ನೋವು ಅದಕ್ಕೆ ಆಗ್ಲಿಕ್ಕೆ ಶುರುವಾಗ್ತದೆ. ಇನ್ನೇನೋ ಮಾಡಿರ್ತದೆ ಪಾಪ, ಅದು ಆ ನೋವು ದುಃಖ ಎಲ್ಲ ಅದು ತನ್ನಷ್ಟು ತಾನಾಗೆ ಅನುಭವಿಸ್ಲಿಕ್ಕೆ ಶುರು ಮಾಡ್ತದೆ. ಅದನ್ನೇ ನಾವು ಏನಂತ ಕರಿತೀವಿ? ನರಕ, ನರಕ ಯಾತನೆ ಅಂತ ಕರಿತೀವಿ. ಇನ್ನು ಮೇಲೆ ಸುವರ್ಲೋಕಕ್ಕೆ ಹೋಗಿರುವ ಆತ್ಮಗಳು, ಅಲ್ಲಿ ತಾವೆಲ್ಲ ಒಳ್ಳೆ ಕೆಲಸ ಮಾಡಿದೆವು ನಾವು, ಆ ಪುಣ್ಯವನ್ನ ಅವು ಖುಷಿ ಪಡ್ಲಿಕ್ಕೆ ಶುರು ಮಾಡ್ತವೆ. ಆಗ ಅದೆಲ್ಲ ಅವು ಕಡೆ ಸಿಗ್ಲಿಕ್ಕೆ ಶುರುವಾಗ್ತದೆ. ತಾವು ಏನೇನಿಲ್ಲ ಅಲ್ಲಿ ಒಳ್ಳೆ ಕೆಲಸ ಮಾಡಿದ್ವು, ಏನೋ ಒಂದು ಯಜ್ಞ ಯಾಗಾದಿಗಳನ್ನು ಮಾಡಿದ್ರು, ಮಂತ್ರ ಸ್ತೋತ್ರಗಳನ್ನು ಹೇಳ್ಕೊಂಡು ದೇವರ ಆರಾಧನೆ ಮಾಡಿ, ದಾನ ಧರ್ಮ ಅನ್ನದಾನ ಅದು ಇದು ಏನೇನು ಸೇವೆ ಮಾಡಿದ್ರಲ್ವಾ, ಅದನ್ನೆಲ್ಲ ನೆನಪು ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತದೆ. ಅದರ ಫಲವನ್ನ ನಾವು ಊಟ ಮಾಡ್ಲಿಕ್ಕೆ ಶುರು ಮಾಡ್ತದೆ, ಅದರ ಫಲವನ್ನ ಅನುಭವಿಸ್ಲಿಕ್ಕೆ ಶುರು ಮಾಡ್ತದೆ. ಹೀಗೆ ವಿಶ್ರಾಂತಿಯ ನಂತರ, ಎಚ್ಚರಗೊಂಡ ನಂತರ ತಾವು ಮಾಡಿದಂತ ಎಲ್ಲವನ್ನ ನೆನಪಿಸಿಕೊಳ್ತಾ, ನಾನೇನು ಮಾಡಿದೆ, ಎಷ್ಟು ಪಾಪಗಳನ್ನ ಮಾಡಿದ್ದೀನಿ, ನನ್ನ ಎಷ್ಟು ತಪ್ಪುಗಳನ್ನು ಮಾಡಿದ್ದೀನಿ, ಹಿಂಸೆ ಮಾಡಿದ್ದೇನೆ, ಎಷ್ಟು ಕೋಳಿಗಳನ್ನ ಕೊಯ್ದೆ, ಕುರಿಗಳನ್ನ, ಮೇಕೆಗಳನ್ನ ರಕ್ತ ಹೀರಿದೆ, ಮಾಂಸ ಭಕ್ಷಣೆ ಮಾಡಿದೆ, ಮೋಸ ಮಾಡಿದೆ, ದಗಾ ವಂಚನೆ ಏನೆಲ್ಲ ಮಾಡಿದೆ ಅಂತ ಹೇಳಿ ತನಗೆ ತಾನೇ ಪಶ್ಚಾತ್ತಾಪ ಪಡ್ಲಿಕ್ಕೆ ಶುರು ಮಾಡ್ತದೆ, ಫೀಲ್ ಮಾಡ್ಕೊಳ್ತದೆ. ಅವುಗಳು ಹಿಂಸಿಸಿದ್ದೆ ಅಲ್ವಾ, ಆ ಹಿಂಸೆಯನ್ನ ಅಯ್ಯೋ ಎಷ್ಟು ಆ ರೋದನೆ ಪಡ್ತಪ್ಪ ಅಂತ ಹೇಳಿ ಅದು ರೋಧಿಸ್ತದೆ. ಆಗ ಆ ರೋದನೆ, ಆ ನರಳಾಟ, ಆ ನರಕ ಯಾತನೆಯನ್ನ ಆ ಆತ್ಮ ಅನುಭವಿಸ್ತದೆ. ಅಂದ್ರೆ ಆ ಒಂದು ಉದಾಹರಣೆಗೆ ಅದರ ಜಾಗದಲ್ಲಿ ಇವರಿದ್ದು ಅದನ್ನ ಫೀಲ್ ಮಾಡ್ತಾರೆ. ಆವಾಗ ಆ ನೋವು ಅವರಿಗೆ ಅನುಭವಕ್ಕೆ ಬರ್ತದೆ. ಇಷ್ಟೆಲ್ಲ ಆದ ಮೇಲೆ ಬಹಳ ಸಮಯದ ನಂತರ ಹಿಂದೆ ಬಿಟ್ಟು ಹೋದ ಇಷ್ಟಾರ್ಥಗಳೆಲ್ಲ ಅವರಿಗೆ ಈಡೇರ್ಲಿಕ್ಕೆ ಶುರುವಾಗ್ತದೆ. ಎಲ್ಲ ಮುಗಿದ ಮೇಲೆ ಏನ್ ಮಾಡಬೇಕು? ಏನೂ ಇರೋದಿಲ್ಲ, ಎಲ್ಲ ಮುಗೀತು. ಆಗ ಪುನಃ ಆ ಮನೋಮಯ ಶರೀರ ಅಂದ್ರೆ ಸೂಕ್ಷ್ಮ ಶರೀರ ಏನ್ ಮಾಡ್ತದೆ? ಕೆಲವು ದಿನಗಳ ನಂತರ, ವರ್ಷಗಳ ನಂತರ ಅದು ಕುಸಿದು ಬೀಳ್ತದೆ. ಅಂದ್ರೆ ಅದು ವೀಕ್ ಆಗ್ತದೆ. ಅಂದ್ರೆ ಅದರಲ್ಲಿರೋ ರೋದನೆ, ಕಷ್ಟ, ಸುಖ, ದುಃಖ, ಆಸೆ ಎಲ್ಲವೂ ಸ್ತಬ್ಧ ಆಯ್ತು.
ಆ ಮನೋಮಯ ಶರೀರ ಅಲ್ಲೇ ಪತನವಾಗ್ತದೆ. ನಂತರ ಉಳಿದಿರೋದು ಯಾವುದು? ಕಾರಣಮಯ ಶರೀರ. ಆ ಕಾರಣಮಯ ಶರೀರ ಎಲ್ಲಿ ಹೋಗ್ತದೆ? ಎಲ್ಲಿ ಹೋಗ್ತದೆ? ಕಾರಣ ಲೋಕಕ್ಕೆ ಹೋಗ್ತದೆ. ಮೊದಲು ನೋಡಿ, ಪುನಃ ಕನ್ಫ್ಯೂಸ್ ಆಗ್ಬಾರ್ದು. ಮೊದಲನೇ ದಿವಸ ಭೂಮಿಯ ಮೇಲೆ ದೇಹ ಬಿಟ್ಟಾಗ ಸ್ಥೂಲ ಶರೀರ, ಫಿಸಿಕಲ್ ಬಾಡಿ ಬಿಟ್ಟು ನಾವು ಹೊರಗೆ ಬರ್ತೇವೆ. ಮೂರನೇ ದಿವಸ ನಮ್ಮ ಎರಡನೇ ಶರೀರ, ಪ್ರಾಣಮಯ ಶರೀರ ನಮ್ಮನ್ನ ಬಿಟ್ಟು ಹೊರಗೆ, ಅಂದ್ರೆ ಆತ್ಮವನ್ನ ಬಿಟ್ಟು ಹೊರಗೆ ಬರ್ತದೆ. ಅದು ಭೂಮಿ ಮೇಲೆ ಅವೆರಡು ಉಳ್ಕೊಳ್ತವೆ, ಅಂದ್ರೆ ನಾಶ ಆಗ್ತವೆ. ಹಾಗೆ ಸೂಕ್ಷ್ಮ ಶರೀರ ಅಂದ್ರೆ ಮನೋಮಯ ಶರೀರ ಭೂವರ್ಲೋಕ ಅಥವಾ ಸ್ವರ್ಗಲೋಕಕ್ಕೆ ಬರ್ತದೆ. ಬಂದು ತನ್ನೆಲ್ಲ ಆಸೆಗಳನ್ನ, ತನ್ನೆಲ್ಲ ದುಃಖ ದುಮ್ನ ಏನೇನಿರ್ತದೆ ಅದನ್ನೆಲ್ಲ ಅದು ಕ್ಲಿಯರ್ ಮಾಡ್ಕೊಳ್ತದೆ. ತುಂಬಾ ದಿನಗಳವರೆಗೆ, ತುಂಬಾ ದಿನ, ತಿಂಗಳು, ವರ್ಷಗಳವರೆಗೆ. ಆದ್ರೆ ಅದಕ್ಕೆ ಕಾರಣ ಶರೀರ ಇತ್ತು. ಯಾವಾಗ ಆ ಮೂರನೇ ಮನೋಮಯ ಶರೀರ ಅಲ್ಲಿ ಲೀನವಾಯಿತೋ, ನಂತರ ಕಾರಣ ಶರೀರದೊಂದಿಗೆ ಅದೇನ್ ಮಾಡ್ತದೆ? ಜನರ್ಲೋಕವನ್ನು ಹೋಗಿ ಸೇರ್ತದೆ. ಜನರ್ಲೋಕ ಅಂದ್ರೆ ಅವರು ಬಂದಿದ್ರಲ್ವಾ, ಯಾರು ದೇವದೂತರು, ಅವ್ರು ಪುನಃ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಸೂಕ್ಷ್ಮ ಶರೀರದಿಂದ ಜನರ್ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಕಾರಣ ಶರೀರದಿಂದ ಮಾತ್ರ ಹೋಗ್ಲಿಕ್ಕಾಗೋದು. ಜನರ್ಲೋಕ, ಸಾರಿ, ಯಾವ್ದು ಸೂಕ್ಷ್ಮ ಶರೀರ ಇಲ್ಲೇ ಲೀನ ಆಗಿಬಿಡ್ತದೆ. ಎಲ್ಲಿ ಇದೆ? ಭೂವರ್ಲೋಕ ಅಥವಾ ಸ್ವರ್ಗಲೋಕದಲ್ಲಿ. ಭೌತಿಕ ದೇಹದೊಂದಿಗೂ ಕೂಡ ಭೂಮಿಯನ್ನ ತಲುಪಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದು ಎಲ್ಲಿ ಹೋಗ್ತದೆ? ಜನರ್ಲೋಕವನ್ನು ಹೋಗಿ ಸೇರಿಕೊಳ್ತದೆ. ಸುವರ್ಲೋಕ ಅಂದ್ರೆ ಏನು? ಸ್ವರ್ಗಲೋಕ. ಅತ್ಯಂತ ಅದ್ಭುತವಾದಂತಹ ಲೋಕ ಅಂತೆ. ಅಲ್ಲಿ ರಮಣೀಯವಾದಂತಹ ದೃಶ್ಯ, ಪಕ್ಷಿಗಳು, ಸುಂದರವಾದ, ಅಲ್ಲಿಯ ಸೌಂದರ್ಯವನ್ನು ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸುಖ ಪಡಬೇಕು, ಖುಷಿ ಪಡಬೇಕು ಅಂದ್ರೆ ಸ್ವರ್ಗಕ್ಕೆ ಹೋಗಬೇಕಂತ. ಅಷ್ಟು ಅಲ್ಲಿ ಸುಖ ಭೋಗಗಳು ಅವ್ರಿಗೆ ಏನು ಬಯಸ್ತಾರೆ ಅದು ಅಲ್ಲಿ ಸಿಗ್ತಾ ಇರ್ತದೆ. ಅಂತಹ ಸುಖ ಭೋಗ. ಹಾಗೆ ಹೀಗೆ ನಾವು ಜನಲೋಕವನ್ನ ಹೋಗಿ ಸೇರ್ಕೊಳ್ತೇವೆ. ಇನ್ನು ಜನಲೋಕವನ್ನ ಹೋಗಿ ಟೈಮ್ ಆಯ್ತು. ಜನಲೋಕವನ್ನ ಹೋಗಿ ಸೇರಿಕೊಂಡಾಗ ಆತ್ಮ ಅಲ್ಲಿ ಏನಾಗ್ತದೆ? ಕೌನ್ಸಲಿಂಗ್ ಶುರುವಾಗ್ತದೆ. ಆಗ ಅಲ್ಲಿ ಆ ಲೋಕ ಯಾವುದು? ಜನರ್ಲೋಕ, ಕಾರಣಲೋಕ. ಕಾರಣಲೋಕದಲ್ಲಿ ಆ ಆತ್ಮಕ್ಕೆ ಕೌನ್ಸಲಿಂಗ್ ಶುರುವಾಗ್ತದೆ. ಕೌನ್ಸಲಿಂಗ್ ಶುರುವಾಗೋದಂದ್ರೆ ವಿಚಾರಣೆ ಶುರುವಾಗ್ತದೆ. ಅಲ್ಲಿ ಮೇಲಿನ ಲೋಕದ ಮಾಸ್ಟರ್ಸ್ ಬರ್ತಾರೆ. ಯಾರು ಮೇಲಿನ ಲೋಕದ ಮಾಸ್ಟರ್ಸ್? ಕೌನ್ಸಿಲಿಂಗ್ ಮಾಡೋರು ಯಾರು? ಮೇಲಿನ ಲೋಕದ ಮಾಸ್ಟರ್ಸ್. ಯಾರು? ಮೇಲೆ ಮಹರ್ಲೋಕ ಇದೆ, ತಪೋಲೋಕ ಇದೆ, ಮತ್ತೆ ಸತ್ಯಲೋಕ ಇದೆ. ಆ ಮೂರು ಲೋಕದಲ್ಲಿ ಇರುವಂತವ್ರು ಅವರವರ ಆ ಆತ್ಮಗಳ ಅನುಸಾರವಾಗಿ ಅವ್ರಿಗೂ ಕೌನ್ಸಿಲಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಏನ್ ಮಾಡಿದ್ರಿ ನೀವು? ಏನ್ ನಿಮ್ ಕತೆ? ಜನ್ಮ ತಗೊಂಡ್ರಿ ಅಲ್ವಾ? ಒಂದು ಜನ್ಮನೋ, ಎರಡು ಜನ್ಮನೋ, ಎಷ್ಟೊಂದು ಜನ್ಮ. ಅದು ಪ್ರತಿ ಬಾರಿನೂ ನಿಮಗೆ ಒಂದು ಪ್ರಣಾಳಿಕೆ ಕೊಟ್ಟು ಕಳಿಸ್ತೀವಿ. ಆದ್ರೆ ನೀವು ಹೋಗಿ ಮಾಡೋದೇನು? ವಾಪಸ್ ಬಂದು ಮಾಡ್ಕೊಂಡು ಬರೋದು ಅಂತ ಹೇಳಿ ಉಗಿದು ಬುದ್ಧಿವಾದ ಹೇಳ್ತಾರೆ. ಆದ್ರೆ ನೋಡಿ, ಈ ಸರಿ ಆದ್ರೂ ಏನ್ ಮಾಡ್ತೀರಿ? ಮತ್ತೇನಾದ್ರೂ ಜನ್ಮ ತಗೊಳ್ತಿರೋ ಅಂತ ಹೇಳಿ ಅಲ್ಲಿ ದೊಡ್ಡ ವಿಚಾರಣೆ ನಡೀತದೆ. ಉನ್ನತ ಲೋಕ ಅಂದ್ರೆ ಏನು? ಮಹಾಲೋಕ, ತಪೋಲೋಕ, ಸತ್ಯಲೋಕ. ಈ ಲೋಕದಿಂದ ಅಲ್ಲಿರುವಂತ ಎಲ್ಲ ವಾಸಿಗಳು ಕಾರಣ ಲೋಕದಲ್ಲಿ ಬಂದವರಿಗೆ ಕೌನ್ಸಿಲಿಂಗ್ ಮಾಡ್ತಾರೆ. ಭೂಲೋಕಕ್ಕೆ ಹೋಗಿ ಏನ್ ಮಾಡ್ತೀಯಾ ಅಂತ ಹೇಳಿ ಅವ್ರು ಸ್ವಲ್ಪ ಗಟ್ಟಿಯಾಗಿ ಜೋರ್ ಮಾಡ್ತಾರೆ. ನಿನ್ನಗೆ ಏನ್ ಮಾಡ್ಬೇಕಿತ್ತು ಅದನ್ನು ಮರೆತು ಬಿಟ್ಟು, ಏನನ್ನ ಮಾಡಬಾರ್ದಿತ್ತು ಮಾಡಿ ಇಡೀ ಜೀವನವನ್ನ ವ್ಯರ್ಥ ಮಾಡಿದ್ರು. ಬರೀ ಮನೆ, ಮಠ, ಸಂಸಾರ, ಅದು ಇದು, ದುಡ್ಡು, ಆಸ್ತಿ, ಸಂಪತ್ತು ಅಂತ ಹೇಳಿ ಎಷ್ಟು ಜನ್ಮ? ಒಂದ್ ಜನ್ಮ ಆಯ್ತು, ಎರಡು ಜನ್ಮ ಆಯ್ತು, ಎಷ್ಟು ಜನ್ಮ ಸುಮ್ಮನೆ ಕಳೆದು ಮೂರ್ಖ, ಅಯೋಗ್ಯ ಬೈತಾರೆ ಅವರು. ಸುಮ್ಮನೆ ಇನ್ನು ಎಷ್ಟು ಜನ್ಮ ಕೊಡೋದು ನಿನಗೆ? ಇಲ್ಲ, ನಿನಗೆ ಮತ್ತೆ ಜನ್ಮ ಕೊಡೋದು ಅಂತ ಹೇಳಿ ಜೋರ್ ಮಾಡ್ತಾರೆ. ಆಗ ಇವರು ರೋಧಿಸ್ತಾರೆ, ಇಲ್ಲ, ಈ ಸರಿ ಹೋದಾಗ ನಾವು ಹಂಗ್ ಮಾಡೋಲ್ಲ. ಖಂಡಿತ ಈ ಸರಿ ಸಾಧನೆ ಮಾಡ್ತೀವಿ, ಧ್ಯಾನ ಮಾಡ್ತೀವಿ, ಸೇವೆ ಮಾಡ್ತೀವಿ, ಮುಕ್ತಿ ಕರ್ಮಗಳನ್ನ ಮಾಡ್ತೇವೆ. ಯಾವ ಕರ್ಮ? ಮುಕ್ತಿ ಕರ್ಮಗಳನ್ನು ಮಾಡ್ತೇವೆ. ಪುಣ್ಯಾತ್ಮರಿಗೂ ಕೂಡ ಉಗಿತಾರೆ ಕೌನ್ಸಿಲಿಂಗ್ ನಲ್ಲಿ. ಮುಕ್ತಿ ಕರ್ಮವನ್ನ ಮಾಡದ ಪುಣ್ಯ ಜೀವಿಗಳಿಗೂ ಕೂಡ ಉಗಿತಾರೆ. ಮುಕ್ತಿ ಕರ್ಮ ಮಾಡ್ತೀನಿ ಅಂತ ಯಾಕೆ ಹೋಗಿ ಏನ್ ಮಾಡಿದ್ರಿ ನೀವು ಅಂತ ಹೇಳಿ ಉಗಿತಾರೆ. ಕೌನ್ಸಿಲಿಂಗ್ ಆಗ್ತದೆ. ಆಗ ಇವರು ರೋಧಿಸಿ ಪ್ರಾರ್ಥನೆ ಮಾಡ್ಕೊಳ್ತಾರೆ, ಇನ್ನೇನ್ ಮಾಡ್ಬೇಕು? ಆಯ್ತು, ನಮಗೆ ಗುರುಗಳನ್ನ ಕೊಡಿ. ನಮಗೆ ಯಾರು ಬಂದು ಹೇಳಿಲ್ಲ, ನಮಗೆ ಗೊತ್ತಾಗ್ಲಿಲ್ಲ. ನಮ್ಗೆ ಯಾರಾದ್ರೂ ಬಂದು ಹೇಳಿದ್ರೆ ನಮಗೆ ಅಂತ ಒಂದು ವಾತಾವರಣ ಬಂದಿದ್ರೆ ನಮ್ಗೆ ಆಗ್ತೈತೇನೋ, ಹೀಗೆಲ್ಲ ಅವರು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಕೆಲವರು ನಮಗೆ ಒಳ್ಳೆ ಗುರುಗಳನ್ನ ಕೊಡಿ ಅಂತ ಕೇಳ್ಕೊಳ್ತಾರೆ.
ಆಶ್ರಯಿಸ್ತಾರೆ. ಯಾರಾದ್ರೂ ಬಂದು ನಮಗೆ ಜಾಗೃತ ಮಾಡ್ಲಿ ಅಂತ ಕೇಳ್ಕೊಳ್ತಾರೆ. ನಮಗೆ ಸಹಾಯ ಮಾಡಿ ಕೆಳಗಡೆ ಹೋದಾಗ. ಯಾಕೆಂದ್ರೆ ನಾವು ಕೆಳಗಡೆ ಹೋಗಿರ್ತೀವಿ ಹೌದು, ಆದ್ರೆ ಯಾರು ಬಂದು ನಮಗೆ ಹೆಲ್ಪ್ ಮಾಡೋದೇ ಇಲ್ಲ. ನಾವು ಸುಮ್ಮನೆ ಅಜ್ಞಾನದಲ್ಲೇ ಇರ್ತೀವಿ ಅಂತ ಹೇಳಿ ಆ ಆತ್ಮಗಳು ಕೇಳ್ಕೊಳ್ತವೆ. ಹೀಗೆ ತುಂಬಾ ತುಂಬಾ ಸಮಯ ಅವರಲ್ಲಿ ಏನು ವಿಚಾರಗಳು ನಡೀತದೆ. ಇನ್ನೇನ್ ಮಾಡೋದು ಅಂತ ಅವ್ರು ಕೇಳ್ತಾರೆ. ಕೊನೆಗೆ ನೀವು ಈ ಲೋಕವೇ ಇತ್ತು, ಮತ್ತೆ ನೀವು ಹೋಗ್ಬೇಕಾಗ್ತದೆ ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ನೋಡು, ಆ ಲೋಕಕ್ಕೆ ನೀವು ಸೇರ್ಬೇಕು, ಪಾಪಗಳನ್ನು ಮಾಡ್ತಾ, ಮಾಂಸಗಳನ್ನು ತಿಂತಾ, ಪ್ರಾಣಿಗಳನ್ನು ಕೊಲ್ತಾ, ಈ ಕೆಳಗಿನ ಲೋಕಗಳಲ್ಲಿ ತುಂಬಾ ನೋವು ಅನುಭವಿಸೋದಕ್ಕಿಂತ ಮೇಲಿನ ಶ್ರೇಷ್ಠವಾದ ಲೋಕಗಳನ್ನ ಆ, ಪಡಿಲಿಕ್ಕೆ ಪ್ರಯತ್ನ ಮಾಡಬೇಕಪ್ಪ. ಆಗ ಅವರು ಕೊನೆಗೆ ಮೊದಲು ಜೋರು ಮಾಡ್ತಾರೆ, ಆಮೇಲೆ ಅವರಿಗೆ ಸ್ವಲ್ಪ ಜ್ಞಾನ ಬೋಧನೆಯನ್ನು ಮಾಡ್ತಾರೆ. ಜ್ಞಾನ ಬೋಧನೆ, ಆತ್ಮಜ್ಞಾನ, ಬ್ರಹ್ಮಜ್ಞಾನದ ಬೋಧನೆಯನ್ನು ಮಾಡ್ತಾರೆ. ಏನು ಬೋಧನೆ ಮಾಡ್ತಾರೆ ಅಂದ್ರೆ, ಏನ್ ಮಾಡ್ಬೇಕಾಗಿದೆ ನೀವು ಭೂಮಿ ಮೇಲೆ ಹೋಗಿ ಏನನ್ನು ಮಾಡಬೇಕಾಗಿದೆ. ನಮ್ಮ ಹಾಗೆ ನೀವು ಕೂಡ ಮೇಲಿನ ಲೋಕಗಳಿಗೆ ಬರಬೇಕು ಅಂದ್ರೆ ಕೆಳಗೆ ಹೋಗಿ ಏನ್ ಮಾಡಬೇಕು ಅನ್ನುವ ಬೋಧನೆಯನ್ನು ಮಾಡ್ತಾರೆ. ಏನು ಬೋಧನೆ ಮಾಡ್ತಾರೆ? ನೀವು ಏನ್ ಮಾಡಿದ್ರಿ? ಪಾಪಗಳನ್ನು ಮಾಡ್ತಾ ಇದ್ರಿ, ಮಾಂಸಗಳನ್ನ ತಿಂತಾ ಇದ್ರಿ, ಪ್ರಾಣಿಗಳನ್ನ ಕೊಲ್ತಾ ಇದ್ರಿ. ಹೀಗೆ ಕೆಳಗಿನ ಲೋಕಗಳಲ್ಲಿ ತುಂಬಾ ನೋವು ಅನುಭವಿಸ್ತಾ ಇದ್ರಿ. ಅದಕ್ಕೆ ಪಾಪಗಳನ್ನು ಮಾಡಿ ಬರೋದು, ಮತ್ತೆ ಲೋಕ ಬರೋದು, ಅಲ್ಲಿ ನೋವು ಅನುಭವಿಸೋದು, ಹಿಂಸೆ ಪಡೋದು. ಹೋಗ್ಲಿ, ಭೂಮಿ ಎಲ್ಲಾದ್ರೂ ಸುಖ ಪಟ್ರ ಅಲ್ಲೂ ಇಲ್ಲ. ಮಾಡಬಾರದನ್ನ ಮಾಡಿ. ಹೀಗಿದ್ರೆ ಆಗೋಲ್ಲ. ಅದನ್ನ ಬಿಟ್ಟು ಮೇಲಿನ ಲೋಕಗಳಾದ ಜನರ ಲೋಕವನ್ನ ದಾಟಿ ಮೇಲೆ 3 ಲೋಕಗಳಿದ್ದಾವೆ, ಆ ಲೋಕಗಳನ್ನ ಪಡೀಲಿಕ್ಕೆ ಪ್ರಯತ್ನ ಮಾಡಿ. ನಿಮಗೆ ಎಷ್ಟು ಭಾರಿ ಅವಕಾಶ ಕೊಟ್ಟರು ಅದನ್ನು ನೀವು ಸರಿಯಾಗಿ ಉಪಯೋಗಿಸಿಕೊಳ್ತಾ ಇಲ್ಲ. ನಿಮಗೆ ದೇಹವನ್ನ ನೀಡ್ತಾನೆ ಇದ್ದೇವೆ. ನಿಮ್ಮ ದೇಹದಿಂದ ನೀವು ಬಹಳ ಸಾಧನೆ ಮಾಡ್ತಾ ಇದ್ದೀರಿ. ಏನು ಸಾಧನೆ ಮಾಡಬೇಕು? ಧ್ಯಾನ ಸಾಧನೆ ಮಾಡಬೇಕು. ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದಬೇಕು. ಪ್ರತಿಯೊಬ್ಬರ ಮಾತುಗಳನ್ನ, ಯಾರು ಯೋಗಿಗಳಿದ್ದಾರೆ, ಅಲ್ಲಿ ಮಹಾತ್ಮರಿದ್ದಾರೆ, ಅವರು ಹೇಳುವ ಮಾತುಗಳನ್ನ ಕೇಳಬೇಕು. ಅವರ ಪಾಠ ಪ್ರವಚನಗಳನ್ನ ಕೇಳಬೇಕು, ಸೇವೆಗಳನ್ನ ಮಾಡಬೇಕು ಅವರನ್ನ. ಇಷ್ಟೆಲ್ಲ ಮಾಡುವುದನ್ನ ಬಿಟ್ಟು ಪುಣ್ಯ ಸಂಪಾದನೆ ಮಾಡಿ ಮತ್ತು ಇಲ್ಲಿ ಬಂದು ಒದ್ದಾಡ್ತಾ ಇದ್ದೀರಲ್ವಾ. ಪುಣ್ಯ ಸಂಪಾದನೆ ಎಲ್ಲ ಮಾಡಬೇಕಾದದ್ದು ಏನನ್ನ? ಮುಕ್ತಿ ಕರ್ಮಗಳನ್ನ ಮಾಡಿ. ಪುಣ್ಯ ಸಂಪಾದನೆ ಮಾಡಿದ್ರೆ ಮತ್ತೆ ನೀವು ಇಲ್ಲಿವರೆಗೆ ಬರೋದು, ಉಗಿಸ್ಕೊಳ್ಳೋದು, ಮತ್ತೆ ಭೂಮಿಗೆ ಹೋಗೋದು, ಮತ್ತೆ ಉಗಿಸ್ಕೊಳ್ಳೋದು, ಭೂಮಿಗೆ ಹೋಗೋದು. ಹಾಗಲ್ಲ. ಮುಕ್ತಿ ಕರ್ಮಗಳನ್ನ ಮಾಡಿ, ಕೆಲಸಗಳನ್ನ ಮಾಡುವುದನ್ನು ಬಿಟ್ಟು. ಆದರೆ ಆ ಕೆಲಸಗಳನ್ನ, ಧ್ಯಾನ ಸಾಧನೆ, ಮುಕ್ತಿ ಕರ್ಮಗಳನ್ನ ಮಾಡುವುದನ್ನು ಬಿಟ್ಟು ಕೆಲಸಕ್ಕೆ ಬಾರದ ಎಲ್ಲಾ ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ಅರ್ಥಪೂರ್ಣವಾಗಿ ಜೀವನ ಮಾಡ್ತಾ ಇದ್ದೀರಿ. ಹಾಗಾಗಿ ಜನಲೋಕದಲ್ಲಿ ಪಾಪಗಳನ್ನ ಮಾಡಿದವರಿಗೂ ಪುಣ್ಯ ಮಾಡಿದವರಿಗೆ ಇಬ್ಬರಿಗೂ ಏನಾಗ್ತದೆ? ಕೌನ್ಸಲಿಂಗ್ ನಡೀತದೆ. ಕೌನ್ಸಲಿಂಗ್ ಮಾಡಿ ನೀವು ಪುಣ್ಯಗಳ ಜೊತೆಗೆ ಪಾಪಗಳನ್ನು ಕೂಡ ಮಾಡಿದ್ದು. ಕೆಲವರು ಪಾಪಗಳನ್ನ ಹೀಗೆ, ಒಬ್ಬೊಬ್ರದ್ದು ಒಂದೊಂದು ರೀತಿ ಇರ್ತದೆ. ಕೆಲವರಿಗೆ ಪಾಪ ಜಾಸ್ತಿ ಇರ್ತದೆ, ಪುಣ್ಯ ಜಾಸ್ತಿ ಇರ್ತದೆ. ಆಗ ಬೈತಾರೆ, ನೀವು ಪಾಪಗಳನ್ನೇ ಮಾಡ್ರಿ, ಪುಣ್ಯಗಳನ್ನೇ ಮಾಡ್ರಿ, ಎರಡೂ ಕೂಡ ನಿಮ್ಮ ಬಂಧನಕ್ಕೆ ಕಾರಣವಾಗ್ತದೆ. ನೀವು ಪುಣ್ಯ ಮಾಡಿದ್ರು ಕೂಡ ನಿಮಗೆ ಮೃತ್ಯು ಲೋಕ ಮತ್ತೆ ನಿಮ್ಮನ್ನ ಸಿಕ್ಕಿ ಹಾಕಿಸ್ತದೆ. ಪಾಪ ಮಾಡಿದ್ರು ಕೂಡ ಮೃತ್ಯು ಲೋಕ ನಿಮ್ಮನ್ನ ಮತ್ತೆ ಸಿಕ್ಕಿ ಹಾಕಿಸ್ತದೆ. ಅದಕ್ಕೆ ಪಾಪವೂ ಮಾಡಬೇಡಿ, ಪುಣ್ಯವನ್ನು ಮಾಡಬೇಡಿ. ಏನ್ ಮಾಡಿ? ಮುಕ್ತಿ ಕರ್ಮಗಳನ್ನ ಮಾಡಿ. ಮುಕ್ತಿ ಕರ್ಮಗಳನ್ನ ಮಾಡಿ ಅಂತ ಹೇಳಿ ಕೌನ್ಸಿಲಿಂಗ್ ನಲ್ಲಿ ಮೇಲಿನ ಲೋಕದ ಮಾಸ್ಟರ್ಸ್ ಏನ್ ಮಾಡ್ತಾರೆ? ಆ ಆತ್ಮಗಳಿಗೆ ಆತ್ಮ ಜ್ಞಾನವನ್ನ ಹೇಳಿಕೊಡ್ತಾರೆ. ಏನ್ ಮಾಡಿ? ತಲೆಯಲ್ಲಿ ಇಟ್ಕೊಳ್ಬೇಕಿದನ್ನ. ಪಾಪವನ್ನು ಮಾಡಬೇಡಿ, ಪುಣ್ಯವನ್ನು ಮಾಡಬೇಡಿ. ಪಾಪ ಮಾಡಿದರೂ ಕೂಡ ಮತ್ತೆ ಹೋಗಿ ಜನ್ಮ ತಗೊಳ್ಬೇಕಾಗ್ತದೆ, ಮತ್ತೆ ಕೆಳಗಿನ ಲೋಕಗಳೇ ನಿಮ್ಗೆ ಸಿಗೋದು. ಪುಣ್ಯ ಮಾಡಿದರೂ ಕೂಡ ಕೆಳಗಿನ ಲೋಕಗಳೇ ಸಿಗುವುದು, ಮತ್ತೆ ನೀವು ಹೋಗಿ ಭೂಮಿಯಲ್ಲಿ ಜನ್ಮ ತಗೊಳ್ಬೇಕಾಗ್ತದೆ. ಮೇಲಿನ ಲೋಕಗಳು ಪ್ರಾಪ್ತಿ ಆಗುವುದಿಲ್ಲ. ಯಾವುದು ಪುಣ್ಯಕರ್ಮ? ದಾನ, ಧರ್ಮ, ಯಜ್ಞ, ಯಾಗಾದಿ, ಮಂತ್ರ, ಸ್ತೋತ್ರ, ಇದರಿಂದ ಏನ್ ಬರ್ತದೆ? ಪುಣ್ಯ ಬರ್ತದೆ. ಪುಣ್ಯಗಳು ಬರ್ತದೆ. ಯಾವ ಪುಣ್ಯ ಬರ್ತದೆ? ಯಾವ ಪುಣ್ಯ ಬರ್ತದೆ? ಸ್ವರ್ಗದ ಪುಣ್ಯ ಬರ್ತದೆ. ಸ್ವರ್ಗದ ಭೋಗಗಳು, ಸ್ವರ್ಗ ಭೋಗಗಳು ಬರ್ತದೆ. ಹಾಗಾಗಿ ಆ ತರದ ಕರ್ಮಗಳನ್ನ ಬಿಟ್ಟು ಏನ್ ಮಾಡಿ? ಮುಕ್ತಿ ಕರ್ಮಗಳನ್ನ ಮಾಡಿ. ಮುಕ್ತಿ, ಆತ್ಮಕ್ಕೆ ಸಂಬಂಧಪಟ್ಟ ಕರ್ಮಗಳನ್ನು ಮಾಡಿ. ಆತ್ಮ ಕರ್ಮಗಳು ಅಂದ್ರೆ ಯಾರು? ಆತ್ಮಕ್ಕೆ ಸೇರ್ಕೊಳ್ತಾರೋ, ಆತ್ಮ ಉನ್ನತ ಲೋಕಗಳಿಗೆ ಸೇರುವ ಕೆಲಸವನ್ನೇ ಮಾಡಿ. ಅದಕ್ಕಾಗಿ ಏನ್ ಮಾಡಿ? ಹೋಗಿ ತಪಸ್ಸು ಮಾಡಿ, ಧ್ಯಾನ ಮಾಡಿ, ಜ್ಞಾನವಂತರಾಗಿ, ಪುಸ್ತಕಗಳನ್ನ ಓದಿ, ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದಿ. ಅದೇ ನಿಮ್ಮ ಆಸ್ತಿ ಸಂಪತ್ತು. ಧ್ಯಾನ ಸಂಪತ್ತು ಮಾಡಿ, ಧ್ಯಾನ ಮಾಡಿ, ಧ್ಯಾನದ ಶಕ್ತಿಯನ್ನ ಪಡ್ಕೊಳ್ಳಿ.
ಆತ್ಮಜ್ಞಾನವನ್ನ ಕಲಿಸಿ ಬೇರೆಯವರಿಗೆ ಹೇಳ್ಕೊಡಿ, ಹಂಚಿ, ಸಹಕಾರ ನೀಡಿ. ದಾನ, ಆ ಆತ್ಮಗಳಿಗೆ ಉನ್ನತಿ ಎಲ್ಲಿ ನಡೀತದೆ, ಕೆಲಸ ಕಾರ್ಯಗಳು, ಸೇವೆಗಳು ನಡೀತದೆ, ಅಲ್ಲಿ ಹೋಗಿ ನಿಮಗೆ ಆದ ಸೇವೆ ಮಾಡಿ, ಸಂದೇಶಗಳನ್ನು ಕೊಡಿ. ಆತ್ಮಕ್ಕೆ ಹೀಗೆ ಎಲ್ಲ ಅವರು ಬೋಧನೆ ಮಾಡ್ತಾರೆ. ಅವೇ ಮುಕ್ತಿ ಕರ್ಮಗಳು. ನೀನು ಜ್ಞಾನವನ್ನು ಸಂಪಾದಿಸಿಕೊಳ್ಬೇಕು, ಆಗ ನೀವು ಮೇಲೆ ಲೋಕಕ್ಕೆ ಬಂದು ಸೇರ್ಕೊಳ್ತೀರಾ. ಇಲ್ಲದೆ ಹೋದ್ರೆ ನಿಂದು ಇದೇ ಕಥೆ ಆಗ್ಬಿಡ್ತದೆ. ಈಗಾಗ್ಲೇ ನಿಮ್ದು 350 400 ಜನ್ಮಗಳು ಕಳೆದು ಹೋಯ್ತು. ನಿಮ್ಮ ಈಗಾಗ್ಲೇ ಇದರಲ್ಲೇ 350 400 ಜನ್ಮಗಳು ಕಳೆದು ಹೋಯ್ತು. ಇನ್ನು ಯಾವಾಗ ನೀವು ಬರೋದು? ಇನ್ನು ನೀವು ಜನರ ಲೋಕವನ್ನೇ ದಾಟ್ಲಿಲ್ಲ. ಎಲ್ಲರೂ ಪಾಪಿಗಳು ಪುಣ್ಯಗಳು ಇಬ್ರು ಅಲ್ಲಿ ಬಂದೇ ಬರ್ತಾರೆ. ಅದು ಶ್ರೇಷ್ಠತೆ ಅಲ್ಲ, ಅದನ್ನ ದಾಟಬೇಕಲ್ವಾ. ಮಹರ್ಲೋಕಕ್ಕೆ ಹೋಗ್ಬೇಕು, ಜನರ ಲೋಕಕ್ಕೆ ಹೋಗ್ಬೇಕು, ತಪೋಲೋಕಕ್ಕೆ ಹೋಗ್ಬೇಕು. ಬರೇ ಮಹರ್ಲೋಕ ಪಡೆಯೋದು ಅಷ್ಟು ಸುಲಭ ಇಲ್ಲ, ಇನ್ನು ತಪೋಲೋಕ ಪಡೆಯೋದು ಅಷ್ಟು ಸುಲಭ ಇಲ್ಲ. ಇನ್ನು ಸತ್ಯಲೋಕದ ಮಾತು ಆಮೇಲೆ ಇರ್ಲಿ. ಸತ್ಯಲೋಕದ ಮಾತು ಆಮೇಲೆ ಇರ್ಲಿ. ಅದೆಲ್ಲ ಬ್ರಹ್ಮಾದಿ ದೇವತೆಗಳು, ಭಗವಂತ ಇರುವ ಜಾಗ ಅದು, ಪರಬ್ರಹ್ಮ. ತಪೋಲೋಕದಲ್ಲಿ ಬ್ರಹ್ಮದೇವರು ಇರ್ತಾರಂತೆ. ಅದರ ಮೇಲೆ ಸತ್ಯಲೋಕದಲ್ಲಿ ಪರಬ್ರಹ್ಮ ಇರುವ ಲೋಕ. ಭಗವಂತನ ಲೋಕ ಹೋಗಿ ಸೇರ್ಬೇಕಂದ್ರೆ ನಾವ್ ಹೆಂಗಿರ್ಬೇಕು? ಪ್ರತಿ ಕ್ಷಣ 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 ಆ ಪರಬ್ರಹ್ಮನಲ್ಲೇ ಲೀನರಾಗಿರ್ಬೇಕು. ಅಲ್ಲಿ ಏನ ಎಲ್ಲರೂ ಮಾಡ್ತಾರೆ ಅಂತ ನಾನು ಮಾಡ್ತೀನಿ ಅಂತ ಕಾಟಾಚಾರಕ್ಕೆ ಮಾಡಿದ್ರೆ ಸಿಗುವಂತದ್ದಲ್ಲ ಅದು. ಅಷ್ಟು ಸುಲಭ ಇಲ್ಲ ಅದು. ಒಂದು ಜನ್ಮದ ಸಾಧನೆಯಿಂದ ಸಿಗುವಂತದ್ದಲ್ಲ ಅದು. ಅದಕ್ಕಾಗಿ ಏನ್ ಮಾಡ್ಬೇಕು? ತೀವ್ರವಾದ 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 ಸಾಧನೆ ಮಾಡಬೇಕು. ಒಬ್ರು ಕೇಳಿದ್ರಂತೆ ಪತ್ರಿಜಿಯವರಿಗೆ, ಪತ್ರಿಜಿಯವರುಗಳೇ, ನೀವು ಇಷ್ಟೆಲ್ಲ ಹೇಳ್ತೀರಲ್ವಾ, ಆ ಮತ್ತೆ ಸತ್ಯಲೋಕವನ್ನು ಪಡಿಬೇಕು ಅಂದ್ರೆ ಏನ್ ಮಾಡ್ಬೇಕು? ಎಷ್ಟು ಜನ್ಮ ಸಾಧನೆ ಮಾಡ್ಬೇಕು? ತುಂಬಾ ಜನ್ಮ ಸಾಧನೆ ಮಾಡ್ಬೇಕು. ಯಾಕೆ ಒಂದೇ ಜನ್ಮದಲ್ಲಿ ಸಾಧನೆ ಮಾಡ್ಲಿಕ್ಕೆ ಆಗಲ್ವಾ? ಅದಕ್ಕೆ ಪತ್ರಿಜಿ ಅವರು ಹೇಳಿದ್ರು, ಆಗ್ತದೆ, ನಾನು ಸಾಧನೆ ಮಾಡಿದ್ದೀನಲ್ವಾ. ಹೌದಾ? ಹಾಗಾದ್ರೆ ಒಂದೇ ಜನ್ಮದಲ್ಲಿ ಮಾಡ್ಬೋದಾ? ನೀವು ಮಾಡಿದ್ದೀರಾ? ಹೌದು. ನಾನು ಯೋಗೀಶ್ವರ ನಾನು ರಾಮ, ಕೃಷ್ಣರ, ಬುದ್ಧರಿಗೆ ಸರಿ ಸಮಾನನಾದವನು. ನಾನು ಸತ್ಯಲೋಕವನ್ನು ಹೋಗಿ ಸೇರುವವನು. ಆಗ ಹೇಳಿದ್ರು, ಹಾಗಾದ್ರೆ ನಾವು ಮಾಡ್ಬೋದಾ? ಮಾಡ್ಬೋದಲ್ಲ. ನಾನು 1.5 ಲಕ್ಷ ಪುಸ್ತಕಗಳನ್ನು ಓದಿದ್ದೇನೆ, ನೀನು ಓದಿದ್ದೀಯಾ? ಲಕ್ಷಾಂತರ ಜನರಿಗೆ ಧ್ಯಾನ ಬೋಧನೆ ಮಾಡಿದ್ದೀರಿ, ನೀನು ಮಾಡಿದ್ದೀಯಾ? ಆ ಮಾಡಿದ್ದೀಯಾ? ಅಂದ್ರೆ ಅಷ್ಟು ಸೇವೆ ಮಾಡಬೇಕು, ಅಷ್ಟು ಸಾಧನೆ ಮಾಡಬೇಕು. ಅಷ್ಟು ಧ್ಯಾನ ಮಾಡಿದ್ದೇನೆ ನಾನು, ಅಷ್ಟು ಧ್ಯಾನ ಮಾಡಿದ್ದೇನೆ, ಅಷ್ಟು ಸೇವೆ ಮಾಡಿದ್ದೇನೆ, ಅಷ್ಟು ಪ್ರಚಾರ ಮಾಡಿದ್ದೇನೆ. ನೀನು ಮಾಡಿದ್ದೀಯಾ? ಅಷ್ಟು ಪುಸ್ತಕದ ಜ್ಞಾನ ಮಾಡಿದ್ದೇನೆ. ಎಲ್ಲ ಲೋಕಗಳನ್ನು, ನನ್ನ ಸೂಕ್ಷ್ಮ ಲೋಕ, ನನ್ನ ಏನು ದಿವ್ಯ ದೃಷ್ಟಿಯಿಂದ ನನ್ನ ಎಲ್ಲ ಲೋಕಗಳನ್ನ, ಪರಮ ಬ್ರಹ್ಮಾಂಡದ ಎಲ್ಲ ಸತ್ಯವನ್ನು ನಾನು ತಿಳ್ಕೊಂಡಿದ್ದೇನೆ. ನಿನಗೆ ಆಗ್ತದಾ? ಮಾಡು. ಮಾಡಿದ್ರೆ ನಿನಗೆ ಇದೇ ಜನ್ಮದಲ್ಲಿ ಮೋಕ್ಷ, ಸತ್ಯಲೋಕವನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ನಾವು 1 ಮಂಡಲ 2 ಮಂಡಲ ಮಾಡಿ ಹಾರಾಡಿದ್ರೆ ಆಗಲ್ಲ. ನಾವು 10 ಪುಸ್ತಕ ಓದಿ ನಾವು ಮಹಾ ಬ್ರಹ್ಮಾಂಡ ಜ್ಞಾನಿಗಳು ಅಂತ ಹೇಳಿ ವರ್ತನೆ ಮಾಡಿದ್ರೆ ಸತ್ಯಲೋಕ ಅಲ್ಲ, ಜನರ ಲೋಕವನ್ನು ದಾಟ್ಲಿಕ್ಕೆ ಸಾಧ್ಯ ಇದೆ. ಜನರ ಲೋಕವನ್ನು ದಾಟ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ನಾವೆಲ್ಲ ಎಲ್ಲಿ ಒದ್ದಾಡ್ತಾ ಇದೀವಿ? ಜನರ ಲೋಕದ ಕೆಳಗೆ ಒದ್ದಾಡ್ತಾ ಇದ್ದಾರೆ. ಮಹರ್ ಲೋಕಕ್ಕೆ ಹೋಗ್ಬೇಕಾಗಿದೆ, ತಪೋಲೋಕಕ್ಕೆ ಹೋಗ್ಬೇಕು, ಸತ್ಯಲೋಕಕ್ಕೆ ಹೋಗ್ಬೇಕು. ಅದಷ್ಟು ಸುಲಭ ಇಲ್ಲ. ತುಂಬಾ ತೀವ್ರ 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 ತೀವ್ರವಾದ ಸಾಧನೆ ಮಾಡಬೇಕು. ಹೇಗೆ ಪತ್ರಿಜಿಗಳ ಹಾಗೆ, ಬುದ್ಧನ ಹಾಗೆ. ಆಗ ಮಾತ್ರ ಸಿಗುವಂಥದ್ದು. ಇಲ್ಲ ಅಂದ್ರೆ ಏನಾಗ್ತದೆ? ಆಗ ಅವನಿಗೆ ಅರ್ಥವಾಗ್ತದಂತೆ, ಅನ್ಕೊಂಡೆ ನಾನು. ಆಗ ಅವರಿಗೆ ಇಷ್ಟೆಲ್ಲ ಬೋಧನೆ ಆದ್ಮೇಲೆ ಅವ್ರು ಕೇಳ್ಕೊಳ್ತಾರೆ, ನಾವೇ ಅಂದ್ರೆ ಅದರಲ್ಲಿ ಇಷ್ಟೆಲ್ಲಾ ಬೋಧನೆ ಆದ್ಮೇಲೂ ಕೂಡ ಆ ಆತ್ಮಗಳು ಅವರವರ ಮನಸ್ಥಿತಿಗೆ ತಕ್ಕ ಹಾಗೆ ಅಲ್ಲಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸುಮ್ನೆ ಇಲ್ಲೇ ಇದ್ ಬಿಡೋದು ಬೆಸ್ಟ್ ಅಲ್ವಾ? ಸುಮ್ನೆ ಕೆಳಗೆ ಹೋಗಿ ಜನ್ಮ ತಗೊಳ್ಳೋದು ಬೇಡ, ಒದ್ದಾಡೋದು ಬೇಡ ಅಂತ ಹೇಳಿ ಕೆಲವು ಆತ್ಮಗಳು, ಬಂಡೆ ಆತ್ಮಗಳು, ಮೂರ್ಖ ಆತ್ಮಗಳು ಅಲ್ಲೇ ಉಳ್ಕೊಳ್ತಾವಂತೆ. ಬೇಡ, ನಮ್ಗೆ ಜನ್ಮ ಬೇಡ ಸದ್ಯಕ್ಕೆ ಅಂತ. ಆಯ್ತು, ಯಾಕೆಂದ್ರೆ ಎಲ್ಲೂ ಬಲವಂತ ಇಲ್ಲ, ಎಲ್ಲರಿಗೂ ಫ್ರೀ ಇಲ್ಲ. ಅದು ಪ್ರಕೃತಿ ನಿಯಮ. ಅದು ಯಾವ ಆತ್ಮಗೂ ಬಲವಂತ ಇಲ್ಲ. ಇನ್ನು ಕೆಲವು ಆತ್ಮಗಳು ಆ, ಭಯ ಪಡ್ತವೆ. ಅಯ್ಯೋ, ಮತ್ತೆ ಹೋಗಿ ಅದೇ ದುಃಖ, ನರಕ, ಅದೇ ಸಂಸಾರ, ಅದೇ ಹೆಂಡತಿ, ಅದೇ ಗಂಡ, ಮಕ್ಕಳು, ಮತ್ತೆ ರೋಧಿಸ್ಬೇಕಾ? ಟೈಮ್ ಆಯ್ತಾ? ಅಂತ ಹೇಳಿ ಅವು ಏನ್ ಮಾಡ್ತವೆ, ಆ ಇದ್ ಮಾಡ್ಲಿಕ್ಕೆ ಶುರು ಮಾಡ್ತವೆ. ಆದ್ರೆ ಹೋಗ್ಬೇಕು ಅನಿವಾರ್ಯ. ಯಾಕೆಂದ್ರೆ ಕೆಲವರು ಈಗಾಗ್ಲೇ ಡಿಸೈಡ್ ಮಾಡಿದ್ದಾರೆ ಜನ್ಮ ತಗೊಂಡು ಹೋಗ್ಲಿಕ್ಕೆ. ಅವ್ರು ನೋಡಿ ಇವ್ರಿಗೆ ಹೊಟ್ಟೆ ಉರಿತದೆ, ಅಯ್ಯೋ ಅವ್ರು ಹೊಂಟ್ಬಿಟ್ರಲ್ವಾ, ಅವ್ರೋಗಿ ಸಾಧನೆ ಮಾಡ್ಕೊಂಡು ಮತ್ತೆ ಮೇಲಿನ ಲೋಕಕ್ಕೆ ಹೋಗ್ಬಿಡ್ತಾರೆ, ನಾವೇನ್ ಮಾಡೋದು ಅಂತ ಹೇಳಿ ಕೆಲವರು ಡಿಸೈಡ್ ಮಾಡ್ತಾರೆ, ಹೋಗ್ಲಿಕ್ಕೆ ಡಿಸೈಡ್ ಮಾಡ್ತಾರೆ. ಆಯ್ತು ಅಂತ ಹೇಳಿ
ಮೇಲಿನ ಲೋಕಗಳಿಗೆ ಏನ್ ಮಾಡ್ತಾರೆ, ಶ್ರೇಷ್ಠರಾಗ್ಬೋದು ಅಂತ ಹೇಳಿ ಆಯ್ತು, ಕಷ್ಟ ಬಂದ್ರೂ ಪರವಾಗಿಲ್ಲ, ನೋವಾದ್ರೂ ಪರವಾಗಿಲ್ಲ, ಮತ್ತೆ ಅದೇ ಸಮಸ್ಯೆ, ಜಗಳ, ಗಂಡ ಹೆಂಡತಿ, ಮಕ್ಕಳು, ಹಣಕಾಸು ಮುಗ್ಗಟ್ಟು, ಇದೆಲ್ಲ ನಮಗೆ ಅಂತ ಹೇಳಿ ಕೆಲವರು ಅಲ್ಲೇ ಉಳಿದ್ರೆ, ಕೆಲವರು ಆದ್ರೂ ಪರವಾಗಿಲ್ಲ, ನಾವು ಹೋಗ್ತೇವೆ, ರಿಸ್ಕ್ ತಗೊಂಡ್ರೂ ಪರವಾಗಿಲ್ಲ ಅಂತ ಹೋಗ್ಲಿಕ್ಕೆ ರೆಡಿ ಆಗ್ತಾರೆ. ಯಾವ ಆತ್ಮಗಳು ನಾವು ಜನ್ಮ ತಗೊಳ್ತೀವಿ ಅಂತ ಹೋಗ್ಲಿಕ್ಕೆ ರೆಡಿ ಆಗ್ತಾರೋ ಅವರನ್ನ ಕೌನ್ಸಿಲಿಂಗ್ ಮಾಡ್ತಾರಲ್ಲ ಮಾಸ್ಟರ್ಸು, ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಒಂದು ರೂಮಿನ ಒಳಗಡೆ ಬಿಡ್ತಾರೆ. ಆ ರೂಮನ್ನ ಏನಂತ ಕರೀತಾರೆ, ಅಕಾಶಿಕ್ ರೆಕಾರ್ಡ್ ರೂಮ್ ಅಂತ ಕರೀತಾರೆ. ಅದ್ರ ಒಳಗೆ ಅವರೊಬ್ಬರನ್ನೇ ಬಿಡ್ತಾರೆ. ಅವನೇನ್ ಮಾಡ್ತಾನೆ, ತನ್ನ ಎಲ್ಲ ಜನ್ಮ ಜನ್ಮಗಳಲ್ಲಿ ಏನೇನು ತಾನು ಮಾಡಿದ್ದ ಅದೆಲ್ಲ ಕಾಣಿಸ್ತದೆ ಅವನಿಗೆ. ಇಲ್ಲಿವರೆಗೆ ತಾನು ಏನೇನು ಮಾಡಿದ ಪುಣ್ಯ ಪಾಪ ಎಲ್ಲ ಬರ್ತದೆ ಪಿಕ್ಚರ್. ಅದನ್ನೆಲ್ಲ ನೋಡಿ ಅವನೇ ಸೆಲೆಕ್ಟ್ ಮಾಡ್ಬೇಕು. ಅಲ್ಲಿ ಅವರು ಬಲವಂತವಾಗಿ ಯಾವುದನ್ನು ಮಾಡಲ್ಲ. ನೋಡು, ಈ ಜನ್ಮಕ್ಕೆ ನೀನು ಎಷ್ಟು ದಿವಸ ಹೋಗ್ತೀಯ, ಎಷ್ಟು ನೀನು ಏನೇನು ಅನುಭವಿಸ್ಬೇಕಂತ ಇದೀಯ, ಅದು ಎಲ್ಲ ನಿಂದೇ. ಅದು ಪಾಪ ಪುಣ್ಯ ಎಲ್ಲ ಇರ್ತದೆ. ಕೆಲವರು ಪುಣ್ಯ ಜೀವಿಗಳಿರ್ತಾರೆ, ಅವರಲ್ಲಿ ಪುಣ್ಯವೂ ಇರ್ತದೆ ಪಾಪವೂ ಇರ್ತದೆ. ಕೆಲವರು ಪಾಪಾತ್ಮ ಇರ್ತದೆ, ಅವರು ಪುಣ್ಯ ಹುಡುಕಿದ್ರೂ ಸಿಗಲ್ಲ ಬರೀ ಪಾಪವೇ ಇರ್ತದೆ. ಅವರಿಗೆ ಅನಿವಾರ್ಯ ಅದು, ಅದನ್ನ ಸೆಲೆಕ್ಟ್ ಮಾಡೋದು ಅನಿವಾರ್ಯ ಆಗಿರ್ತದೆ. ಕೆಲವರಿಗೆ ಅದನ್ನ ಕಾಂಬಿನೇಷನ್ ಅಲ್ಲಿ ತಗೊಂತಾರೆ. ಕೆಲವರು ಪುಣ್ಯಗಳನ್ನ ಪಾಪಗಳನ್ನ ಭೋಗಗಳನ್ನ ದುಃಖ ದುಮ್ಮಾನ ಎಲ್ಲವನ್ನ ಮಿಕ್ಸ್ ಮಾಡಿ ತಾನು ಎಷ್ಟು ನಾನು ಅನುಭವಿಸಬಲ್ಲೆ, ಎಷ್ಟು ನನಗೆ ಕೆಪಾಸಿಟಿ ಇದೆ. ಕೆಲವರು ಶೂರರು ಜಾಸ್ತಿ ತಗೊಂಡು ಬರ್ತಾರೆ, ಏನಾದ್ರೂ ಆಗ್ಲಿ ನಾನು ಹೋರಾಟ ಮಾಡ್ತೇನೆ ಅಂತ ಹೇಳಿ. ಕೆಲವರು ಅವ್ರವ್ರಿಗೆ ಏನೇನು ಅನುಭವಕ್ಕೆ ಬೇಕಾಗಿದೆ ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ಇಡೀ ತನ್ನ ಜೀವನದಲ್ಲಿ ನಾನು ಏನನ್ನ ಎಷ್ಟು ಪುಣ್ಯವನ್ನ ಎಷ್ಟು ಪಾಪವನ್ನ ನಾನು ಮಾಡಿದ್ದೆ ಅನುಭವಿಸ್ಬೇಕು ಅನ್ನುವುದನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಸೆಲೆಕ್ಟ್ ಮಾಡಿ ಎಷ್ಟು ವರ್ಷ ಬದುಕಬೇಕು ಅನ್ನುವುದನ್ನು ಕೂಡ ಅವನು ಸೆಲೆಕ್ಟ್ ಮಾಡ್ಕೊಳ್ತಾನೆ. ನನ್ನ ಆಯುಷ್ಯ ಎಷ್ಟಿರ್ಬೇಕು ಅಂತ ಹೇಳಿ ಆ ರೂಮಿಂದ ಹೊರಗೆ ಬರ್ತಾನೆ. ಆಗ ನಂದು ರೆಡಿ ಆಗಿದೆ ಅಂತ ಏನ್ ಹೇಳ್ತಾನೆ, ಆತ್ಮ ಹೇಳ್ತಾನೆ, ನಂದು ರೆಡಿ ಆಗಿದೆ. ಕೌನ್ಸಿಲಿಂಗ್ ಮಾಡುವ ಮಾಸ್ಟರ್ಸ್ ಕೂಡ ಸೆಲೆಕ್ಟ್ ಮಾಡೋದಿಲ್ಲ, ಆತ್ಮವೇ ಸೆಲೆಕ್ಟ್ ಮಾಡೋದು. ಅದಕ್ಕೆ ಹೇಳೋದು, ನಮ್ಮ ವಾಸ್ತವಕ್ಕೆ ನಾವೇ ಕಾರಣೀಕರ್ತರು ಯಾರನ್ನು ದೂಷಿಸಬಾರದು. ಅಯ್ಯೋ ದೇವರು ಎಷ್ಟು ಅವನಿಗೆ ಕರುಣೆನೇ ಇಲ್ಲ, ಎಷ್ಟು ಕಷ್ಟ ಕೊಡ್ತಾ ಇದ್ದಾನಪ್ಪ ನನಗೆ. ಎಷ್ಟು ದೇವ್ರು ಯಾಕೆ ಕೊಡ್ಬೇಕು ಪಾಪ, ಅವನಿಗೆ ಮಾಡಕ್ ಬೇರೆ ಕೆಲಸ ಇಲ್ಲ. ನಾವು ಮಾಡಿದ್ದೆ, ನಾವು ತಗೊಂಡು ಬಂದಿದ್ದು, ನಾವು ಇದನ್ನ ಫೇಸ್ ಮಾಡ್ತೀವಿ, ಅನುಭವಿಸ್ತೀವಿ ಈ ಜನ್ಮದಲ್ಲಿ ಅಂತ ಹೇಳಿ. ಆಮೇಲೆ ಏನಾಗ್ತದೆ ಅನ್ನೋದನ್ನ ನಾವು ನಾಳೆ ದಿವಸ ನೋಡೋಣ. ಟೈಮ್ ಆಗಿದೆ. ಕಾಯೇನ ಸೇಂದ್ರಿಯ ಬುದ್ಧಾತ್ಮನಾವ ಪ್ರಕೃತಿ ಸ್ವಭಾವ ಕರೋಮಿ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮಾಸ್ಟರ್ಸ್ ಯಾರಿಗಾದ್ರೆ ಡೌಟ್ ಇದೆ ಅನಲೈಸ್ ಮಾಡಿ. ಹೀಗಿದೆ ಕತೆ ಎಲ್ಲ ಜೀವನ ಅಲ್ವಾ? ನೋಡಿ, ನಾವ್ ಎಷ್ಟೆಲ್ಲ ಹಾರಾಡ್ತಾ ಇದ್ದೀವಲ್ಲ, ಎಷ್ಟು ಹಾರಾಡ್ತಾ ಇದ್ದೀವಿ ನಾವು. ಎಷ್ಟು ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ, ಎಷ್ಟು ಇನ್ನೊಬ್ರನ್ನ ಬ್ಲೇಮ್ ಮಾಡ್ತಾ ಇದ್ದೀವಿ, ಇನ್ನೊಬ್ರನ್ನ ಅಳಿತಾ ಇದ್ದೀವಿ, ನಾವೇ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀವಿ. ನಾವೇ ಏನು ಹತ್ತತಾ ಇಲ್ಲ, ಎಲ್ಲಿದ್ದೀವಿ ನಾವು ಅಲ್ವಾ? ಹೌದೇ ಅಲ್ಲ? ಅದಕ್ಕೆ ಜ್ಞಾನಿಗಳು ಯೋಗಿಗಳು ಅವರವರ ಮಟ್ಟದಲ್ಲೇ ಅವರು ಯೋಚನೆ ಮಾಡ್ತಾರೆ. ನಾವು ಅಜ್ಞಾನದಲ್ಲೇ ಯೋಚನೆ ಮಾಡ್ತೀವಿ ಅಜ್ಞಾನದಲ್ಲೇ ಯೋಚನೆ ಮಾಡ್ತೀವಿ. ನಮ್ಮದ್ ನಾವು ನೋಡ್ಕೊಳ್ಳೋದನ್ನ ಕಲಿಬೇಕು. ಫಸ್ಟ್ ಮೇಲ್ ಹತ್ತೋದನ್ನ ಕಲಿಬೇಕು. ಅಷ್ಟು ಸುಲಭ ಇಲ್ಲ. ಜನರ ಲೋಕ ಆಟೋದೇ ಅಷ್ಟು ಸುಲಭ ಇಲ್ಲ. ನಾವಿನ್ನೂ ಪಾಪ ಪುಣ್ಯ ಮಾಡ್ಕೊಂಡು ಸ್ವರ್ಗಾದಿ ಭೋಗಗಳಲ್ಲೇ ಬಿದ್ದು ಒದ್ದಾಡ್ತಾ ಇದ್ವಿ. ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಇದು. ಕೆಲವರು ಯಜ್ಞ ಯಾಗಾದಿಗಳನ್ನು ಮಾಡ್ತಾರೆ, ಸಂಕಲ್ಪಗಳನ್ನ ಇಟ್ಟುಕೊಂಡು ಧ್ಯಾನ ಮಾಡ್ತಾರೆ. ಸಂಕಲ್ಪಗಳನ್ನ ಇಟ್ಟುಕೊಂಡು ಧ್ಯಾನ ಮಾಡಿದವರು ಕೂಡ ಜನರ ಲೋಕವನ್ನು ದಾಟೋದಿಲ್ಲ. ಮ್ಯೂಸಿಕ್ ಮೆಡಿಟೇಷನ್ ಮಾಡಿದವರು ಕೂಡ ಜನರ ಲೋಕ ದಾಟೋದಿಲ್ಲ. ಗೈಡೆಡ್ ಮೆಡಿಟೇಷನ್ ಮಾಡಿದವರು ಜನರ ಲೋಕ ದಾಟೋದಿಲ್ಲ. ಧ್ಯಾನ ಮಾಡಿದ ಮಾತ್ರಕ್ಕೆ ಜನರ ಲೋಕವನ್ನು ದಾಟೋದಿಲ್ಲ. ಏನೇನೋ ಮಾಡಿದ ಮಾತ್ರಕ್ಕೆ ಜನರ ಲೋಕವನ್ನೇ ದಾಟೋಲ್ಲ. ಇನ್ನು ಮಹರ್ಲೋಕ ಇರ್ಲಿ, ಸುಮ್ನೆ ಮಾಡಿದರೆ ಹೋಗ್ಲಿ ಬಿಡು ಅಂತ ಕೊಡುವುದಲ್ಲ ಅವೆಲ್ಲ. ಸತ್ಯವನ್ನ ಆಶ್ರಯಿಸಿದ್ರೆ ಕೊಡೋದು. ಸತ್ಯ ಮಾರ್ಗದಲ್ಲಿ ಇದ್ರೆ ಮಾತ್ರ ಬರುವುದು. ಯಾವುದು ಸತ್ಯ ಮಾರ್ಗ? ಅರುಣ ಮೇಡಮ್ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ, ಐದನ್ನ ಆಶ್ರಯಿಸ್ರೆ. ಅದಕ್ಕೆ ಅತಿ ಬುದ್ಧಿವಂತಿಕೆ ಓಡಿಸ್ಲಿಕ್ಕೆ ಹೋಗ್ಬೇಡಿ. ಯೋಗೀಶ್ವರರು ಹೇಳಿದ್ದಾರೆ ಅಂತಂದ್ರೆ ಅವರನ್ನ ನಾವು ಸುಮ್ಮನೆ ಒಪ್ಕೊಳ್ಳೋದನ್ನ ಕಲಿಬೇಕು. ಅವರೆಲ್ಲ ಸತ್ಯಲೋಕದ ಅರ್ಹತೆಯನ್ನು ಪಡೆದಂತಹ ಮಹಾತ್ಮರು. ಅವರಿಗೆಲ್ಲ ಗೊತ್ತಿರ್ತದೆ ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರದು ಅಂತ.
ಸಂಕಲ್ಪಗಳನ್ನ ಇಟ್ಟುಕೊಂಡು ದೇಹದ ಬಾಧೆಗಳಿಗೋಸ್ಕರ ಧ್ಯಾನ ಮಾಡುವವರು ಜನರ ಲೋಕವನ್ನು ದಾಟುವುದಿಲ್ಲ. ಮಂತ್ರ, ತಂತ್ರ, ಸ್ತೋತ್ರ, ಆ ಅದು ಇದು ಮಾಡಿ ಪುಣ್ಯ ಸಂಪಾದನೆ ಮಾಡುವವರು, ಯಜ್ಞ ಯಾಗಾದಿಗಳನ್ನು ಮಾಡುವವರು, ಪೂಜೆ ಪುನಸ್ಕಾರ ಮಾಡುವವರು, ವ್ರತ ಜಪ ತಪಗಳನ್ನು ಮಾಡುವವರು ಸ್ವರ್ಗಗಳನ್ನ ಪಡೆಯಬಹುದೇ ಹೊರತು ಅವರು ಜನರ ಲೋಕವನ್ನು ಕೂಡ ದಾಟ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದು ಮುಕ್ತಿ ಕರ್ಮಗಳಲ್ಲ, ಯಾವುದು ಮುಕ್ತಿ ಕರ್ಮಗಳಲ್ಲ. ಸಂಕಲ್ಪ ಇಟ್ಟುಕೊಂಡು ಧ್ಯಾನ ಮಾಡುವುದು ಕೂಡ ಮುಕ್ತಿ ಕರ್ಮ ಅಲ್ಲ. ಗೈಡೆಡ್ ಮೆಡಿಟೇಷನ್ ಕೂಡ ಮುಕ್ತಿ ಕರ್ಮ ಅಲ್ಲ, ಅದು ಭೋಗದ ಕರ್ಮ. ಅದು ಮ್ಯೂಸಿಕ್ ಮೆಡಿಟೇಷನ್ ಕೂಡ ಮುಕ್ತಿ ಕರ್ಮ ಅಲ್ಲ, ಅದು ಭೋಗದ ಕರ್ಮ. ಹಾಗಾಗಿ ಸ್ವರ್ಗ ಪಡಿಬಹುದು, ಅಲ್ಪ ಸ್ವಲ್ಪ ಒಳ್ಳೇದಾಗ್ಬೋದು, ಕಾಯನ ಪಾಸನ ಅದಿದು ಅಂತ ಹೇಳಿ, ಆದ್ರೆ ಮೋಕ್ಷ ಯೋಗ್ಯ ಜೀವಿ ಆಗುವುದಿಲ್ಲ. ಹಾಗಾಗಿ ಏನ್ ಮಾಡಿ, ಜಾಗೃತ ಆಗಿ. ಶಂಕರಾಚಾರ್ಯರು ಏನ್ ಹೇಳಿದ್ದಾರೆ, ಸವಿತಾ ಮೇಡಮ್ ಹೇಳಿ ಒಂದ್ಸಾರಿ, ಜಾಗೃತ ಜಾಗೃತ. ಎಲ್ಲಿ ಹೋಗ್ಬಿಟ್ರಿ, ಎಲ್ಲಿ ಹೋದ್ರೆ ಕಾಣಿಸ್ತಾನೆ ಇಲ್ಲ. ಇದಾರ? ಅವ್ರು ನಿದ್ದೆ ಮಾಡ್ತಾ ಇದ್ದಾರೆ, ಯೋಗ ನಿದ್ರೆ. ನೋಡಿ, ಅವರೇ ಜಾಗೃತ ಆಗ್ಲಿಲ್ಲ ಇನ್ನು. ಇನ್ನೇನು ಬೇರೆಯವ್ರಲ್ಲಿ ಜಾಗೃತ ಮಾಡ್ತಾರ ಅವ್ರು, ಅಲ್ವಾ? ಹಾಗೆ ಜಾಗೃತರಾಗಿ, ಜಾಗೃತರಾಗಿ. ಈಗ ಅದಕ್ಕೆ ಹೇಳೋದು, ಇವನು ಏನಪ್ಪ ಬರೀ ವೈರಾಗ್ಯದ ಮಾತೇ ಹೇಳ್ತಾನೆ, ಬರೀ ಮನೆ ಇದ್ರಲ್ಲಿ ಎಲ್ಲ, ಗಂಡ ಇಲ್ಲ, ಹೆಂಡತಿ ಇಲ್ಲ, ಮಕ್ಳಿಲ್ಲ, ಯಾಕೆ ಹೋದ, ಬರೀ ದಿನಾ ಇದೇ ಆಯ್ತಲ್ವಾ ಕತೆ. ಯಾಕೆ ಅಂದ್ರೆ ಅದೇ ಪರಮ ಸತ್ಯ, ಅದೇ ಪರಮ ಸತ್ಯ. ಅದು ಇಲ್ಲಿ ಗೊತ್ತಾಗಲ್ಲ. ಮೇಲೆ ಹೋದಾಗ ಅದೇ ಕತೆ, ಅಯ್ಯೋ ಹೌದಲ್ವಾ, ಮತ್ತೆ ನಾವು ಅದನ್ನೇ ಮಿಸ್ಟೇಕ್ ಮಾಡಿಬಿಟ್ಟಿವ. ಎಷ್ಟು ಜನ್ಮ ಆಯ್ತು, 400 ಜನ್ಮಗಳವರೆಗೂ ಅದೇ ಕತೆ ಅಂತ. ಹೆಚ್ಚು ಕಡಿಮೆ 350 ಜನ್ಮದವರೆಗೂ ಜನರ ಲೋಕದವರೆಗೂ ಹೋಗೋದು ವಾಪಸ್ ಬರೋದು, ಅಲ್ಲಿವರೆಗೂ ಹೋಗೋದು ವಾಪಸ್ ಬರೋದು. ಕೆಲವರು ತಮೋ ಗುಣದಿಂದ ರಾಜಸ ಗುಣ, ರಾಜಸ ಗುಣದಿಂದ ಸಾತ್ವಿಕ ಗುಣ, ಅಷ್ಟೊಂದು ತಲುಪೋದ್ರೊಳಗೇನೆ 350 ಜನ್ಮ ಕಳೆದೋದು. ತಮೋ ಗುಣದಲ್ಲಿ ಒಂದು 150 ಜನ್ಮ, ರಜೋಗುಣದಲ್ಲಿ ಒಂದು 150 ಜನ್ಮ, ಅಂದ್ರೆ ಅಪ್ರಾಕ್ಸಿಮೇಟ್ ಪ್ಲಸ್ ಆರ್ ಮೈನಸ್ ಒಂದು 350 ಜನ್ಮ. ಈ ಮೂರು ಗುಣಗಳಲ್ಲಿನೇ ಕಳೆದು ಹೋಗ್ಬಿಡ್ತದಂತೆ. ಅಲ್ಲಿವರೆಗೂ ಜನರ ಲೋಕದ ಕೆಳಗೆ ಇರ್ತಾರೆ. ಮಹಾರ್ಲೋಕ ಇರ್ಲಿ, ತಪೋಲೋಕ ಇರ್ಲಿ, ಸತ್ಯಲೋಕ ಮಾತಂತೂ ಬಹಳ ದೂರ ಆಯ್ತು, ಅಲ್ಲೇ ಒದ್ದಾಡ್ತಾ ಇರ್ತಾರೆ ಅವರು. ಅದಕ್ಕಾಗಿ ಜಾಗೃತರಾಗಿ ಆತ್ಮದ ಆರಾಧನೆ ಮಾಡಿ, ಯೋಗೀಶ್ವರರು ಹೇಳಿಕೊಟ್ಟ ಮಾರ್ಗದಲ್ಲಿ ಸಾಗುವುದನ್ನು ಅಭ್ಯಾಸ ಮಾಡಿ. ಆಯ್ತಾ? ಯಾವ ಜಾತಿ, ಲಿಂಗ, ಧರ್ಮ ಮುಂದೆ ಬರ್ತದ, ಇದೆ ನಾಳೆ ಕ್ಲಾಸಲ್ಲಿ ಅದೇ ಇರೋದು. ಜನರ ಲೋಕದಲ್ಲಿ ಕೌನ್ಸಿಲಿಂಗ್ ಆಗ್ತದೆ, ಅಲ್ಲಿ ಯಾವ ಜಾತಿ ಕೇಳೋಲ್ಲ, ಯಾವ ಲಿಂಗ ಕೇಳೋಲ್ಲ, ಯಾವ ಧರ್ಮ ಕೇಳೋಲ್ಲ, ನಿಮ್ದು ಯಾವ ಊರು ಕೇರಿ ಏನು ಕೇಳಲ್ಲ. ಮುಕ್ತಿ ಕರ್ಮ ಏನೇನ್ ಮಾಡಿದ್ವಿ ತೋರಿಸು ಅಷ್ಟೇ. ಮಂತ್ರ ಕೇಳೋಲ್ಲ, ಸ್ತೋತ್ರ ಕೇಳೋಲ್ಲ, ನಿಮ್ ಗುರುಗಳು ಯಾರು ಕೇಳೋಲ್ಲ, ಏನು ಓದಿದೆ ಏನೂ ಇಲ್ಲ. ಮುಕ್ತಿ ಕರ್ಮಗಳು ಇದೆಯಾ, ಮೇಲಿನ ಲೋಕಕ್ಕೆ ನಿನಗೆ ಯಾರಾಗ್ಬೇಕು. ಅದಕ್ಕೆ ಈ ದೇಹಭಾವದಿಂದ ನಾವು ಯಾವುದು ನೋಡುವುದನ್ನ ನಿಲ್ಲಿಸಿ ಆತ್ಮಸ್ಥಿತಿಯಿಂದ ನೋಡುವುದನ್ನ ಅಭ್ಯಾಸ ಮಾಡಬೇಕು. ನಮ್ಮ ದೃಷ್ಟಿ ಏನಿರ್ಬೇಕು, ಮುಕ್ತಿ ಕರ್ಮಗಳು ಮಾತ್ರ ನಮ್ಮ ದೃಷ್ಟಿಯಲ್ಲಿ ಇರಬೇಕು, ಮುಕ್ತಿ ಕರ್ಮಗಳು ಮಾತ್ರ. ಹಾಗಾಗಿ ಮೊದಲು ಏನ್ ಬಿಡಿ, ಈ ದೇಹಭಾವವನ್ನು ಬಿಡಬೇಕು, ಸತ್ಯವನ್ನ ಆಶ್ರಯಿಸಬೇಕು, ಸತ್ಯವನ್ನೇ ಆಶ್ರಯಿಸಬೇಕು. ಏನ್ ಮಾಡ್ಬೇಕು ಅದಕ್ಕಾಗಿ? ಶುದ್ಧವಾದ ಸಾತ್ವಿಕವಾದ ಆಹಾರ. ದೇಹಕ್ಕೆ ಏನ್ ಬೇಕು? ಶುದ್ಧವಾದ ಸಾತ್ವಿಕವಾದ ಆಹಾರ. ಮನಸ್ಸಿಗೆ ಏನ್ ಬೇಕು? ಸಜ್ಜನರ ಸಂಘ ಬೇಕು, ಸಜ್ಜನರ ಸಹವಾಸ. ಬುದ್ಧಿಗೆ ಸರಿಯಾದ ಆತ್ಮಜ್ಞಾನವನ್ನ ಬೋಧನೆ ಮಾಡುವ, ಬ್ರಹ್ಮಜ್ಞಾನವನ್ನ ಬೋಧನೆ ಮಾಡುವ ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳನ್ನೇ ಓದಬೇಕು. ನಾಲ್ಕನೇದು ಆತ್ಮಕ್ಕೆ ಏನ್ ಬೇಕು? ಧ್ಯಾನ ಬೇಕು. ಎಂತ ಧ್ಯಾನ? ಸಂಕಲ್ಪ ವಿಕಲ್ಪಗಳಿಲ್ಲದ ಧ್ಯಾನ ಬೇಕು. ಏನು ಬಯಸದ ಕೇವಲ ಮೋಕ್ಷಗಾಮಿ ಮಾತ್ರ. ಮೋಕ್ಷ ನನಗೆ ಪರಬ್ರಹ್ಮ ಬೇಕು ಅಷ್ಟೇ, ಬೇರೆ ಏನು ಬೇಕಾಗಿಲ್ಲ ಅನ್ನುವ ಏಕೈಕ ಚಿತ್ತದಿಂದ ಮಾರ್ಗದಿಂದ ಧ್ಯಾನ ಮಾಡಬೇಕು. ಹೀಗೆ ಶ್ವಾಸದ ಮೇಲೆ ಗಮನ, ಚಿತ್ತವೃತ್ತಿ ನಿರೋಧ ಮಾಡಿ ಪರಬ್ರಹ್ಮನನ್ನ, ಒಳಗೇ ಇರುವ ಆತ್ಮನನ್ನ ದರ್ಶನ ಮಾಡಿ. ಆತ್ಮದರ್ಶನವೇ ಪರಬ್ರಹ್ಮನ ದರ್ಶನ.
ಆತ್ಮ ಸಾಕ್ಷಾತ್ಕಾರವೇ ಪರಮಾತ್ಮನ ಸಾಕ್ಷಾತ್ಕಾರ. ಹಾಗಾಗಿ ಒಳಗಿರುವ ಆ ಆತ್ಮನೊಂದಿಗೆ ಬದುಕುವುದನ್ನು ಅಭ್ಯಾಸ ಮಾಡಬೇಕು, ಆತ್ಮದ ಆರಾಧನೆ ಮಾಡಬೇಕು. ಐದನೇದು ಸರ್ವಾತ್ಮನ ಸೇವೆ ಮಾಡಬೇಕು, ಪರಮಾತ್ಮನ ಸೇವೆ, ಎಲ್ಲ ಆತ್ಮಗಳ ಸೇವೆ ಮಾಡಬೇಕು. ಆತ್ಮಗಳಿಗೆ ಸಂಬಂಧಪಟ್ಟದ, ಆತ್ಮಗಳ ಉದ್ಧಾರಕ್ಕೆ ಸಂಬಂಧಪಟ್ಟದ್ದು ಏನ್ ಮಾಡಬೇಕು? ಧ್ಯಾನ ಪ್ರಚಾರ ಮಾಡಬೇಕು, ಸಸ್ಯಾಹಾರ ಪ್ರಚಾರಗಳನ್ನು ಮಾಡಬೇಕು, ಹೆಚ್ಚು ಹೆಚ್ಚು ಜನರಿಗೆ ಧ್ಯಾನವನ್ನು ತಿಳಿಸಬೇಕು, ಕಲಿಸಬೇಕು, ಹೋಗಿ ಹೇಳ್ಕೊಡ್ಬೇಕು, ಬೀದಿ ಬೀದಿಗಳನ್ನ ಸುತ್ತಬೇಕು, ಹೋಗಿ ಕೊಟ್ಟು ಬರಬೇಕು, ಪಾಂಪ್ಲೆಟ್ ತಗೊಳ್ಬೇಕು, ಪುಸ್ತಕಗಳನ್ನ ತಗೊಂಡು ಓದಬೇಕು. ನಾವು ಒಂದು 7-8 ಸಾವಿರ ಪುಸ್ತಕಗಳನ್ನ ತಗೊಳ್ಳೋದಕ್ಕೆ ಎಷ್ಟು ಯೋಚನೆ ಮಾಡ್ತೀವಿ. ಬಂಗಾರದ ರೇಟು 1 ಲಕ್ಷ ದಾಟ್ಲಿ, ಅದು 1.5 ಲಕ್ಷ ಹೋಗ್ಲಿ, ಈ ವರ್ಷ ಒಂದು ಮಾಡಿಸ್ಬೇಕು ಅಂದ್ರೆ ಮಾಡಿಸ್ಬೇಕಷ್ಟೇ. ನೋಡಿ ಎಲ್ಲಿದ್ದೀವಿ ನಾವು, ಎಷ್ಟು ಅಜ್ಞಾನ, ಎಷ್ಟು ಅಜ್ಞಾನ ಅಲ್ವಾ? ಬಂಗಾರದ ರೇಟು ಕಡಿಮೆ ಆದ್ರೂ ತಗೊಳ್ಳೋದು ಬಿಟ್ಟಿದೀವಾ? ಇಲ್ಲ. ಅದೇ ಪುಸ್ತಕಗಳನ್ನು ತಗೊಳ್ಳುವಾಗ ಡೆಲಿವರಿ ಚಾರ್ಜ್ ಇದೆಯೋ ಇಲ್ಲ ಅದನ್ನು ಯೋಚನೆ ಮಾಡ್ತೀವಿ. ಡಿಸ್ಕೌಂಟ್ ಇದೆಯಾ ಅದನ್ನು ಯೋಚನೆ ಮಾಡ್ತೀವಿ. ಎಷ್ಟು ನಾವು ಅಂದ್ರೆ ನೋಡಿ, ಏನು ಎಷ್ಟು ಅಜ್ಞಾನದಲ್ಲಿ ನಾವು ಕೊಡ್ತಿದ್ದೀವಿ, ಎಷ್ಟು ಅಜ್ಞಾನ. ಇದು ಇವತ್ತು ಇಲ್ಲಿ ಗೊತ್ತಾಗಲ್ಲ, ಕೌನ್ಸಿಲಿಂಗ್ ಆಗ್ತದಲ್ಲ, ದೇಹ ಬಿಟ್ಟು ಹೊರಗೆ ಬರ್ತೀವಲ್ವಾ, ಕೌನ್ಸಿಲಿಂಗ್ ಆಗ್ತಾರೆ, ಅಲ್ಲಿ ಉಗಿತಾರೆ. ಯಾಕಯ್ಯ ನಿನಗೆ ಗುರುಗಳು ಬೇಕು ಬೇಕು ಅಂತ ಕೇಳ್ಕೊಂಡು ಹೋಗಿದ್ರಿ, ಗುರುಗಳನ್ನ ಕೊಟ್ಟಿದ್ವಿ ನಾವು, ಏನ್ ಕಲ್ತೀವಿ? ಅವ್ರು ಅಷ್ಟು ಬಾಯಿ ಬಿಡ್ಕೊಂಡು ಹೇಳಿದ್ರು, ತಲೆಗೆ ತಗೊಂಡ್ಯಾ? ಇಲ್ಲ. ಮತ್ತು ನಿನ್ನದೇ ನೀನು ಮಾಡಿದೆ. ಸದ್ಗುರುಗಳು ಬೇಕು ಅಂತ ಕೇಳಿದ್ರಿ, ಕೊಟ್ವಿ ನಾವು. ಸಿಕ್ಕಾಗ ನೀವು ಅದನ್ನ ಬಳಸ್ಕೊಂಡ್ರ, ಉಪಯೋಗಿಸ್ಕೊಂಡ್ರ? ಇಲ್ಲ. ಅವ್ರು ಹೇಳೋದು ಹೇಳಿದ್ರು, ನೀವು ಏನ್ ಮಾಡ್ಬೇಕು ಅದನ್ನೇ ಮಾಡಿದ್ರಿ. ಮತ್ತೆ ನಿಮಗೆ ಬೇಕಾ ಕೊಡಲ್ಲ, ಮತ್ತೆ ಜನ್ಮ ಕೊಡಲ್ಲ ನಿಮಗೆ. ಯಾಕೆ? ಅವಕಾಶ ಕೊಟ್ಟಾಗ ನೀವು ಉಪಯೋಗಿಸ್ಕೊಂಡಿಲ್ಲ. ಎಷ್ಟೋ ಆತ್ಮಗಳು ಇನ್ನೂ ಕಾಯ್ತಾ ಇದ್ದಾರೆ, ಅವ್ರಿಗೆ ಕೊಡ್ತೀವಿ ನಾವು ಜನ್ಮ. ನಾಳೆ ಇದೆ ಮಜಾ, ನಾಳೆ ಹೇಳ್ತೀನಿ, ಅವಾಗ ಗೊತ್ತಾಗ್ತದೆ ನಿಮ್ಗೆ ಒಂದು ಜನ್ಮ ತಗೊಂಡು ಬರೋದು ಎಷ್ಟು ಕಷ್ಟ ಇದೆ ಅನ್ನೋದು. ನಾಳೆ ಗೊತ್ತಾಗ್ತದೆ ನಿಮ್ಗೆ ಒಂದು ಜನ್ಮ ತಗೊಂಡು ಬರೋದು ಎಷ್ಟು ಒದ್ದಾಟ ಮಾಡ್ತದೆ ಆತ್ಮ. ಈ ಜನ್ಮಕ್ಕೆ ಎಷ್ಟು ನಾವು ಪ್ರಾಮುಖ್ಯತೆ ಕೊಡಬೇಕು ಅನ್ನೋದು ನಾಳೆ ಗೊತ್ತಾಗ್ತದೆ. ಹಾಗಾಗಿ ನಾವು ಪ್ರತಿ ಕ್ಷಣ, ಪ್ರತಿ ಸೆಕೆಂಡು ಆತ್ಮ ಹಂತಕರಾಗಬಾರದು. ಒಂದು ಸೆಕೆಂಡು ಕೂಡ ಆತ್ಮ ಹಂತಕರಾಗಿ ಜೀವಿಸಬಾರದು. ಆತ್ಮದ ಉನ್ನತಿಗಾಗಿ ಅಂತ ಬದುಕಬೇಕು. ಸವಿತಾ ಮಾಸ್ಟರ್, ನೀವು ಜಾಗೃತೇನೋ ಅಂತ ನಾವು ಕಾಯ್ದ್ವಿ, ನೀವೇ ಜಾಗೃತ ಆಗ್ಲಿಲ್ಲ. ನಾಳೆ ಪುನಃ ಕೇಳ್ತೇನೆ ಸರ್, ಯೂಟ್ಯೂಬ್ ಅಲ್ಲಿ ನೋಡಿ. ಹೇಳಿ, ಇವತ್ತು ಶಂಕರಾಚಾರ್ಯರ ಒಂದು ಜಾಗೃತ ಸ್ತೋತ್ರ ಹೇಳಿ. ಒಂದು ಹೇಳ್ತೇನೆ ಸರ್. माता नास्ति पिता नास्ति, नास्ति बन्धु सहोदरः। माता नास्ति पिता नास्ति, नास्ति बन्धु सहोदरः। अर्थो नास्ति गृहं नास्ति, तस्मात् जाग्रत जाग्रत। अर्थो नास्ति गृहं नास्ति, तस्मात् जाग्रत जाग्रत। जन्म दुःखं जरा दुःखं जाया दुःखं पुनः पुनः। जन्म दुःखं जरा दुःखं जाया दुःखं पुनः पुनः। संसार सागरं दुःखं, तस्मात् जाग्रत जाग्रत। संसार सागरं दुःखं, तस्मात् जाग्रत जाग्रत। कामक्रोधश्च लोभश्च देहे तिष्ठन्ति तस्करा।
ಕಾಮಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಠಂತಿ ತಸ್ಕರಾ ಜ್ಞಾನರತ್ನಾಪಹಾರಾಯ ತಸ್ಮಾತ್ ಜಾಗೃತ ಜಾಗೃತ ಜ್ಞಾನರತ್ನಾಪಹಾರಾಯ ತಸ್ಮಾತ್ ಜಾಗೃತ ಜಾಗೃತ ಆಶಯ ಬಧ್ಯತೆ ಲೋಕಃ ಕರ್ಮಣ ಬಹುಚಿಂತೆಯ ಆಶಯ ಬಧ್ಯತೆ ಲೋಕಃ ಕರ್ಮಣ ಬಹುಚಿಂತೆಯ ಆಯುಕ್ಷೀಣಂ ನ ಜಾನಂತಿ ತಸ್ಮಾತ್ ಜಾಗೃತ ಜಾಗೃತ ಆಯುಕ್ಷೀಣಂ ನ ಜಾನಂತಿ ತಸ್ಮಾತ್ ಜಾಗೃತ ಜಾಗೃತ ಸಂಪದಃ ಸ್ವಪ್ನ ಸಂಕಾಶಃ ಯೌವನಂ ಕುಸುಮೋಪಮಂ ಸಂಪದಃ ಸ್ವಪ್ನ ಸಂಕಾಶಃ ಯೌವನಂ ಕುಸುಮೋಪಮಂ ವಿದ್ಯುಚ್ಚಂಚಲಂ ತಸ್ಮಾತ್ ಜಾಗೃತ ಜಾಗೃತ ವಿದ್ಯುಚ್ಚಂಚಲಂ ಆಯುಷ್ಯಂ ತಸ್ಮಾತ್ ಜಾಗೃತ ಜಾಗೃತ ತಸ್ಮಾತ್ ಜಾಗೃತ ಜಾಗೃತ ತಸ್ಮಾತ್ ಜಾಗೃತ ಜಾಗೃತ ತಸ್ಮಾತ್ ಜಾಗೃತ ಜಾಗೃತ ತಸ್ಮಾತ್ ಜಾಗೃತ ಜಾಗೃತ. ಎಲ್ಲರೂ ಜೋಳದ ಚಪ್ಪಾಳೆ. ಅರ್ಥ ಹೇಳ್ತೀರಾ ಒಂದ್ 2 ನಿಮಿಷದಲ್ಲಿ? ಹೇಳ್ತೇನೆ ಸರ್. ಅಂತ್ಯಕಾಲದಲ್ಲಿ ತಾಯಿ ಇರುವುದಿಲ್ಲ, ತಂದೆಯೂ ಇರುವುದಿಲ್ಲ, ಬಂಧುಗಳಾಗಲಿ ಸಹೋದರರಾಗಲಿ ಯಾರೂ ಇರುವುದಿಲ್ಲ, ಹಣವಾಗಲಿ ಮನೆಯಾಗಲಿ ಜೊತೆ ಇರುವುದಿಲ್ಲ. ಆದ್ದರಿಂದ ಎಲೈ ಮಾನವನೇ ಎಚ್ಚರಿಕೆಯಿಂದಿರು. ಎಲೈ ಮಾನವರೇ, ಹುಟ್ಟು ದುಃಖ, ಮುಪ್ಪು ದುಃಖ, ಹೆಂಡತಿ ದುಃಖ, ಮತ್ತೆ ಮತ್ತೆ ಸಂಸಾರವೇ ದುಃಖ. ಆದ್ದರಿಂದ ಎಚ್ಚರಗೊಳ್ಳು. ವಿವೇಕ ಜ್ಞಾನವೆಂಬ ರತ್ನವನ್ನು ಅಪಹರಿಸಲು ಕಾಮ ಕ್ರೋಧ ಲೋಭಗಳೆಂಬ ಕಳ್ಳರು ದೇಹದೊಳಗೆ ವಾಸ ಮಾಡುತ್ತಿದ್ದಾರೆ. ಕಳ್ಳರಿಂದ ನೀವು ಸದಾ ಎಚ್ಚರವಾಗಿರಿ. ಈ ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಆಶೆಯಿಂದ ಕಟ್ಟಲ್ಪಟ್ಟಿರುತ್ತಾನೆ ಮತ್ತು ಕರ್ಮದಿಂದ ಮನಸ್ಸಿನ ಸಾವಿರಾರು ಚಿಂತೆಯಿಂದಲೂ ತುಂಬಿ ಹೋಗಿರುತ್ತಾನೆ. ದಿನ ದಿನಕ್ಕೂ ಕ್ಷಣ ಕ್ಷಣಕ್ಕೂ ಆಯುಷ್ಯವು ಕ್ಷಯಿಸುವುದನ್ನು ಮಾತ್ರ ಮಾನವರು ಅರಿಯುವುದಿಲ್ಲ. ಆದ್ದರಿಂದ ಎಲೈ ವಿವೇಕಿಗಳೇ, ಎಚ್ಚರಗೊಳ್ಳಿ. ಐಶ್ವರ್ಯವು ಕನಸಿನಲ್ಲಿ ಕಂಡ ವಸ್ತುಗಳಂತೆ ಸುಳ್ಳು. ಯೌವನವು ಅರಳಿದ ಕುಸುಮದಂತೆ ಶೀಘ್ರವಾಗಿ ನಶಿಸಿ ಹೋಗುತ್ತದೆ. ಆಯುಷ್ಯವು ಮಿಂಚಿನಂತೆ ಬೇಗ ಬೇಗನೆ ಕಳೆದು ಹೋಗುತ್ತದೆ. ಆದ್ದರಿಂದ ಎಲೈ ಮಾನವರೇ, ನೀವು ಸದಾ ಎಚ್ಚರವಾಗಿರಿ. ವೆರಿ ಗುಡ್ ಮೇಡಮ್. ಥ್ಯಾಂಕ್ ಯು. ಎಲ್ಲರೂ ಜಾಗೃತ ಆಗಿ, ನಾನಂತೂ ಜಾಗೃತ ಆಗಿದ್ದೀನಿ. ನನಗೆ ಯಾವ IAS ಬೇಡ, ಯಾವ IPS ಬೇಡ, ಯಾವ ಉದ್ಯೋಗವೂ ಬೇಡ, ಏನು ಬೇಡ. ನನಗೆ ಬೇಕು ಅಷ್ಟೇ. ನಾನಂತೂ ಆ ಸ್ಥಿತಿಗೆ ಜಾಗೃತ ಆಗಿಬಿಟ್ಟಿದ್ದೀನಿ. ನನಗೇನು ಬೇಕಾಗಿದೆ. ಆಯ್ತಾ? ನೋಡಿ, ಅವ್ರವ್ರು ಯಾವಾಗ ಜಾಗೃತ ಆಗ್ತಾರೋ ಅವ್ರಿಗೆ ಬಿಟ್ಟಿದ್ದು. ನನಗಂತೂ ಎಲ್ಲ ಬಿಟ್ಟುಬಿಟ್ಟಿದ್ದೀನಿ. ನಾನು ಏನೂ ಬೇಕಾಗಿಲ್ಲ. ನನಗೆ ಪರಬ್ರಹ್ಮ ಬೇಕು ಅಷ್ಟೇ. ಆಯ್ತಾ? ಅದೇ ಪರಮ ಸತ್ಯ. ಸಾಕು. ಏನ್ ಸಾಧಿಸ್ಬೇಕಾಗಿದೆ? ಅವ್ರು ಹೋದ್ರು ಜಾಸ್ತಿ ಜನರ ಲೋಕಕ್ಕೆ ಅವ್ರಿಗೆ ಹೋಗಿ ಮತ್ತೆ ವಾಪಸ್. IAS ಆದ್ರೂ ಜನರ ಲೋಕನೇ, IPS ಆದ್ರೂ ಜನರ ಲೋಕನೇ. ಇಲ್ಲಿ ಶ್ರೇಷ್ಠತೆ ಎಲ್ಲ ಪಡಿಬೇಕಾದದ್ದು, ಅಲ್ಲಿ ಶ್ರೇಷ್ಠತೆ ಪಡಿಬೇಕಾದದ್ದು. ನಾಳೆ ಗೊತ್ತಾಗ್ತದೆ ಯಾವುದು ಮುಖ್ಯ, ಯಾವುದಕ್ಕೆ ನಾವು ಪ್ರಥಮ ಆದ್ಯತೆ ಕೊಡಿ ಅಂತ. ಶ್ರೀರಾಮಚಂದ್ರ ಸಾಮ್ರಾಜ್ಯವನ್ನೇ ಬಿಟ್ಟು ತಾನು ಸಾಧನೆಗೆ ಹೋದ 14 ವರ್ಷ. ಅಂತಹ ಬುದ್ಧ ಭಗವಾನರು ಅಂತಹ ಸಾಮ್ರಾಜ್ಯವನ್ನು ಬಿಟ್ಟು ಸಾಧನೆಗೆ ಹೋದರು. ಈ ದೇಶವನ್ನು, ಭಾರತ ದೇಶವನ್ನು ಆಳಿದಂತಹ ಭರತ ಚಕ್ರವರ್ತಿ, ಭರತ ಚಕ್ರವರ್ತಿಯವರು ಇಡೀ ಭೂಮಂಡಲವನ್ನು ಆಳಿದಂತಹ ಭರತ ಚಕ್ರವರ್ತಿ ಎಲ್ಲ ಕೋಶವನ್ನು ಬಿಟ್ಟ, ರಾಜ್ಯವನ್ನು ಬಿಟ್ಟ, ಸಾಮ್ರಾಜ್ಯವನ್ನು ಬಿಟ್ಟ ಆತ್ಮ ಸಾಧನೆಗಾಗಿ ಅಂತ ಹೇಳಿ ಹೋಗಿ ಧ್ಯಾನ ಸಾಧನೆ ಮಾಡಿದ ಅಲ್ವಾ?
ಪತ್ರಿಜಿಯವರು ಎಲ್ಲ ಬಿಟ್ರು. ಎಲ್ಲ ಬಿಟ್ರು ಪಾಪ. ಮನೆಯಲ್ಲಿ ಎಷ್ಟು ಚಾಲೆಂಜಸ್ ಇತ್ತು, ಎಲ್ಲವನ್ನ ಅನುಭವಿಸಿದ್ರು ಕೂಡ ಯೋಗೀಶ್ವರರಾದರು. ಯೋಗೀಶ್ವರರಾದರು. ಓಕೆ, ಒಳ್ಳೇದಾಗ್ಲಿ ಎಲ್ಲರಿಗೂ. ಜಾಗೃತರಾಗಿ. ಹಾ, ಯಾರಾದ್ರೂ ಮಾತಾಡೋದಿದ್ರೆ ಮಾತಾಡಿ. 4 ನಿಮಿಷ ಇದೆ, ನಾವು ಧ್ಯಾನ ಶುರು ಮಾಡೋಣ. ಆಯ್ತಾ? ಸೊ ನಾನು ಹೇಳುವುದು ಇಷ್ಟೇ. ನಾನು ಹೇಳ್ತಾ ಇರುವುದು ಸತ್ಯ. ನಾನು ಕೊಡ್ತಾ ಇರುವ ಜ್ಞಾನ ಸತ್ಯವಾದದ್ದು. ನಾನು ಹೇಳ್ತಾ ಇರುವ ಜ್ಞಾನ ಯೋಗೀಶ್ವರರ ಜ್ಞಾನ. ಅದು ತಗೊಳ್ಳೋದು ಬಿಡೋದು ಅವರ ಆತ್ಮಸ್ಥಿತಿಗೆ ಬಿಟ್ಟಿದ್ದು. ಈ ವಿಷಯದಲ್ಲಿ, ಜ್ಞಾನದ ವಿಷಯದಲ್ಲಿ, ನನ್ನ ದಾರಿಯ ವಿಷಯದಲ್ಲಿ ಯಾವುದರಲ್ಲೂ ಕಾಂಪ್ರಮೈಸ್ ಇಲ್ಲ. ಇದೇ ಪರಮ ಸತ್ಯವಾದದ್ದು. ನಾನು ಇದೇ ದಾರಿಯಲ್ಲಿ ನಡೀತೇನೆ, ಇದೇ ದಾರಿಯಲ್ಲಿ ಹೋಗ್ತೇನೆ. ಆ ಯಾರ್ಯಾರೋ ಆತ್ಮಕ್ಕೆ ಅದು ಸರಿ ಅನಿಸ್ತದೆ, ನನ್ನ ಜೊತೆಗೆ ಖಂಡಿತ ಬರ್ಬೋದು. ಸರಿ ಇಲ್ಲದವರ ಜೊತೆಗೆ ನಾವು ಚರ್ಚೆ ಮಾಡ್ಲಿಕ್ಕೆ, ನನ್ನ ಜ್ಞಾನವನ್ನ, ನನ್ನ ಸಮಯವನ್ನು ನಾನು ವ್ಯಕ್ತ ಮಾಡ್ಲಿಕ್ಕೆ ರೆಡಿ ಇಲ್ಲ. ಇದು ಪರಮ ಸತ್ಯ. ಇಷ್ಟ ಇದ್ರೆ ಅಥವಾ ಅವರ ಆತ್ಮಕ್ಕೆ ಅದು ಬೇಕು ಅನ್ಸಿದ್ರೆ ಖಂಡಿತ ಜೊತೆಗೆ ಬರ್ಬೋದು. ಇಲ್ಲ ಅಂದ್ರೆ ಅವರಿಗೆ ಎಲ್ಲಿ ನಿಜವಾಗ್ಲೂ ಪರಮ ಸತ್ಯ ಇದೆಯೋ ಅಲ್ಲಿ ಅವರು ಹುಡುಕಿಕೊಂಡು ಹೋಗ್ಬೋದು. ಆದ್ರೆ ನಾನಂತೂ ಈ ವಿಷಯದಲ್ಲಿ ಚರ್ಚೆ ಮಾಡ್ಲಿಕ್ಕೆ ನಾನು ರೆಡಿ ಇಲ್ಲ, ಯಾಕಂದ್ರೆ ನನಗೆ ಅದು ಬೇಕಾಗಿಲ್ಲ. ಬಟ್ ನನಗೆ ಸತ್ಯ ಯಾವುದು ಅನ್ನೋದು ಅರ್ಥ ಆಗಿದೆ. ನನಗೆ ಸತ್ಯ ಯಾವುದು ಅನ್ನೋದು ಅರ್ಥ ಆಗಿದೆ. ಅದೇ ಹೇಳಿನಲ್ವಾ, ಮೊನ್ನೆನಾ ಒಂದು ಸತ್ಯ ನನಗೆ ಬಹಳ ಮನಸ್ಸಿಗೆ ಬಹಳ ಚೆನ್ನಾಗಿ ಅದು ಆ ಅದು ಅರ್ಥ ಆಗಿಬಿಟ್ಟಿದೆ ಅದು. ಸೊ ಅದನ್ನ ಎಷ್ಟು ಅಂತಂದ್ರೆ, ಅದನ್ನ ಇನ್ನೊಬ್ರಿಗೆ ಹೇಳಬೇಕು ಅಂದ್ರೆ ಆತ್ಮ ಅದನ್ನ ತಗೊಳ್ಳುವ ಸ್ಥಿತಿಯಲ್ಲಿ ಇದೆಯಾ ಅಂತ ನೋಡಿ ಹೇಳಬೇಕು ನಾವು. ಅಷ್ಟು ಮುಖ್ಯವಾದ ಒಂದು ವಿಷಯ ಅದು. ಬಟ್ ಅದು ಬಹಳ ಖುಷಿ ಕೊಟ್ಟಿದೆ ನನಗೆ. ಆ ಸೊ ಒಂದು ರೀತಿ. ಸೊ ನಾನಂತೂ ಸದ್ಯಕ್ಕೆ ಎನ್ಲೈಟೆಡ್ ಮಾಸ್ಟರ್ ಆಗಿದ್ದೀನಿ. ಎಲ್ಲರೂ ಆಗ್ರಿ, ಆಯ್ತಾ? ಇನ್ನಾದ್ರೂ ಜಾಗೃತರಾಗ್ರಿ. ಜಾಗೃತ ಜಾಗೃತ. ಥ್ಯಾಂಕ್ ಯು. ಎನ್ಲೈಟನ್ಮೆಂಟ್ ಅನ್ನೋದು ಯಾವಾಗ ಒಂದು ಸಾರಿ ಸಿಗಬಹುದಲ್ಲ. ಯಾವಾಗ ನಾವು ಅದನ್ನ ಪಡಿಬೇಕು ಅಂತ ನಾವು ರೆಡಿ ಆಗ್ತೀವೋ ಸಂಪೂರ್ಣವಾಗಿ, ಅವಾಗ್ಲೇ ನಾವು ಅರ್ಧ ಎನ್ಲೈಟನ್ಮೆಂಟ್ ಆದ ಹಾಗೆ. ಆ ನಿಟ್ಟಿನಲ್ಲಿ ನಾವು ಸಾಧನೆ ಮಾಡಿದಾಗ ಅಲ್ವಾ. ಮೊನ್ನೆ ನಾನು ಒಂದು ವಿಡಿಯೋ ಹಾಕಿದ್ದೆ ನೋಡಿ, ಪತ್ರಿಜಿ ಅವರು. 3 ರೀತಿಯ ಎನ್ಲೈಟನ್ಮೆಂಟ್ ಇರ್ತದೆ. ಎಷ್ಟು ಜನ ನೋಡಿದ್ರೆ ಗೊತ್ತೆ, ಇಂಗ್ಲಿಷಲ್ಲಿ ಇದೆ ಅದು. ಆಯ್ತಾ? ಆ, ಅಂದ್ರೆ ಬಿಫೋರ್ ಎನ್ಲೈಟನ್ಮೆಂಟ್ ಲೈಫ್, ಅದು ಒಂದು ಎನ್ಲೈಟನ್ಮೆಂಟ್. ಬುದ್ಧ ನಾನು ಸತ್ಯವನ್ನು ಹುಡುಕ್ಬೇಕು ಅಂತ ಎಲ್ಲವನ್ನು ಬಿಟ್ಟು ಹೊರಟ, ಅದು ಫಸ್ಟ್ ಎನ್ಲೈಟನ್ಮೆಂಟ್. 2ನೇ ಎನ್ಲೈಟನ್ಮೆಂಟ್ ಬೋಧಿ ವೃಕ್ಷದ ಕೆಳಗೆ ಸಿಕ್ತು. 3ನೇ ಎನ್ಲೈಟನ್ಮೆಂಟ್ ಮಹಾಪರಿನಿರ್ವಾಣವನ್ನು ಪಡೆದಾಗ ಸಿಕ್ತು. ಅಂದ್ರೆ ಆ 3ನೇ ಎನ್ಲೈಟನ್ಮೆಂಟ್ ಯಾವಾಗ ಅವನು ಸಾಧನೆ ಮಾಡಿದ ಮೇಲೆ ಬೋಧಿಸತ್ವನಾಗಿ ಪ್ರಚಾರ ಮಾಡಿ ಎಲ್ಲರಿಗೂ ಆ ಧ್ಯಾನವನ್ನು ಹಂಚಿದನಲ್ವ, ಅದು ಅವನ 3ನೇ ಮಹಾಪರಿನಿರ್ವಾಣ ಸ್ಥಿತಿಯನ್ನು ತಲುಪಿದ. ಅದು ಅವನ 3ನೇ ಎನ್ಲೈಟನ್ಮೆಂಟ್. ಪ್ರತಿಯೊಬ್ಬರ ಜೀವನದಲ್ಲೂ ಅದು ಇರ್ತದೆ, 3 ಎನ್ಲೈಟನ್ಮೆಂಟ್. ನಾವು 1ನೇದು ಆಗ್ಲಿಲ್ಲ ಅಂತಂದ್ರೆ 2ನೇದು ಇಲ್ಲ, 3ನೇದು ಇಲ್ಲ. ಸೊ ಜಾಗೃತ ಜಾಗೃತ. ಎಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲರೂ ಬೆಳಿಗ್ಗೆವರೆಗೂ ಅವೇರ್ನೆಸ್ ಅಲ್ಲಿ ಧ್ಯಾನ ಮಾಡೋದು. ಹಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಆಮೇಲೆ ಪುಸ್ತಕಗಳನ್ನ ತಗೊಳ್ಳಿ. ಇನ್ನೂ ಕೆಲವು 1 ಗಂಟೆ ಹೊಸ ಹೊಸ ಪುಸ್ತಕಗಳು ಬಂದಿದ್ದಾವೆ, ಆಧ್ಯಾತ್ಮಿಕ ಪುಸ್ತಕಗಳು. ಸುಮ್ಮನೆ ಒಂದ್ಸರಿ ಎಲ್ಲ ಹೋಲ್ಸೇಲ್ ಆಗಿ ತಗೊಂಡ್ಬಿಡಿ, ಆಯ್ತಾ? ಆಫರ್ 10% ಡಿಸ್ಕೌಂಟ್ ಇದೆ. ಹೊಸ ವರ್ಷದ ಆಫರ್ ಯಾವಾಗ ಕ್ಲೋಸ್ ಆಗ್ತದೆ ಗೊತ್ತಿಲ್ಲ. ಅಂತ ಏನೇನಕ್ಕೂ ಆಫರ್ ಕೊಡ್ತಾರೆ, ನಾವು ಪುಸ್ತಕಗಳಿಗೆ ಯಾಕೆ ಕೊಡುವ? ಹಾಗಾಗಿ ಮನೆಯಲ್ಲಿ ಖಂಡಿತ ನಿಮಗೆ ಎಲ್ಲ ಆಧ್ಯಾತ್ಮಿಕ ಪುಸ್ತಕಗಳು ಇರಬೇಕು. ನಿಮ್ಮ ಮನೆಯಲ್ಲಿ ಬಂಗಾರ ಇರ್ತದೋ ಇಲ್ಲೋ, ಸ್ವಂತ ಮನೆ ಇದೆಯೋ ಇಲ್ಲೋ, ಕಾರ್ ಇದೆಯೋ ಇಲ್ಲೋ, ಬಂಗ್ಲೆ ಇದೆಯೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ನಿಮ್ಮ ಮನೆಯ ಹಾದಿನಲ್ಲೋ ಇದರಲ್ಲೋ ಎಲ್ಲ ಆಧ್ಯಾತ್ಮಿಕ ಪುಸ್ತಕಗಳು ನಿಮ್ಮ ಹತ್ರ ಇರಬೇಕು. ಅದೇ ನಿಮ್ಮ ನಿಜವಾದ ಸಂಪತ್ತು. ಅದೇ ನನ್ನ ಮಾತು ಇವತ್ತು ನಿಮ್ಮ ತಲೆ ಹೋಗ್ತದೋ ಇಲ್ಲ ಗೊತ್ತಿಲ್ಲ, ಆದ್ರೆ ಒಂದಲ್ಲ ಒಂದು ದಿನ ನಿಮ್ಮ ಆತ್ಮಕ್ಕೆ ಅದು ಗೊತ್ತಾಗ್ತದೆ. ಹೌದು, ನಮ್ಮ ಗುರುಗಳು ಹೇಳಿದ್ರು, ಆ ಪುಸ್ತಕಗಳನ್ನು ಇಟ್ಕೋ, ಅದು ಹೇಳ್ತದಂತೆ ಆತ್ಮಜ್ಞಾನ ಪುಸ್ತಕಗಳು. ನಿನ್ನ ಮನೆಯಲ್ಲಿ ನನಗೆ ಒಂದು ಜಾಗ ಕೊಡು, ನಿನ್ನ ಮೋಕ್ಷದವರಿಗೆ ಕರ್ಕೊಂಡು ಹೋಗ್ತೇನೆ. ನಿಮ್ಮ ಮನೆಯಲ್ಲಿ ನನಗೊಂದು ಜಾಗ ಕೊಡು,
ನಿನ್ನನ್ನು ನಾನು ಮೋಕ್ಷದವರೆಗೆ ಕರ್ಕೊಂಡು ಹೋಗ್ತೇನೆ. ನಾವು ಯಾವ್ದಕ್ ಜಾಗ ಕೊಡ್ತಾ ಇದೀವಿ? ಯಾವ್ದಕ್ ಜಾಗ ಕೊಟ್ಟಿದ್ದೀವಿ? ಅದೇನ್ ಮಾಡ್ತದೆ? ಮತ್ತೆ ಎಳಿತಾ ಇದೆ ಸಂಸಾರಕ್ಕೆ, ಮತ್ತೆ ಎಳಿತಾ ಇದೆ ಸಂಸಾರಕ್ಕೆ. ಆಯ್ತು. ಓಕೆ, ಒಳ್ಳೇದಾಗಲಿ ಎಲ್ಲರಿಗೂ.